ಈ ಭೂಮಿಯಲ್ಲಿದ್ದಾನೆ, ಅಲ್ಲಿಯೂ ಇರುವನು. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ, ನೀರಲ್ಲಿ ಅಲ್ಲಿಯೂ ಇದ್ದಾನೆ, ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ ನಿಮ್ಮಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಕಾರ್ಬನ್. ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ನ ಸಮ್ಮರಿನ ನೋಡಕ್ಕೆ ಹೋಗ್ತಿದ್ದೀವಿ. ಅಂದರೆ ಕಾರ್ಬನ್ ಮತ್ತು ಇದರ ಸಂಯುಕ್ತಗಳು ಅನ್ನೋ ಅಧ್ಯಾಯದ ಸಾರಾಂಶದ ವಿಡಿಯೋನ ನೋಡಕ್ಕೆ ಹೋಗ್ತಿದ್ದೀವಿ, ಆಯಿತಾ? ಸೊ ನಾವು ಈ ವಿಡಿಯೋಲಿ ತುಂಬ ಬ್ರೀಫ್ ಆಗಿ ಎಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀವಿ, ತುಂಬ ಸಂಕ್ಷಿಪ್ತವಾಗಿ ಎಲ್ಲ ವಿಷಯಗಳನ್ನ ನೋಡ್ತೀವಿ, ಆಯಿತಾ ಮಕ್ಕಳೇ? ಸೊ ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ನಮ್ಮ ಪಿಂಡ್ ಕಾಮೆಂಟಲ್ಲಿರುವಂಥ ಇಂಗ್ಲೀಷ್ ಮೀಡಿಯಂ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡ್ಬೋದು. ಸೊ ನಾನು ಪರೀಕ್ಷೆ ಚಾನಲಲ್ಲಿ ನಿಮ್ಮ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್. ನನ್ನ ಹೆಸರು ಹರ್ಷಿತಾ SS, ಅಂದರೆ ರಸಾಯನಶಾಸ್ತ್ರದ ಹಾಗೂ ಜೀವಶಾಸ್ತ್ರದ ಅಧ್ಯಾಪಕಿ ನಾನು, ಆಯಿತಾ ಮಕ್ಕಳೇ? ಓಕೆ, ಸೊ ತಡ ಮಾಡದೆ ಈ ಚಾಪ್ಟರಿನ ಮೈಂಡ್ ಮ್ಯಾಪ್ನ ನೋಡೋಣ. ಅಂದರೆ ಈ ಅಧ್ಯಾಯದ ಮನೋನಕ್ಷೆನ ಇಲ್ಲಿ ನೋಡ್ತಿದ್ದೀವಿ, ಆಯಿತಾ? ಸೊ ಈ ಚಾಪ್ಟರಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರಲ್ಲಿ 5 ಮೇಜರ್ ಟಾಪಿಕ್ಸ್ ಇರುತ್ತೆ, 5 ಪ್ರಮುಖವಾದ ವಿಷಯಗಳಿರುತ್ತೆ, ಆಯಿತಾ ಮಕ್ಕಳೇ? ಸೊ ಮೊದಲನೆಯ ವಿಷಯ ಏನು, ಫಸ್ಟ್ ಮೇಜರ್ ಟಾಪಿಕ್ ಏನು ಅಂತ ನೋಡೋಣ, ವಿಚ್ ಇಸ್ ಬಾಂಡಿಂಗ್ ಇನ್ ಕಾರ್ಬನ್. ಕಾರ್ಬನ್ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಂಡ್ನ ಕ್ರಿಯೇಟ್ ಮಾಡುತ್ತೆ, ಅದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಇದರ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ, ಆಯಿತಾ? ಅಂದರೆ ಕಾರ್ಬನ್ ಏನಿದೆ ಅದು ಒಂದು ವಿಶಿಷ್ಟವಾದ ಒಂದು ಬಂಧನ ಸೃಷ್ಟಿ ಮಾಡುತ್ತೆ, ಅದನ್ನು ನಾವು ಸಹವೇಲೆನ್ಸಿಯ ಬಂಧ ಅಂತೀವಿ. ಇದರಲ್ಲಿ 3 ವಿಧಗಳಿರುತ್ತೆ, ಆಯಿತಾ? ಸೊ ವಿಧಗಳು ಯಾವುದು ಹಾಗೂ ಈ ಬಂಧಕ್ಕೂ ಅಯಾನಿಕ್ ಬಂಧಕ್ಕೂ ವ್ಯತ್ಯಾಸ ಏನು ಅಂತ ನೋಡೋಣ. ಅಂದರೆ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ಗೆ ಇರುವಂಥ ಡಿಫ್ರೆನ್ಸಸ್ ಏನು ಆ್ಯಂಡ್ ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್ ಏನು ಅಂತ ನೋಡೋಣ, ಆಯಿತಾ ಮಕ್ಕಳೇ? ಓಕೆ, ಸೊ ಫಸ್ಟ್ ಪ್ರೈಮರ್ಲಿ ನಾವು ಏನಕ್ಕೆ ಕಾರ್ಬನ್ನೇ ಸ್ಟಡಿ ಮಾಡಬೇಕು ಅಂತ ನೋಡಬೇಕು, ಆಯಿತಾ? ಇಷ್ಟೊಂದು ಎಲಿಮೆಂಟ್ಸ್ ಇದೆ, ಸೊ ಇದರಲ್ಲಿ ಕಾರ್ಬನ್ನೇ ಏನಕ್ಕೆ ಸ್ಟಡಿ ಮಾಡಬೇಕು? ನಾವು ತಿನ್ನೋ ಊಟದಲ್ಲಾಗಿರಲಿ, ನಮ್ಮ ಸುತ್ತಮುತ್ತ ಇರುವಂಥ ಗಾಳಿಯಲ್ಲಾಗಿರಲಿ, ಭೂಮಿಯಲ್ಲಾಗಿರಲಿ, ಬೇರೆ ಜೀವಿಗಳಲ್ಲಾಗಿರಲಿ, ಕಾರ್ಬನ್ ಏನಿದೆ ಧಾತು ಇದ್ದೇ ಇರುತ್ತೆ, ಈ ಎಲಿಮೆಂಟ್ ಇದ್ದೇ ಇರುತ್ತೆ, ಆಯಿತಾ ಮಕ್ಕಳೇ? ಸೊ ಏನಕ್ಕೆ ನಾವು ಕಾರ್ಬನ್ ಅನ್ನೋ ಧಾತು ಅಥವಾ ಎಲಿಮೆಂಟ್ನ ಏನಕ್ಕೆ ವಿಶಿಷ್ಟವಾಗಿ ನೋಡಬೇಕು ಅಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿಯಲ್ಲೂ ಕಾರ್ಬನ್ ಇದ್ದೇ ಇರುತ್ತೆ. ಇದಕ್ಕಾಗಿ ನಾವು ಕಾರ್ಬನ್ಗೆ ವಿಶಿಷ್ಟವಾದ ಗಮನ ಕೊಟ್ಟು ಓದ್ಕೋಬೇಕು, ಆಯಿತಾ? ಸೊ ಕಾರ್ಬನ್ನಲ್ಲಿ ಒಂದಷ್ಟು ಪ್ರಮುಖವಾದ ವಿಚಾರಗಳು, ಕಾರ್ಬನ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಗೊತ್ತಿರಬೇಕು ನಿಮಗೆ, ಪ್ರಮುಖವಾದ ಮಾಹಿತಿಗಳೇನು ಗೊತ್ತಿರಬೇಕು ಅಂದರೆ, ಕಾರ್ಬನ್ನಿನ ಅಟಾಮಿಕ್ ನಂಬರ್ ಏನಿದೆ ಅದು 6 ಆಗಿರುತ್ತೆ. ಕಾರ್ಬನ್ನಿನ ಪರಮಾಣು ಸಂಖ್ಯೆ ಏನಿದೆ ಅದು 6 ಆಗಿರುತ್ತೆ, ಆಯಿತಾ? ಇದರ ಅರ್ಥ ಏನು, ಪರಮಾಣು ಸಂಖ್ಯೆ ಏನು ತಿಳಿಸುತ್ತೆ, ಒಂದು ಧಾತುವಿನಲ್ಲಿ, ಒಂದು ಪರಮಾಣುವಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರುತ್ತೆ ಅಂತ ತಿಳಿಸುತ್ತೆ, ಆಯಿತಾ? ಒಂದು ಆಟಮ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಂತ ಅಟಾಮಿಕ್ ನಂಬರ್ ನಮಗೆ ಹೇಳುತ್ತೆ, ಆಯಿತಾ ಮಕ್ಕಳೇ? ಸೊ ಕಾರ್ಬನ್ನಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ, ಕಾರ್ಬನ್ನಿನ ಪರಮಾಣುವಿನಲ್ಲಿ 6 ಎಲೆಕ್ಟ್ರಾನ್ ಇದೆ. ಸೊ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ, ಆಯಿತಾ? ಕೆ ಎಲೆಕ್ಟ್ರಾನ್ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಹಾಗೂ ಎಲೆಕ್ಟ್ರಾನ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರುತ್ತೆ, ಆಯಿತಾ ಮಕ್ಕಳೇ, ಕಾರ್ಬನ್ನಿನಲ್ಲಿ. ಸೊ ಕಾರ್ಬನ್ ಏನು ಮಾಡುತ್ತೆ ಅಂದರೆ, ಸೊ ಇದು ಬಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ, ಎಲೆಕ್ಟ್ರಾನಿಕ್ ವಿನ್ಯಾಸ ಏನಿದೆ ಅದು 2,4 ಆಗಿರುತ್ತೆ, ಆಯಿತಾ? ಸೊ ಕಾರ್ಬನ್ ಏನು ಮಾಡುತ್ತೆ ಅಂದರೆ, ಅಷ್ಟಕ ಸ್ಥಿತಿನ ಪಡೀಲಿಕ್ಕೆ ಕಾರ್ಬನ್ ಪ್ರಯತ್ನ ಮಾಡ್ತಿರುತ್ತೆ, ಆಯಿತಾ? ಅಷ್ಟಕ ಸ್ಥಿತಿ ಅಂದ್ರೇನು, ಹೊರಗಿರುವಂತಹ ಎಲೆಕ್ಟ್ರಾನ್ ಕವಚದಲ್ಲಿ 8 ಎಲೆಕ್ಟ್ರಾನ್ ಇರುವಂತಹ ಸ್ಥಿತಿನ ನಾವು ಅಷ್ಟಕ ಸ್ಥಿತಿ ಅಂತ ಕರಿತೀವಿ, ಆಯಿತಾ? ಸೊ ಕಾರ್ಬನ್ ಏನು ಮಾಡುತ್ತೆ ಅಂದರೆ, ಲೈಕ್ ಎವ್ರಿ ಅದರ್ ಎಲಿಮೆಂಟ್ ಆಕ್ಟೆಟ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ, ಆಯಿತಾ? ಆಕ್ಟೆಟ್ ಅಂದ್ರೇನು, ಔಟೋಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂಥ ಸ್ಟೇಟ್ನ ನಾವು ಆಕ್ಟೆಟ್ ಅಂತ ಕರಿತೀವಿ, ಆಯಿತಾ? ಸೊ ಕಾರ್ಬನ್ನಿನ ಔಟೋಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಸೊ ಕಾರ್ಬನ್ನಿಗೆ 2 ವೇಸ್ ಇರುತ್ತೆ ಟು ಅಚೀವ್ ದಿಸ್ ಆಕ್ಟೆಟ್, ಟು ಅಚೀವ್ ಅ ಫಿಲ್ಡ್ ಔಟೋಮೋಸ್ಟ್ ಶೆಲ್, ಆಯಿತಾ? ಏನದು, ಇದರ್ ಕಾರ್ಬನ್ ಈ 4 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೋಬಹುದು, ಲೂಸ್ ಮಾಡ್ಕೊಂಡು C4+ ಕ್ಯಾಟಯಾನ್ನ ಫಾರ್ಮ್ ಮಾಡ್ಬೋದು. ಆರ್ ಕಾರ್ಬನ್ ಏನು ಮಾಡ್ಬೋದು, ಈ 4 ಎಲೆಕ್ಟ್ರಾನ್ಸ್ನ ಇನ್ನೊಂದು 4 ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಂಡು C4- ಆ್ಯನಯಾನ್ನ ಫಾರ್ಮ್ ಮಾಡ್ಬೋದು, ಆಯಿತಾ? ಸೊ C4+ ಕ್ಯಾಟಯಾನ್ನ ಫಾರ್ಮ್ ಮಾಡ್ಬೋದು ಅಥವಾ C4- ಆ್ಯನಯಾನ್ನ ಫಾರ್ಮ್ ಮಾಡ್ಬೋದು. ಬಟ್ ಕಾರ್ಬನ್ 2 ರೂಟ್ಸ್ನ ತೊಗೊಳ್ಳಲ್ಲ. ಯಾಕೆ? ಬಿಕಾಸ್ 4 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಂಡ್ಬಿಟ್ರೆ ಕಾರ್ಬನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಬರೀ 2 ಎಲೆಕ್ಟ್ರಾನ್ಸ್ ಇರುತ್ತೆ ಇನ್ ಕೆ ಶೆಲ್, ಆಯಿತಾ? ಹಾಗೂ ನ್ಯೂಕ್ಲಿಯಸಲ್ಲಿ 6
ಪ್ರೋಟಾನ್ಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ 4 ಎಲೆಕ್ಟ್ರಾನ್ಸ್ನ ಒಂದು ಆಟಮಿಂದ ರಿಮೂವ್ ಮಾಡೋದಕ್ಕೆ ತುಂಬಾ ಎನರ್ಜಿ ಹಿಡಿಯುತ್ತೆ ಆಯಿತಾ. ಆ್ಯಂಡ್ 6 ಪ್ರೋಟಾನ್ಸ್ಗೆ ಬರೀ 2 ಎಲೆಕ್ಟ್ರಾನ್ಸ್ ನೋಡ್ಕೊಳ್ಳುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಕಾರ್ಬನ್ ಏನು ಮಾಡುತ್ತೆ, ಈ ಫಸ್ಟ್ ರೂಟ್ನ ತೊಗೊಳ್ಳಲ್ಲ ಆಯಿತಾ ಮಕ್ಕಳೇ. ಸೆಕೆಂಡ್ ರೂಟಲ್ಲಿ ಏನಾಗುತ್ತೆ, 4 ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿದಾಗ ಕಾರ್ಬನ್ ಹತ್ರ ಟೋಟಲಿ ಎಷ್ಟು 4 + 4 8 + 2 10 ಎಲೆಕ್ಟ್ರಾನ್ಸ್ ಆಗುತ್ತೆ. ಬಟ್ ನ್ಯೂಕ್ಲಿಯಸಲ್ಲಿ ಬರೀ 6 ಪ್ರೋಟಾನ್ಸ್ ಇರುತ್ತೆ. ಸೊ 6 ಪ್ರೋಟಾನ್ಸ್ಗೆ 10 ಎಲೆಕ್ಟ್ರಾನ್ಸ್ನ ನೋಡ್ಕೊಳ್ಳೋದು ತುಂಬ ಟಿಡಿಯಸ್ ಟಾಸ್ಕ್ ಅನ್ಸುತ್ತೆ ಆಯಿತಾ. ಸೊ ಕಾರ್ಬನ್ ಏನು ಮಾಡುತ್ತೆ, ಸೆಕೆಂಡ್ ವೇನ ಕೂಡ ತೊಗೊಳ್ಳಲ್ಲ. ಇನ್ಸ್ಟೆಡ್ ಇನ್ನೊಂದು ಹೊಸ ಟೈಪ್ ಆಫ್ ಬಾಂಡ್ನ ಕಾರ್ಬನ್ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ ಆಯಿತಾ. ಸೊ ಕೋವೆಲೆಂಟ್ ಬಾಂಡ್ನ ಅರ್ಥ ಏನು ಅಂತ ಶೀಘ್ರದಲ್ಲಿ ಹೇಳ್ತೀನಿ ನಿಮಗೆ. ಈಗ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಮ್ಮೆ ನಾನು ವಿವರಣೆಯನ್ನು ಕೊಡ್ತೀನಿ. ಸೊ ಕಾರ್ಬನ್ ಏನಿದೆ ಮಕ್ಕಳೇ, ನಾ ಹೇಳ್ದಂಗೆ ಬೇರೆ ಎಲ್ಲ ಧಾತುವಿನ ಥರ ಕಾರ್ಬನ್ ಸಹ ಅಷ್ಟಕ ಸ್ಥಿತಿನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿರತ್ತೆ ಆಯ್ತಾ. ಸೊ ಕಾರ್ಬನ್ನಿಗೆ 2 ಮಾರ್ಗಗಳಿರುತ್ತೆ. ಇಲ್ಲ ಕಾರ್ಬನ್ ಹೊರ ಕವಚದಲ್ಲಿರುವಂತಹ 4 ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡು ಏನು ಧನ ಆವೇಶ ಇರುವಂತಹ ಕಾರ್ಬನ್ ಕ್ಯಾಟಯಾನ್ನ ಸೃಷ್ಟಿ ಮಾಡ್ಬೋದು. ಅಥವಾ ಏನು ಈ ಹೊರ ಕವಚದಲ್ಲಿರುವಂತಹ 4 ಎಲೆಕ್ಟ್ರಾನ್ ಒಟ್ಟಿಗೆ ಇನ್ನೊಂದು 4 ಎಲೆಕ್ಟ್ರಾನ್ನ ಪಡೆದುಕೊಂಡು ಕಾರ್ಬನ್ ಏನಿದೆ ಋಣ ಆವೇಶ ಇರುವಂತಹ ಕಾರ್ಬನ್ ಆನಯಾನ್ನ ಸೃಷ್ಟಿ ಮಾಡ್ಬೋದು. ಕಾರ್ಬನ್ ಏನಿದೆ 2 ಮಾರ್ಗಗಳನ್ನ ತೆಗೆದುಕೊಳ್ಳಲ್ಲ. ಯಾಕೆ ಅಂದರೆ ಕಾರ್ಬನ್ 4 ಎಲೆಕ್ಟ್ರಾನ್ನ ಕಳ್ಕೊಂಡ್ರೆ ಕಾರ್ಬನ್ ಹತ್ರ ಆ ಪರಮಾಣುವಲ್ಲಿ ಬರೀ 2 ಎಲೆಕ್ಟ್ರಾನ್ ಉಳಿದಿರುತ್ತೆ. ಆದರೆ ಬೀಜಕ ಕೇಂದ್ರದಲ್ಲಿ 6 ಪ್ರೋಟಾನ್ ಉಳ್ಕೊಂಡಿರುತ್ತೆ ಆಯಿತಾ. ಸೊ ಆಗ ಮೊದಲನೇದಾಗಿ 4 ಎಲೆಕ್ಟ್ರಾನ್ನ ತೆಗೆಯೋದು ತುಂಬ ಜಾಸ್ತಿ ಶಕ್ತಿ ಬೇಕಾಗಿರುವಂಥ ಒಂದು ಕ್ರಿಯೆ ಆಯಿತಾ. ಅದಲ್ಲದೆ 2 ಎಲೆಕ್ಟ್ರಾನ್ನ 6 ಪ್ರೋಟಾನ್ಗಳು ಬರೀ 2 ಎಲೆಕ್ಟ್ರಾನ್ನ ನೋಡ್ಕೊಳ್ಳುವಂಥ ಸ್ಥಿತಿ ಉಂಟಾಗುತ್ತೆ ಅಂತ ಕಾರ್ಬನ್ ಏನಿದೆ ಮೊದಲನೇ ಮಾರ್ಗನ ತೆಗೆದುಕೊಳ್ಳಲ್ಲ. ಎರಡನೇ ಮಾರ್ಗದಲ್ಲಿ ಏನಾಗುತ್ತೆ, 4 ಎಲೆಕ್ಟ್ರಾನ್ನ ಪಡ್ಕೊಂಡಾಗ ಕಾರ್ಬನ್ ಹತ್ರ 10 ಎಲೆಕ್ಟ್ರಾನ್ಗಳಿರುತ್ತೆ ಹಾಗೂ 6 ಪ್ರೋಟಾನ್ ಇರುತ್ತೆ ಬೀಜಕ ಕೇಂದ್ರದಲ್ಲಿ. ಸೊ 6 ಪ್ರೋಟಾನಿಗೆ 10 ಎಲೆಕ್ಟ್ರಾನ್ನ ನೋಡ್ಕೊಳ್ಳುವಂಥ ಕೆಲಸ ಜಾಸ್ತಿ ಆಗುತ್ತೆ ಅಂತ ಕಾರ್ಬನ್ ಎರಡನೇ ಮಾರ್ಗನ ಸಹ ತಗೊಳ್ಳಲ್ಲ ಆಯಿತಾ. ಸೊ ಕಾರ್ಬನ್ ಏನು ಮಾಡುತ್ತೆ, ಇದ್ರ ಬದಲು ನಾನು ಹೊಸ ರೀತಿಯ ಒಂದು ಬಂಧನ ಸೃಷ್ಟಿ ಮಾಡ್ತೀನಿ ಅಂತ ಕಾರ್ಬನ್ ಅಂದ್ಕೊಳ್ಳುತ್ತೆ ಆಯಿತಾ ಮಕ್ಕಳೇ. ಸೊ ಯಾವುದದು ಬಂಧ, ಸಹವೇಲೆನ್ಸಿಯ ಬಂಧ ಆಯಿತಾ. ಸೊ ಸಹವೇಲೆನ್ಸಿಯ ಬಂಧದ ವಿವರಣೆ ಏನು ಅಂತ ನೋಡೋಣ. ಎಸ್, ಸೊ ವಾಟ್ ಇಸ್ ಅ ಕೋವೆಲೆಂಟ್ ಬಾಂಡ್ ಮಕ್ಕಳೇ? 2 or more ಆಟಮ್ಸ್ ಎಲೆಕ್ಟ್ರಾನ್ ಪೇರ್ಸ್ನ, ಪೇರ್ ಅಂದ್ರೇನು, ಪೇರ್ ಅಂದರೆ 2 ಥಿಂಗ್ಸ್ ಅಲ್ವಾ, 2 ಥಿಂಗ್ಸ್ ಅಲ್ವಾ. ಸೊ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ 2 ಎಲೆಕ್ಟ್ರಾನ್ಸ್ ಆಯಿತಾ. ಸೊ ಯಾವುದೇ ಎಲಿಮೆಂಟ್ ಅವ್ರ ಯಾವುದೇ ಆಟಮ್ ಇನ್ನೊಂದು ಆಟಮ್ ಒಟ್ಟಿಗೆ ಎಲೆಕ್ಟ್ರಾನ್ ಪೇರ್ಸ್ನ, ಜೋಡಿ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಂಡು ಕ್ರಿಯೇಟ್ ಮಾಡುವಂಥ ಬಾಂಡ್ನ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಈ ಡೆಫಿನೇಷನ್ನ ನೀವು ತಿಳ್ಕೊಬೇಕು ಆಯಿತಾ. ಸೊ ಸಹವೇಲೆನ್ಸಿಯ ಬಂಧದ ಅರ್ಥ ಏನು ಮಕ್ಕಳೇ, ಯಾವುದೇ 2 ಪರಮಾಣುಗಳು ಅಥವಾ 2 ಅಥವಾ ಹಲವಾರು ಪರಮಾಣುಗಳು ತಮ್ಮ ಹತ್ರ ಇರುವಂತಹ ಎಲೆಕ್ಟ್ರಾನ್ ಜೋಡಿಗಳನ್ನ ಹಂಚಿಕೊಂಡು ಯಾವುದೇ ಬಂಧನ ಉಂಟು ಮಾಡಿಕೊಂಡ್ರೆ ಆ ಬಂಧನ ನಾವು ಸಹವೇಲೆನ್ಸಿಯ ಬಂಧ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಈ ಕೋವೆಲೆಂಟ್ ಬಾಂಡಲ್ಲಿ ಟೈಪ್ಸ್ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 3 ಟೈಪ್ಸ್ ಹೇಳಿದ್ದಾರೆ, ಸಿಂಗಲ್, ಡಬಲ್ ಆ್ಯಂಡ್ ಟ್ರಿಪಲ್ ಕೋವೆಲೆಂಟ್ ಬಾಂಡ್. ಸಹವೇಲೆನ್ಸಿಯ ಬಂಧದ 3 ವಿಧಗಳನ್ನ ನಾವಿಲ್ಲಿ ನೋಡೋಕೆ ಹೋಗ್ತೀವಿ ಆಯಿತಾ. ಎಸ್, ಸೊ ವಾಟ್ ಇಸ್ ಅ ಸಿಂಗಲ್ ಕೋವೆಲೆಂಟ್ ಬಾಂಡ್? 2 ಆಟಮ್ಸ್ ನಡುವೆ 1 ಪೇರ್ ಆಫ್ ಎಲೆಕ್ಟ್ರಾನ್, ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆಗಿ ಕೋವೆಲೆಂಟ್ ಬಾಂಡ್ ಸೃಷ್ಟಿ ಆಯಿತು ಅಂದರೆ ಅದನ್ನು ನಾವು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಯಾವುದೇ 2 ಧಾತು ಅಂದರೆ ಯಾವುದೇ 2 ಪರಮಾಣುಗಳ ನಡುವೆ 1 ಜೋಡಿ ಎಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗುವಂಥ ಸಹವೇಲೆನ್ಸಿಯ ಬಂಧನ ನಾವು ಏಕಬಂಧ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಒಂದೇ ಜೋಡಿ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಬೇಕು ಆಯಿತಾ. ಸೊ ಹೇಗೆ, ಹೈಡ್ರೋಜನಿನ ಪರಮಾಣು ಸಂಖ್ಯೆ ಏನು, 1 ಆಯಿತಾ. ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಎಲ್ಲಿ, ಕೆ ಕವಚದಲ್ಲಿ. ಸೊ ಹೈಡ್ರೋಜನ್ ಏನು ಮಾಡುತ್ತೆ, ಹೀಲಿಯಮಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. 2 ಎಲೆಕ್ಟ್ರಾನ್ಸ್ ಇನ್ ಕೆ ಶೆಲ್ ಇರೋ ಹಾಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದಕ್ಕೇನು ಮಾಡುತ್ತೆ ಹೈಡ್ರೋಜನ್, ಇನ್ನೊಂದು ಹೈಡ್ರೋಜನ್ಗೆ ಹೇಳುತ್ತೆ ನನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ನಿನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ಇಬ್ಬರು ನಮ್ಮ ಎಲೆಕ್ಟ್ರಾನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳುತ್ತೆ ಆಯಿತಾ. ಸೊ ಈ ಹೈಡ್ರೋಜನ್ನಿನ ಎಲೆಕ್ಟ್ರಾನ್ ಹಾಗೂ ಈ ಕಡೆ ಇರುವಂತಹ ಹೈಡ್ರೋಜನ್ನಿನ ಎಲೆಕ್ಟ್ರಾನ್ನ
ಶೇರ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಈ ಎಲೆಕ್ಟ್ರಾನ್ಸ್ ಏನಿದೆ ಅದು 2 ಆಟಮಿಗೆ ಬಿಲಾಂಗ್ ಆಗುತ್ತೆ ಆಯಿತಾ. ಸೊ ಈ ರೀತಿ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ನ ಶೇರ್ ಮಾಡ್ಕೊಂಡು ಕ್ರಿಯೇಟ್ ಆಗುವಂಥ ಬಾಂಡ್ನ ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಹೈಡ್ರೋಜನ್ ಹತ್ರ ಕೆ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಹೈಡ್ರೋಜನ್ ಏನು ಮಾಡುತ್ತೆ, ಅತಿ ಸಮೀಪದ ಜಡ ಅನಿಲ ಹೀಲಿಯಂ ಇದೆ ಅಲ್ವಾ, ಇದರ ಎಲೆಕ್ಟ್ರಾನಿಕ್ ವಿನ್ಯಾಸನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರತ್ತೆ ಆಯಿತಾ. ಸೊ ಇದಕ್ಕಾಗಿ ಹೈಡ್ರೋಜನ್ ಏನು ಮಾಡುತ್ತೆ, ಇನ್ನೊಂದು ಹೈಡ್ರೋಜನ್ ಪರಮಾಣುಗೆ ಹೇಳುತ್ತೆ ನನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ನಿನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ಸೊ ಇಬ್ಬರು ಎಲೆಕ್ಟ್ರಾನ್ನ ಹಂಚ್ಕೊಂಡು ಒಂದು ಬಂಧನ ಸೃಷ್ಟಿ ಮಾಡೋಣ ಅಂತ. ಸೊ ಈ ರೀತಿ ಒಂದು ಜೋಡಿ ಎಲೆಕ್ಟ್ರಾನ್ ಹಂಚಿಕೆಯಿಂದ ಸೃಷ್ಟಿಯಾಗುವಂಥ ಬಂಧನ ಏಕಬಂಧ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ನೆಕ್ಸ್ಟ್ ಇನ್ನೊಂದು ಎರಡನೇದು ಯಾವುದು, ದ್ವಿಬಂಧ. ಸೊ ದ್ವಿಬಂಧದಲ್ಲಿ ಏನಾಗುತ್ತೆ, 2 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ ಆಯಿತಾ. ಸೊ ಆಕ್ಸಿಜನ್ನಿನ ಅಟಾಮಿಕ್ ನಂಬರ್ ಅಂದರೆ ಆಕ್ಸಿಜನ್ನಿನ ಪರಮಾಣು ಸಂಖ್ಯೆ ಏನು 8. ಸೊ ಆಕ್ಸಿಜನ್ನಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರುತ್ತೆ 2,6 ಆಗಿರುತ್ತೆ. ಸೊ ಆಕ್ಸಿಜನ್ನಿಗೆ 2 ಎಲೆಕ್ಟ್ರಾನ್ಗಳು ಬೇಕು. ಸೊ ಆಕ್ಸಿಜನ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ನ ಹಂಚ್ಕೊಳ್ಳುತ್ತೆ, 4 ಎಲೆಕ್ಟ್ರಾನ್ನ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ ಹಾಗೂ 2 ಎಲೆಕ್ಟ್ರಾನ್ನ ಹಂಚ್ಕೊಳ್ಳುತ್ತೆ. ಸೊ ಆಕ್ಸಿಜನ್ನಿನ ಅಟಾಮಿಕ್ ನಂಬರ್ ಇಸ್ 8, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 2,6 ಆಗಿರುತ್ತೆ. ಸೊ ಟು ಅಚೀವ್ ಆಕ್ಟೇಟ್ ಆಕ್ಸಿಜನ್ನಿಗೆ 2 more ಎಲೆಕ್ಟ್ರಾನ್ಸ್ ಬೇಕಿರುತ್ತೆ ಆಯಿತಾ. ಸೊ ಈಚ್ ಆಕ್ಸಿಜನ್ ಆಟಮ್ ಏನು ಮಾಡುತ್ತೆ ಅಂದರೆ 4 ಎಲೆಕ್ಟ್ರಾನ್ಸ್ನ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ ಆ್ಯಂಡ್ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡುತ್ತೆ. ಸೊ ಈ ರೀತಿ ಏನು ಡಬಲ್ ಕೋವೆಲೆಂಟ್ ಬಾಂಡ್ ಸೃಷ್ಟಿ ಆಗುತ್ತೆ. ಯಾಕೆ, ಬಿಕಾಸ್ 2 pairs ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆಗ್ತಿದೆ. ದ್ವಿಬಂಧ ಸೃಷ್ಟಿ ಆಗುತ್ತೆ ಯಾಕಂದರೆ 2 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೀತಿದೆ ಆಯಿತಾ. ಸೊ 2 ಆಕ್ಸಿಜನ್ ಪರಮಾಣುವಿಗೆ ಜಡ ಅನಿಲದ ಸ್ಥಿತಿ ಉಂಟಾಗಿದೆ, ಅಷ್ಟಕ ಸ್ಥಿತಿ ಏನಾಗಿದೆ ಉಂಟಾಗುತ್ತೆ ಆಯಿತಾ ಮಕ್ಕಳೇ. ಸೊ ಬೋತ್ ದ ಆಕ್ಸಿಜನ್ ಆಟಮ್ಸ್ ಹ್ಯಾವ್ ಅಚೀವ್ಡ್ ಆಕ್ಟೇಟ್ ಇನ್ ದಿಸ್ ಕೇಸ್ ಆಯಿತಾ ಮಕ್ಕಳೇ. ಓಕೆ, ನೆಕ್ಸ್ಟು ಟ್ರಿಪಲ್ ಕೋವೆಲೆಂಟ್ ಬಾಂಡ್. 3 pairs ಆಫ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಂಡು ಕ್ರಿಯೇಟ್ ಆಗುವಂಥ ಬಾಂಡ್ನ ನಾವು ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. 3 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧನ ನಾವು ತ್ರಿಬಂಧ ಅಂತ ಕರಿತೀವಿ ಆಯಿತಾ. ಉದಾಹರಣೆಗೆ ನೈಟ್ರೋಜನ್ ಪರಮಾಣು ನೋಡೋಣ. ನೈಟ್ರೋಜನ್ನಿನ ಪರಮಾಣು ಸಂಖ್ಯೆ 7, ಇದರ ಚುಕ್ಕಿ ಎಲೆಕ್ಟ್ರಾನ್ ವಿನ್ಯಾಸ 2,5. ಸೊ ನೈಟ್ರೋಜನ್ನಿಗೆ 3 ಎಲೆಕ್ಟ್ರಾನ್ಗಳು ಬೇಕಾಗಿರುತ್ತೆ. ಸೊ ಒಂದು ನೈಟ್ರೋಜನ್ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುತ್ತೆ. ಒಂದು ನೈಟ್ರೋಜನ್ ಪರಮಾಣು ಇನ್ನೊಂದು ನೈಟ್ರೋಜನ್ ಪರಮಾಣು ಒಟ್ಟಿಗೆ 3 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುತ್ತೆ. ಸೊ ಈ ರೀತಿ 3 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಸೃಷ್ಟಿಯಾಗೋ ಬಂಧನ ನಾವು ತ್ರಿಬಂಧ ಅಂತ ಕರಿತೀವಿ. 3 pairs ಆಫ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿ ಕ್ರಿಯೇಟ್ ಆಗುವಂಥ ಬಾಂಡ್ನ ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ ಆಯಿತಾ. ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮಗೆ, ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಗೊತ್ತಿರಬೇಕು. ಸೊ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಂಧದ ನಡುವೆ ಇರುವಂಥ ವ್ಯತ್ಯಾಸಗಳೇನು. ಕೋವೆಲೆಂಟ್ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೆ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆಯುತ್ತೆ. ಬಟ್ ಅಯಾನಿಕ್ ಬಾಂಡಲ್ಲಿ ಗೇನ್ ಆ್ಯಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಸೋಡಿಯಂ ಏನು ಮಾಡುತ್ತೆ, 1 ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ, ಅದೇ ಎಲೆಕ್ಟ್ರಾನ್ನ ಕ್ಲೋರಿನ್ ಏನಿದೆ ಅದು ಗೇನ್ ಮಾಡ್ಕೊಳ್ಳುತ್ತೆ ಅಲ್ವಾ ಮಕ್ಕಳೇ. ಸೊ ಈ ರೀತಿ ಲಾಸ್ ಆ್ಯಂಡ್ ಗೇನ್ ಟ್ರಾನ್ಸಾಕ್ಷನಿಂದ ಸೃಷ್ಟಿಯಾಗುವಂತಹ ಬಾಂಡ್ನ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಮಕ್ಕಳೇ, ಕೋವೆಲೆಂಟ್ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೆ, ಆದರೆ ಅಯಾನಿಕ್ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ನಡೆಯುತ್ತೆ. ಸೋಡಿಯಂ ಏನಿದೆ ಇದು ಧನ ಆವೇಶ ಇರುವಂಥ ಕ್ಯಾಟಯಾನ್ ಅಲ್ವಾ. ಸೊ ಇದು ಎಲೆಕ್ಟ್ರಾನ್ನ ಕಳೆದುಕೊಳ್ಳುತ್ತೆ ಹಾಗೂ ಅದೇ ಎಲೆಕ್ಟ್ರಾನ್ನ ಕ್ಲೋರಿನ್ ಏನಿದೆ ಪಡೆದುಕೊಳ್ಳುತ್ತೆ ಅಲ್ವಾ. ಸೊ ಈ ರೀತಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂಥ ಬಂಧನ ನಾವು ಅಯಾನಿಕ್ ಬಂಧ ಅಂತ ಕರಿತೀವಿ ಆಯಿತಾ. ನೆಕ್ಸ್ಟ್ ಏನು ವ್ಯತ್ಯಾಸ, ಕೋವೆಲೆಂಟ್ ಬಂಧಗಳಿಗೆ ಕಡಿಮೆ ದ್ರವಣ ಬಿಂದು ಹಾಗೂ ಕುದಿ ಬಿಂದು ಇರುತ್ತೆ ಆಯಿತಾ. ಆದರೆ ಅಯಾನಿಕ್ ಬಂಧಗಳಿಗೆ ಹೆಚ್ಚು ದ್ರವಣ ಬಿಂದು ಹಾಗೂ ಕುದಿ ಬಿಂದು ಇರುತ್ತೆ. ಯಾಕಂದರೆ ಅಯಾನಿಕ್ ಬಂಧದಲ್ಲಿ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಇರುತ್ತೆ ಹಾಗೂ ಈ ಬಲ ತುಂಬ ಪ್ರಬಲವಾಗಿರುತ್ತೆ ಆಯಿತಾ. ಅಂದರೆ ಕೋವೆಲೆಂಟ್ ಬಾಂಡಲ್ಲಿ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಬಟ್ ಅಯಾನಿಕ್ ಬಾಂಡಲ್ಲಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಬಿಕಾಸ್ ಆಫ್ ಹೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆಯಿತಾ ಮಕ್ಕಳೇ. ಕೋವೆಲೆಂಟ್ ಬಾಂಡ್ ಇರುವಂಥ ಸಬ್ಸ್ಟೆನ್ಸಸ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಅಯಾನಿಕ್ ಬಾಂಡ್ ಇರುವಂಥ ಸಬ್ಸ್ಟೆನ್ಸಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅಯಾನ್ಸ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಯಿತಾ ಮಕ್ಕಳೇ. ಸೊ ಕೋವೆಲೆಂಟ್ ಬಂಧ ಇರುವಂಥ ಸಂಯುಕ್ತಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿರ್ತವೆ. ಆದರೆ ಅಯಾನಿಕ್ ಬಂಧ ಇರುವಂಥ ಸಂಯುಕ್ತಗಳಲ್ಲಿ ಅಯಾನ್ಗಳಿರುತ್ತೆ ಅಲ್ವಾ, ವಿದ್ಯುತ್ ಆವೇಶ ಇರುತ್ತೆ ಅಲ್ವಾ, ಇದಕ್ಕಾಗಿ ಇವು ಉತ್ತಮ ವಿದ್ಯುತ್ ವಾಹಕಗಳಾಗಿರ್ತವೆ ಆಯಿತಾ. ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮಗೆ, ಆಲೋಟ್ರೋಪ್ಸ್ ಬಗ್ಗೆ ಗೊತ್ತಿರಬೇಕು. ಆಲೋಟ್ರೋಪ್ಸ್ ಅಂದ್ರೇನು,
ಒಂದೇ ಎಲಿಮೆಂಟಿನ ಬೇರೆ ಬೇರೆ ಫಾರ್ಮ್ಸ್ ಯಾವುದು ಸೇಮ್ ಫಿಸಿಕಲ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೋ ಇದನ್ನು ನಾವು ಆಲೋಟ್ರೋಪ್ಸ್ ಅಂತ ಕರಿತೀವಿ ಆಯಿತಾ. ಸೊ ಸೇಮ್ ಫಿಸಿಕಲ್ ಸ್ಟೇಟ್ ಅಂದ್ರೇನು, ಈ ಎಲ್ಲ ಫಾರ್ಮ್ಸ್ ಈದರ್ ಸಾಲಿಡ್ ಆಗಿರಬೇಕು, ಇಲ್ಲ ಲಿಕ್ವಿಡ್ ಆಗಿರಬೇಕು, ಇಲ್ಲ ಗ್ಯಾಸ್ ಸ್ಟೇಟಲ್ಲಿ ಇರಬೇಕು ಆಯಿತಾ. ಒಂದು ಫಾರ್ಮ್ ಒಂದು ಸ್ಟೇಟಲ್ಲಿ, ಇನ್ನೊಂದು ಫಾರ್ಮ್ ಇನ್ನೊಂದು ಸ್ಟೇಟಲ್ಲಿ ಇರೋ ಹಾಗಿಲ್ಲ. ಸೊ ಈ ರೀತಿಯ ಕಾಂಪೌಂಡ್ಸ್ನ ನಾವು ಆಲೋಟ್ರೋಪ್ಸ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್ ಅಂತ ಕರಿತೀವಿ ಆಯಿತಾ. ಅಂದರೆ ಬಹುರೂಪಗಳು ಅಂದರೆ ಅರ್ಥ ಏನು ಮಕ್ಕಳೇ, ಒಂದೇ ಧಾತುವಿನ ಹಲವಾರು ರೂಪಗಳಿರುತ್ತೆ ಆಯಿತಾ, ವಿವಿಧ ರೂಪಗಳಿರುತ್ತೆ, ಆದರೆ ಈ ಎಲ್ಲ ರೂಪಗಳು ಒಂದೇ ಭೌತಿಕ ಸ್ಥಿತಿಯಲ್ಲಿ ಇರುತ್ತೆ ಆಯಿತಾ ಮಕ್ಕಳೇ. ಸೊ ಈ ರೂಪಗಳನ್ನ ನಾವು ಆ ಧಾತುವಿನ ಬಹುರೂಪಗಳು ಅಂತ ಕರಿತೀವಿ ಆಯಿತಾ. ಸೊ ಒಂದೇ ಭೌತಿಕ ಸ್ಥಿತಿ ಅಂದ್ರೇನು, ಎಲ್ಲ ಸಂಯುಕ್ತಗಳು ಇಲ್ಲ ಘನ ಸ್ಥಿತಿಯಲ್ಲಿರಬೇಕು, ಇಲ್ಲ ದ್ರವದ ಸ್ಥಿತಿಯಲ್ಲಿರಬೇಕು, ಇಲ್ಲ ಅನಿಲದ ಸ್ಥಿತಿಯಲ್ಲಿರಬೇಕು. ಒಂದು ಘನ ಸ್ಥಿತಿ ಇನ್ನೊಂದು ಅನಿಲದ ಸ್ಥಿತಿ ಈ ರೀತಿ ಪರಿಸ್ಥಿತಿಯಲ್ಲಿ ಇರಬಾರ್ದು ಆಯ್ತಾ. ಸೊ ಕಾರ್ಬನ್ನಿನ 3 ಬಹುರೂಪಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿ. ಸೊ ಕಾರ್ಬನ್ನ 3 ಆಲೋಟ್ರೋಪ್ಸ್ ಡಿಸ್ಕಸ್ ಮಾಡಿದ್ದಾರೆ. ಯಾವುದದು? ಡೈಮಂಡ್, ಗ್ರಾಫೈಟ್ ಅಂಡ್ ಫುಲರಿನ್ ಆಯ್ತಾ. ಸೊ ಡೈಮಂಡ್ ಬಗ್ಗೆ ಏನು ಗೊತ್ತಿರಬೇಕು, ವಜ್ರದ ಬಗ್ಗೆ ಏನು ಮಾಹಿತಿ ಇರಬೇಕು, ಇದು ಅತ್ಯಂತ ಕಠಿಣ ವಸ್ತು ಆಯ್ತಾ ಮಕ್ಕಳೇ. ನಮ್ಮ ಭೂಮಿ ಮೇಲಿರುವಂತಹ ಅತ್ಯಂತ ಕಠಿಣ ವಸ್ತು, ಮೋಸ್ಟ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್. ಸೊ ಇದಕ್ಕೆ 3D ಕಾನ್ಫಿಗರೇಷನ್ ಇರುತ್ತೆ, 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ಇರುತ್ತೆ, ಅಂದರೆ 3 ಆಯಾಮದ ರಚನೆ ಇರುತ್ತೆ ವಜ್ರಕ್ಕೆ ಆಯಿತಾ. ನೆಕ್ಸ್ಟ್ ಏನು ಗೊತ್ತಿರಬೇಕು, 1 ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ಸ್ಗೆ ಬೌಂಡ್ ಆಗಿರುತ್ತೆ ಇನ್ ಡೈಮಂಡ್ ಆಯಿತಾ. ಒಂದು ಕಾರ್ಬನ್ ಪರಮಾಣು 4 ಕಾರ್ಬನ್ ಪರಮಾಣು ಒಟ್ಟಿಗೆ ಬಂಧನ ಸೃಷ್ಟಿ ಮಾಡುತ್ತೆ ಡೈಮಂಡಿನಲ್ಲಿ. ಡೈಮಂಡ್ಸ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಡೈಮಂಡ್ಸ್ ದುರ್ಬಲ ವಿದ್ಯುತ್ ವಾಹಕಗಳಾಗಿರ್ತವೆ, ವಜ್ರಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿರ್ತವೆ. ಗ್ರಾಫೈಟ್ ಬಗ್ಗೆ ಏನು ಗೊತ್ತಿರಬೇಕು, ಇದು ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ ಆಗಿರುತ್ತೆ, ಇದು ಮೃದುವಾಗಿರುತ್ತೆ ಹಾಗೂ ಜಾರು ಸ್ಪರ್ಶ ಇರುತ್ತೆ ಆಯಿತಾ ಗ್ರಾಫೈಟಿಗೆ. ನೆಕ್ಸ್ಟ್ ಏನು ಗೊತ್ತಿರಬೇಕು, ಡೈಮಂಡಲ್ಲಿ ಹೆಕ್ಸಾಗೋನಲ್ ಅರೇಸಲ್ಲಿ ಕಾರ್ಬನ್ ಅರೇಂಜ್ ಆಗಿರುತ್ತೆ. ಹೆಕ್ಸಾಗೋನಲ್ ಅರೇಸಲ್ಲಿ ಕಾರ್ಬನ್ ಅರೇಂಜ್ ಆಗಿರುತ್ತೆ, ಅಂದರೆ ಷಡ್ಭುಜಾಕೃತಿ ಇರುತ್ತೆ ಕಾರ್ಬನ್ನಿನ ರಚನೆಗೆ ನಮ್ಮ ಗ್ರಾಫೈಟ್ ಸಂಯುಕ್ತದಲ್ಲಿ ಆಯಿತಾ. ಸೊ ಒಂದು ಕಾರ್ಬನ್ ಪರಮಾಣು 3 ಕಾರ್ಬನ್ ಪರಮಾಣು ಒಟ್ಟಿಗೆ ಬಂಧನ ಸೃಷ್ಟಿ ಮಾಡುತ್ತೆ. 1 ಕಾರ್ಬನ್ ಆಟಮ್ ಇಸ್ ಬೌಂಡ್ ಟು 3 ಅದರ್ ಕಾರ್ಬನ್ ಆಟಮ್ಸ್ ಆಯಿತಾ. ಆ್ಯಂಡ್ ಗ್ರಾಫೈಟ್ ಇವನ್ ದೋ ಇಟ್ ಇಸ್ ಅ ನಾನ್ ಮೆಟಲ್, ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಯಿತಾ ಮಕ್ಕಳೇ. ಇದು ಅಲೋಹವಾಗಿದ್ದರೂ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿರುತ್ತೆ ಗ್ರಾಫೈಟ್ ಆಯಿತಾ ಮಕ್ಕಳೇ. ನೆಕ್ಸ್ಟು ಫುಲ್ಲರೀನ್ಸ್ ಆರ್ ಅ ಗ್ರೂಪ್ ಆಫ್ ಕಂಪೌಂಡ್ಸ್ ಆಯಿತಾ. ಸೊ ಒಬ್ಬರು ಆರ್ಕಿಟೆಕ್ಟ್ ಇದ್ದರು, ಬಕ್ಮಿನ್ಸ್ಟರ್ ಫುಲ್ಲರ್ ಅಂತ. ಅವರು ಒಂದು ಸ್ಟ್ರಕ್ಚರ್ನ ಕಟ್ಟಿದ್ರು ಆಯಿತಾ. ಬಕ್ಮಿನ್ಸ್ಟರ್ ಫುಲ್ಲರ್ ಅವರು ಒಂದು ಬಿಲ್ಡಿಂಗ್ ಅಥವಾ ಒಂದು ಸ್ಟ್ರಕ್ಚರ್ನ ಕಟ್ಟಿದ್ರು, ಅದು ಒಂದು ಜಿಯೋಡೋಸಿಕ್ ಡೋಮ್ ಆಯಿತಾ ಮಕ್ಕಳೇ. ಸೊ ಫುಲ್ಲರಿನ್ ಅನ್ನೋ ಗ್ರೂಪ್ ಆಫ್ ಕಂಪೌಂಡ್ಸಲ್ಲಿ ಫಸ್ಟ್ ಕಂಪೌಂಡ್ ಇನ್ವೆಂಟ್ ಅಲ್ಲ, ಡಿಸ್ಕವರ್ ಆಗಿದ್ದು C60 ಅನ್ನೋ ಒಂದು ಕಾಂಪೌಂಡ್. ಸೊ ಈ ಕಾಂಪೌಂಡಿಗೆ ಹಾಗೂ ಬಕ್ಮಿನ್ಸ್ಟರ್ ಫುಲ್ಲರ್ ಅವರ ಕಟ್ಟಡ ಏನಿದೆ ಅದಕ್ಕೆ ತುಂಬಾ ಸಿಮಿಲಾರಿಟೀಸ್ ಇತ್ತು ಆಯಿತಾ. ಸೊ ಏನು ಮಾಡಿದ್ರು, ಈ ಕಂಪೌಂಡ್ನ ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಈ ಎಲ್ಲ ಬಕ್ಮಿನ್ಸ್ಟರ್ ಫುಲ್ಲರೀನ್ ಡಿಸ್ಕವರ್ ಆದಮೇಲೆ ಇನ್ನೊಂದಷ್ಟು ಕಾಂಪೌಂಡ್ಸ್ ಡಿಸ್ಕವರ್ ಆಯಿತು, ಅದನ್ನು ಕೂಡ ಫುಲ್ಲರೀನ್ಸ್ ಅನ್ನೋಕ್ಕೆ ಶುರು ಮಾಡಿದ್ರು ಆಯಿತಾ. ಸೊ ಫುಲ್ಲರೀನ್ಗಳು ಒಂದಷ್ಟು ಸಂಯುಕ್ತಗಳ ಗುಂಪಾಗಿರುತ್ತವೆ ಆಯಿತಾ ಮಕ್ಕಳೇ. ಸೊ ಬಕ್ಮಿನ್ಸ್ಟರ್ ಫುಲ್ಲರ್ ಅನ್ನೋ ಒಬ್ಬರು ಆರ್ಕಿಟೆಕ್ಟ್ ಇದ್ರು ಆಯಿತಾ. ಸೊ ಅವರು ಒಂದು ಕಟ್ಟಡನ ಸೃಷ್ಟಿ ಮಾಡಿದ್ರು ಆಯಿತಾ. ಸೊ ಆ ಕಟ್ಟಡ ಏನಿದೆ ಹಾಗೂ ಒಂದು ಅದೇ ಸಮಯದಲ್ಲಿ ಅಂದರೆ ಮುಂದೆ ಹೋಗಿ ಒಂದು ಸಂಯುಕ್ತನ ಒಂದಷ್ಟು ವಿಜ್ಞಾನಿಗಳೇನಿದ್ದಾರೆ ಕಂಡು ಹಿಡಿದ್ರು ಆಯಿತಾ ಮಕ್ಕಳೇ. ಕಂಡು ಹಿಡಿದ್ರು ಅಂದರೆ ಅದು ಅಸ್ತಿತ್ವದಲ್ಲಿತ್ತು, ಅದಿದೆ ಅಂತ ಅವರಿಗೆ ಅರಿವಾಯಿತು ಆಯಿತಾ. ಸೊ ಈ ಸಂಯುಕ್ತ ಯಾವುದು, C60 ಅನ್ನೋ ಒಂದು ಸಂಯುಕ್ತ ಆಯಿತಾ. ಸೊ ಇದರಲ್ಲಿ 60 ಕಾರ್ಬನ್ ಪರಮಾಣುಗಳು ಈ ರೀತಿ ಕಾಲ್ ಚೆಂಡಿನ ರೀತಿಯಲ್ಲಿ ರಚನೆ ಇರುತ್ತೆ ಆಯಿತಾ ಅದರದ್ದು. ಸೊ ಈ C60 ಸಂಯುಕ್ತ ಏನಿದೆ ಇದನ್ನು ಬಕ್ಮಿನ್ಸ್ಟರ್ ಫುಲ್ಲರೀನ್ ಅನ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ? ಬಿಕಾಸ್ ಬಕ್ಮಿನ್ಸ್ಟರ್ ಫುಲ್ಲರ್ ಅವರು ಕಟ್ಟಿರುವಂತಹ ಕಟ್ಟಡಕ್ಕೆ ಈ ರಚನೆ ಏನಿದೆ ತುಂಬ ಹೋಲಿಕೆ ಇತ್ತು ಆಯಿತಾ. ಸೊ ಅದಾದಮೇಲೆ ಈ ರೀತಿಯ ಯಾವುದೇ ಸಂಯುಕ್ತನ ಕಂಡು ಹಿಡಿದಾಗ್ಲೂ ಅದನ್ನೆಲ್ಲ ಫುಲ್ಲರೀನ್ಗಳು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಆಯಿತಾ ಮಕ್ಕಳೇ. ಸೊ ಇಷ್ಟು ಮಾಹಿತಿ ಇರಬೇಕು ನಿಮಗೆ ಫುಲ್ಲರೀನ್ಸ್ ಬಗ್ಗೆ ಆಯಿತಾ. ಫುಲ್ಲರೀನ್ಗಳ ಬಗ್ಗೆ ಇಷ್ಟು ಮಾಹಿತಿ ಇರಬೇಕಾಯ್ತಾ ಮಕ್ಕಳೇ. ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂದರೆ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಆಯಿತಾ. ಸೊ ಕಾರ್ಬನ್ ಎಷ್ಟೊಂದು ರೀತಿಯ ಕಂಪೌಂಡ್ಸ್ನ ಸೃಷ್ಟಿ ಮಾಡುತ್ತೆ. ಇದಕ್ಕೆ 2 ಮೇಜರ್ ರೀಸನ್ಸ್ ಇರುತ್ತೆ, ಅದೇನು ಅಂತ ತಿಳ್ಕೊಳ್ಳೋಣ, ವಿಚ್ ಇಸ್ ಬೇಸಿಕಲಿ ಕ್ಯಾಟಿನೇಷನ್ ಹಾಗೂ ಟೆಟ್ರಾವೇಲೆನ್ಸಿ. ನೆಕ್ಸ್ಟು ಕಾರ್ಬನ್ ಕಂಪೌಂಡ್ಸ್ನ ಕ್ಯಾಟಗರೀಸ್ ನೋಡ್ತೀವಿ.
ಹಾಗೂ ಫಂಕ್ಷನಲ್ ಗ್ರೂಪ್, ಹೋಮೋಲೋಗಸ್ ಸೀರೀಸ್ ಹಾಗೂ ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊತೀವಿ. ಕಾರ್ಬನ್ ಏನಿದೆ ಇದಕ್ಕೆ ಅತ್ಯಂತ ಪರಿವರ್ತನೀಯ ಸ್ವಭಾವ ಇದೆ. ಪರಿವರ್ತನೀಯ ಸ್ವಭಾವ ಅಂದರೆ ಕಾರ್ಬನ್ ಎಷ್ಟೊಂದು ರೀತಿಯ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಗ ನೀವು 2 ಕಾರಣಗಳನ್ನ ಸೂಚಿಸಬೇಕು, ಕೆಟನೀಕರಣ ಹಾಗೂ ಟೆಟ್ರಾವೇಲೆನ್ಸಿ. ಅದಾದಮೇಲೆ ಸಂಯುಕ್ತಗಳು, ಕಾರ್ಬನ್ ಸಂಯುಕ್ತಗಳ ವರ್ಗಗಳಿರುತ್ತೆ, ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೇಕು. ಆಯಿತಾ? ಓಕೆ, ಸೊ ಈ 2 ಕಾರಣಗಳೇನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾವ ಕಾರಣಕ್ಕೆ ಕಾರ್ಬನ್ ಇಷ್ಟೊಂದು ರೀತಿಯ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ ಅಂತ. ಸೊ ಕಾರ್ಬನ್ ಏನಿದೆ ಇದಕ್ಕೆ ಸ್ವಯಂ ಪ್ರೀತಿ ಜಾಸ್ತಿ. ಆಯಿತಾ? ಸೊ ಕಾರ್ಬನ್ ಎಷ್ಟೊಂದು ಕಾರ್ಬನ್ ಪರಮಾಣುಗಳೊಟ್ಟಿಗೆ ಈ ರೀತಿ ಸರಪಳಿಗಳನ್ನ ಉಂಟು ಮಾಡುತ್ತೆ. ಅದು ನೇರ ಸರಪಳಿ ಇರ್ಬೋದು ಅಥವಾ ಕವಲು ಸರಪಳಿಗಳಿರ್ಬೋದು. ಸೊ ಈ ರೀತಿ ಅಥವಾ ಉಂಗುರಾಕಾರದ ರಚನೆ ಇರಬಹುದು. ಆಯಿತಾ? ಸೊ ಕಾರ್ಬನ್ ಏನಿದೆ ಈ ರೀತಿ ಸರಪಳಿಗಳು ಹಾಗೂ ಏನು ಉಂಗುರಗಳನ್ನೆಲ್ಲ ರಚನೆ ಮಾಡ್ತಿರತ್ತೆ. ಆಯಿತಾ ಮಕ್ಕಳೇ? ಸೊ ಕಾರ್ಬನ್ನಿಗೆ ಈ ಸ್ವಯಂ ಸಂಪರ್ಕ ಸಾಮರ್ಥ್ಯ ಇರುತ್ತೆ. ಆಯಿತಾ? ಸೊ ಈ ಸಾಮರ್ಥ್ಯನ ನಾವು ಕೆಟನೀಕರಣ ಅಂತ ಕರಿತೀವಿ. ಆಯಿತಾ ಮಕ್ಕಳೇ? ಸೊ ಕಾರ್ಬನ್ ನಾನು ಹೇಳ್ದಂಗೆ ಸೆಲ್ಫ್ ಲವ್ ಜಾಸ್ತಿ. ಆಯಿತಾ ಕಾರ್ಬನ್ಗೆ? ಸೊ ಕಾರ್ಬನ್ ಬೇರೆ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಈ ರೀತಿ ಸ್ಟ್ರೇಟ್ ಚೈನ್ಸ್ ಕ್ರಿಯೇಟ್ ಮಾಡುತ್ತೆ ಅಥವಾ ಬ್ರಾಂಚ್ ಚೈನ್ ಕ್ರಿಯೇಟ್ ಮಾಡುತ್ತೆ ಅಥವಾ ರಿಂಗ್ ಸ್ಟ್ರಕ್ಚರ್ಸ್ನೆಲ್ಲ ಕ್ರಿಯೇಟ್ ಮಾಡುತ್ತೆ. ಆಯಿತಾ? ಸೊ ಈ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ಕಾರ್ಬನ್ ಏನಿದೆ, ಈ ಎಬಿಲಿಟಿನ ನಾವು ಕ್ಯಾಟಿನೇಷನ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ? ಓಕೆ, ನೆಕ್ಸ್ಟು ಟೆಟ್ರಾವೇಲೆನ್ಸಿ. ಸೊ ಕಾರ್ಬನಿಗೆ ಆಸ್ ಯು ನೋ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2,4. ಆಯಿತಾ? ಸೊ ಕಾರ್ಬನ್ನಿನ ಔಟಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಆಯಿತಾ ಮಕ್ಕಳೇ? ಸೊ 4 ಅಂದ್ರೇನು? ಟೆಟ್ರಾ ಅಲ್ವಾ? ಹಾಗೂ ವೇಲೆನ್ಸ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಸೊ ಕಾರ್ಬನ್ನ ನಾವು ಟೆಟ್ರಾ ವೇಲೆಂಟ್ ಅಂತ ಕರಿತೀವಿ. ಆಯಿತಾ? ಓಕೆನಾ? ಓಕೆ, ಸೊ ಕಾರ್ಬನ್ ಏನಿದೆ ಇದರ ಪರಮಾಣು ಸಂಖ್ಯೆ 6 ಆಗಿರೋದ್ರಿಂದ ಈ ಎಲೆಕ್ಟ್ರಾನಿಕ್ ವಿನ್ಯಾಸ ಈ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಕಾರ್ಬನ್ನಿನ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ ಇರುವಂಥ ಸ್ಥಿತಿನ ನಾವು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ 4 ಅಂದರೆ ಟೆಟ್ರಾ ಅಂತ ಅರ್ಥ ಮಾಡ್ಕೋಬೋದು. ಆಯಿತಾ ಮಕ್ಕಳೇ? ಹಾಗೂ ಹೊರ ಕವಚನ ವೇಲೆಂಟ್ ಕವಚ ಅಂತ ಕರೀತಾರೆ. ಆಯಿತಾ? ಸೊ ಇದಕ್ಕಾಗಿ ಕಾರ್ಬನ್ನಿಗೆ ಟೆಟ್ರಾವೇಲೆನ್ಸಿ ಸಾಮರ್ಥ್ಯ ಇದೆ ಅಂತ ನಾವು ಹೇಳ್ಬೋದು. ಆಯಿತಾ? ಸೊ ಈ 2 ಕಾರಣಗಳಿಂದಾಗಿ ಕಾರ್ಬನ್ ಅತ್ಯಂತ ಜಾಸ್ತಿ ಸಂಖ್ಯೆಯಲ್ಲಿ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ. ಬಿಕಾಸ್ ಆಫ್ ದೀಸ್ 2 ಅಬಿಲಿಟೀಸ್ ಕಾರ್ಬನ್ ಕ್ರಿಯೇಟ್ಸ್ ಅ ಲಾರ್ಜ್ ನಂಬರ್ ಆಫ್ ಕಂಪೌಂಡ್ಸ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಆಯಿತಾ? ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು, ವೈ ಡಸ್ ಕಾರ್ಬನ್ ಕ್ರಿಯೇಟ್ ಸೋ ಮೆನಿ ಕಂಪೌಂಡ್ಸ್ ಅಂತ. ಆಗ ನೀವು ಕ್ಯಾಟಿನೇಷನ್ ಅಂಡ್ ಟೆಟ್ರಾವೇಲೆನ್ಸಿ ಅಂತ ಬರಿಬೋದು. ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ಬೋದು, ಕಾರ್ಬನ್ ಏನಕ್ಕೆ ಇಷ್ಟೊಂದು ರೀತಿಯ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ ಅಂತ. ಆಗ ನೀವು ಈ 2 ಕಾರಣಗಳನ್ನ ನೀಡಬೇಕು, ಕೆಟನೀಕರಣ ಹಾಗೂ ಟೆಟ್ರಾವೇಲೆನ್ಸಿ ಅನ್ನೋ ಕಾರಣನ ನೀಡಬೇಕು. ಓಕೆ, ನೆಕ್ಸ್ಟ್ ಏನು ನೋಡೋಣ. ಎಸ್, ಸೊ ಕಾರ್ಬನ್ ಕಂಪೌಂಡ್ಸಲ್ಲಿ 2 ಕ್ಯಾಟಗರೀಸ್ ಇದೆ ಅಂತ ಹೇಳಿದೆ ಅಲ್ವಾ? ಏನದು ಕ್ಯಾಟಗರೀಸ್? ಕಾರ್ಬನ್ ಕಂಪೌಂಡ್ಸ್ ಕ್ಯಾನ್ ಇದರ್ ಬಿ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಕಾರ್ಬನ್ ಸಂಯುಕ್ತಗಳು 2 ವರ್ಗಗಳಾಗಿರ್ಬೋದು. ಆಯಿತಾ? ಪರ್ಯಾಪ್ತ ಸಂಯುಕ್ತಗಳು ಹಾಗೂ ಅಪರ್ಯಾಪ್ತ ಸಂಯುಕ್ತಗಳು. ಸೊ ಕಾರ್ಬನ್ ಕಂಪೌಂಡ್ಸಲ್ಲಿ ಕಾರ್ಬನ್ ನಡುವೆ ಬರೀ ಸಿಂಗಲ್ ಬಾಂಡ್ಸ್ ಇತ್ತು ಅಂದರೆ ಆ ಕಂಪೌಂಡ್ಸ್ನ ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಹಾಗೂ ಕಾರ್ಬನ್ನಿನ ನಡುವೆ ಬರೀ ಏಕಬಂಧಗಳಿದ್ವು ಅಂದರೆ ಆ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸಲ್ಲಿ ಕೂಡ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸಲ್ಲಿ ಅಗೇನ್ 2 ಕ್ಯಾಟಗರೀಸ್ ಇರುತ್ತೆ. ಏನದು? ಕಾರ್ಬನ್ ಕಂಪೌಂಡ್ಸ್ನಲ್ಲಿ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಒಟ್ಟಿಗೆ ಡಬಲ್ ಬಾಂಡ್ಸ್ ಇತ್ತು ಅಂದರೆ ಆ ಕಂಪೌಂಡ್ಸ್ನ ನಾವು ಅನ್ಸ್ಯಾಚುರೇಟೆಡ್ ಅಂತೀವಿ. ಎಸ್ಪೆಷಲಿ ಆ ಕಂಪೌಂಡ್ಸ್ನ ನಾವು ಆಲ್ಕೀನ್ಸ್ ಅಂತೀವಿ. ಬರೀ ಸಿಂಗಲ್ ಬಾಂಡ್ಸ್ ಇದ್ದರೆ ಸ್ಯಾಚುರೇಟೆಡ್ ಕಂಪೌಂಡ್ಸ್ ಆಗಿದ್ರೆ ಆ ಕಂಪೌಂಡ್ಸ್ನ ಆಲ್ಕೇನ್ಸ್ ಅಂತೀವಿ. ಆಯಿತಾ? ಸೊ ಆಲ್ಕೀನ್ಸ್ಗಳು ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ನ ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಏನು? ಕಾರ್ಬನ್ ಕಂಪೌಂಡ್ಸಲ್ಲಿ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಜೊತೆ ಟ್ರಿಪಲ್ ಬಾಂಡ್ ಇದ್ದರೆ ಆ ಕಂಪೌಂಡ್ಸ್ನ ಅಗೇನ್ ನಾವು ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತೀವಿ ಹಾಗೂ ಇನ್ ಪರ್ಟಿಕ್ಯುಲರ್ ಆಲ್ಕೈನ್ಸ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ? ಸೊ ಕಾರ್ಬನ್ ಪರ್ಯಾಪ್ತ ಸಂಯುಕ್ತಗಳೇನು ಅಂತ ನಿಮ್ಗೆ ಅರ್ಥ ಆಯಿತು. ಕಾರ್ಬನ್ ನಡುವೆ ಬರೀ ಏಕಬಂಧಗಳಿದ್ರೆ ಅದನ್ನು ನಾವು ಪರ್ಯಾಪ್ತ ಸಂಯುಕ್ತ ಅಂತ ಕರಿತೀವಿ ಹಾಗೂ ಆ ಸಂಯುಕ್ತಗಳನ್ನ ಆಲ್ಕೇನ್ಗಳು ಅಂತ ಕೂಡ ಕರಿಬಹುದು. ಆಯಿತಾ? ಅಪರ್ಯಾಪ್ತ ಸಂಯುಕ್ತದಲ್ಲಿ ಮತ್ತೆ 2 ವಿಧಗಳಿರ್ತವೆ. ಕಾರ್ಬನ್ ಸಂಯುಕ್ತದಲ್ಲಿ ಕಾರ್ಬನ್ ನಡುವೆ ಏಕಬಂಧದ ಒಟ್ಟಿಗೆ ದ್ವಿಬಂಧಗಳು ಇದ್ದರೆ ಆ ಸಂಯುಕ್ತನ ನಾವು ಅಪರ್ಯಾಪ್ತ ಸಂಯುಕ್ತ ಅಂತ ಕರಿತೀವಿ. ಆದರೆ
ಪ್ರತ್ಯೇಕವಾಗಿ ಆ ಸಂಯುಕ್ತಗಳನ್ನ ನಾವು ಆಲ್ಕೀನ್ಗಳು ಅಂತ ಕರಿತೀವಿ ಆಯಿತಾ. ಹಾಗೂ ಎರಡನೇ ವರ್ಗ ಏನು ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧಗಳ ಒಟ್ಟಿಗೆ ತ್ರಿಬಂಧಗಳು ಇದ್ದರೆ ಆ ರೀತಿಯ ಸಂಯುಕ್ತಗಳನ್ನ ನಾವು ಆಲ್ಕೈನ್ಗಳು ಅಂತ ಕರಿತೀವಿ. ಹಾಗೂ ಈ ಎರಡೂ ಸಂಯುಕ್ತಗಳು ದ್ವಿಬಂಧ ಹಾಗೂ ತ್ರಿಬಂಧ ಇರುವಂಥ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳು ಅಂತ ನಾವು ಪರಿಗಣಿಸ್ಬೋದು ಆಯಿತಾ ಮಕ್ಕಳೇ. ಸೊ ಇಷ್ಟು ಮಾಹಿತಿ ಇರಬೇಕು ನಿಮಗೆ ಕಾರ್ಬನ್ ಸಂಯುಕ್ತಗಳ ವರ್ಗದ ಬಗ್ಗೆ, ಕಾರ್ಬನ್ ಕಂಪೌಂಡ್ಸ್ನ ಕ್ಯಾಟಗರೀಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಇರಬೇಕು ಆಯಿತಾ. ಸೊ ಇದು ಚೈನ್ಸ್ ಆಫ್ ಕಾರ್ಬನ್ಸ್. ಕಾರ್ಬನ್ನ ಸರಪಳಿಯಲ್ಲಿ ಬರೀ ಒಂದು ಕಾರ್ಬನ್ ಇದ್ದರೆ ರಚನೆ ಹೇಗಿರುತ್ತೆ, ಎರಡು ಕಾರ್ಬನ್ ಇದ್ದರೆ ಹಾಗೂ ಮೂರು ಕಾರ್ಬನ್ ಇದ್ದರೆ ರಚನೆ ಹೇಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಚೈನ್ಸ್ ಆಫ್ ಕಾರ್ಬನ್ಸ್ ಇದೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಯಿತಾ. ಸೊ ಮೀಥೇನ್ ಇಸ್ ದ ಸಿಂಪ್ಲೆಸ್ಟ್ ಟೈಪ್ ಆಫ್ ಕಾರ್ಬನ್ ಆಟಮ್ ಆಯಿತಾ ಮಕ್ಕಳೇ. ಹಾಗೂ 2 ಕಾರ್ಬನ್ ಆಟಮ್ಸ್ ಇದ್ದರೆ ಹಾಗೂ 3 ಕಾರ್ಬನ್ ಆಟಮ್ಸ್ ಇದ್ದರೆ ಸ್ಟ್ರಕ್ಚರ್ ಹೇಗಿರುತ್ತೆ ಕಾರ್ಬನ್ ಚೈನ್ದು ಅಂತ ಇಲ್ಲಿ ತೋರಿಸಿದ್ದೀವಿ. ಓಕೆನಾ. ಓಕೆ. ಆ್ಯಂಡ್ ಸೇಮ್ ವೇ 4, 5 ಆ್ಯಂಡ್ 6 ಕಾರ್ಬನ್ ಆಟಮ್ಸ್ ಇದ್ದರೆ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತೋರಿಸಿದ್ದೀವಿ. 4, 5 ಹಾಗೂ 6 ಕಾರ್ಬನ್ ಪರಮಾಣುಗಳು ಇದ್ದರೆ ರಚನೆ ಹೇಗಿರುತ್ತೆ ಅಂತ ತೋರಿಸಿದ್ದೀವಿ ಆಯಿತಾ. ಓಕೆ. ಎಸ್. ಸೊ ನಾನು ಹೇಳ್ತಿದ್ದಂಗೆ ಕಾರ್ಬನ್ ಏನಿದೆ ಚೈನ್ಸ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದೆ. ಇದು ಸ್ಟ್ರೇಟ್ ಚೈನ್ ಆದರೂ ಆಗಿರ್ಬೋದು ಅಥವಾ ಈ ರೀತಿ ಬ್ರಾಂಚ್ಡ್ ಚೈನ್ ಆಗಿರ್ಬೋದು ಆಯಿತಾ. ಸೊ 2 ಕಂಪೌಂಡ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದರೆ 4 ಕಾರ್ಬನ್ ಆಟಮ್ಸ್ ಇದೆ ಹಾಗೂ 10 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಇದರ ಏನು ಕೆಮಿಕಲ್ ಫಾರ್ಮುಲಾ ಏನಿದೆ ಇಟ್ ಇಸ್ ದ ಸೇಮ್. ಕೆಮಿಕಲ್ ಫಾರ್ಮುಲಾ ಏನಿದೆ ಇಟ್ ಇಸ್ ದ ಸೇಮ್. ಸೊ ನಾನು ಹೇಳ್ತಿದ್ದೆ ಮಕ್ಕಳೇ ನಿಮಗೆ ಕಾರ್ಬನ್ ಸಂಯುಕ್ತಗಳು ನೇರ ಸರಪಳಿಗಳನ್ನ ಹೊಂದಿರ್ಬೋದು ಅಥವಾ ಕವಲು ಸರಪಳಿಗಳನ್ನ ಹೊಂದಿರ್ಬೋದು ಆಯಿತಾ. ಸೊ ಇದು ಒಂದು ಉದಾಹರಣೆ ಆಯಿತಾ ಮಕ್ಕಳೇ. ಸೊ ಈ ಏನು ಸಂಯುಕ್ತ ಏನಿದೆ ಇದನ್ನು ನಾವು ಬ್ಯೂಟೇನ್ ಅಂತ ಕರಿತೀವಿ ಆಯಿತಾ. ಸೊ ಬ್ಯೂಟೇನ್ ಏನಿದೆ 2 ಸಂಯುಕ್ತಗಳನ್ನ ನೀವು ನೋಡ್ತಿದ್ರೆ 2 ಬ್ಯೂಟೇನೇ ಆಯಿತಾ. ನೋಡ್ತಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ 4 ಕಾರ್ಬನ್ ಪರಮಾಣುಗಳಿದೆ ಹಾಗೂ 10 ಹೈಡ್ರೋಜನ್ ಪರಮಾಣುಗಳಿದೆ ಆಯಿತಾ. ಅಂದರೆ ಇದರ ರಾಸಾಯನಿಕ ಸೂತ್ರ ಏನಿದೆ ಈ 2 ಸಂಯುಕ್ತಗಳದ್ದು ಒಂದೇ ಆಗಿರುತ್ತೆ. ಆದರೆ ಇದರ ರಚನೆ ಏನಿದೆ ಇದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಸೊ ಕೆಮಿಕಲ್ ಫಾರ್ಮುಲಾ ಸೇಮ್ ಆಗಿದ್ರೂ ಇದರ ಸ್ಟ್ರಕ್ಚರ್ಸ್ ಏನಿದೆ ಡಿಫ್ರೆಂಟ್ ಇದೆ ಆಯಿತಾ ಮಕ್ಕಳೇ. ಸೊ ಈ ರೀತಿಯ ಕಂಪೌಂಡ್ಸ್ನ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೇನು ಕಂಪೌಂಡ್ಸ್ ವಿತ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ಕೆಮಿಕಲ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆಯಿತಾ. ಸೊ ಇದರ ಡೆಫಿನಿಷನ್ ನಿಮಗೆ ಗೊತ್ತಿರಬೇಕು. ಸೊ ಈ ರೀತಿಯ ಸಂಯುಕ್ತಗಳನ್ನ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಯಾವ ಸಂಯುಕ್ತಗಳಿಗೆ ಸಾಮಾನ್ಯ ರಾಸಾಯನಿಕ ಸೂತ್ರ ಇರುತ್ತೆ ಅಥವಾ ಅಣು ಸೂತ್ರ ಇರುತ್ತೆ ಆದರೆ ಬೇರೆ ಬೇರೆ ರೀತಿಯ ರಚನೆ ಇರುತ್ತೆ ಅಲ್ವಾ. ಸೊ ಈ ರೀತಿಯ ಸಂಯುಕ್ತಗಳನ್ನ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಓಕೆ. ಸೊ ಬೆನ್ಝೀನ್ ಬಂದು ಒಂದು ಇಂಪಾರ್ಟೆಂಟ್ ರಿಂಗ್ ಸ್ಟ್ರಕ್ಚರ್ ಆಯಿತಾ ಮಕ್ಕಳೇ. ಸೊ ಬೆನ್ಝೀನಿನ ಸ್ಟ್ರಕ್ಚರ್ ನಿಮಗೆ ಗೊತ್ತೇ ಇರಬೇಕು ಆಯಿತಾ. ಸೊ ಬೆನ್ಝೀನಲ್ಲಿ 9 ಸಿಂಗಲ್ ಬಾಂಡ್ಸ್ ಇರುತ್ತೆ ಹಾಗೂ 3 ಡಬಲ್ ಬಾಂಡ್ಸ್ ಇರುತ್ತೆ. ಸೊ ಬೆನ್ಝೀನ್ ಒಂದು ಉಂಗುರಾಕಾರದ ರಚನೆ ಇರುವಂಥ ಕಾರ್ಬನ್ ಸಂಯುಕ್ತ ಆಯಿತಾ. ಸೊ ಬೆನ್ಝೀನಿನ ರಚನೆ ಏನಿದೆ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ನೇರವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವಂಥ ಸಂದರ್ಭಗಳು ಉಂಟಾಗುತ್ತೆ. ಸೊ ಬೆನ್ಝೀನಿನಲ್ಲಿ 9 ಏಕಬಂಧಗಳು ಹಾಗೂ 3 ದ್ವಿಬಂಧಗಳು ಇರುತ್ತೆ. ಇದರ ಬಗ್ಗೆ ಮಾಹಿತಿ ಇರಬೇಕು ಆಯಿತಾ ಮಕ್ಕಳೇ. ಓಕೆ. ಎಸ್. ಸೊ ನೆಕ್ಸ್ಟ್ ನಾವು ಫಂಕ್ಷನಲ್ ಗ್ರೂಪ್ಸಿಗೆ ಹೋಗೋಣ ಆಯಿತಾ. ಸೊ ಇಲ್ಲಿವರೆಗೂ ನಾವು ಯಾವ್ಯಾವ ಕಂಪೌಂಡ್ಸ್ ಡಿಸ್ಕಸ್ ಮಾಡಿದ್ವಿ. ಈ ಕಂಪೌಂಡ್ಸಲ್ಲಿ ಹೈಡ್ರೋಜನ್ ಹಾಗೂ ಕಾರ್ಬನ್ ಇತ್ತು ಅಲ್ವಾ. ಸೊ ಈ ರೀತಿಯ ಕಂಪೌಂಡ್ಸ್ನ ನಾವು ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ. ನಾವು ಇಷ್ಟೊತ್ತು ಚರ್ಚೆ ಮಾಡಿದಂತಹ ಎಲ್ಲ ಸಂಯುಕ್ತಗಳಲ್ಲಿ ಹೈಡ್ರೋಜನ್ ಹಾಗೂ ಕಾರ್ಬನ್ನಿನ ಪರಮಾಣುಗಳಿದ್ವು ಅಲ್ವಾ ಮಕ್ಕಳೇ. ಸೊ ಈ ಸಂಯುಕ್ತಗಳನ್ನ ನಾವು ಹೈಡ್ರೋ ಕಾರ್ಬನ್ಗಳು ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಈಗ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಅರ್ಥ ಏನು. ಸೊ ಹೈಡ್ರೋ ಕಾರ್ಬನ್ಗಳಲ್ಲಿ ಹೈಡ್ರೋಜನ್ನ ಜಾಗನ ಬೇರೆ ಯಾವುದೇ ಪರಮಾಣುಗಳು ಅಥವಾ ಪರಮಾಣುವಿನ ಗುಂಪು ತೆಗೆದುಕೊಂಡ್ರೆ ಆ ರೀತಿಯ ಏನು ಪರಮಾಣುಗಳು ಅಥವಾ ಪರಮಾಣುವಿನ ಗುಂಪುಗಳನ್ನ ನಾವು ಕ್ರಿಯಾ ಗುಂಪುಗಳು ಅಂತ ಕರಿತೀವಿ. ಹೈಡ್ರೋಕಾರ್ಬನ್ನಲ್ಲಿ ಹೈಡ್ರೋಜನ್ ಪ್ಲೇಸ್ನ ಯಾವುದೇ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ ರಿಪ್ಲೇಸ್ ಮಾಡಿದ್ರೆ ಆ ಟೈಪ್ ಆಫ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ದೀಸ್ ಆರ್ ಕಾಲ್ಡ್ ಹೆಟೆರೋ ಆಟಮ್ಸ್ ಆಯಿತಾ. ಸೊ ಈ ಫಂಕ್ಷನಲ್ ಗ್ರೂಪ್ಸಿನ ಸ್ಪೆಷಾಲಿಟಿ ಏನು ಅಂದರೆ ಕಾರ್ಬನ್ ಚೈನ್ ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಚಿಕ್ಕದಾಗಿರಲಿ ಈ ಫಂಕ್ಷನಲ್ ಗ್ರೂಪ್ಸ್ ಆ ಕಾರ್ಬನ್ ಚೈನ್ಗೆ ಹೋಗಿ ಆ್ಯಡ್ ಆದಾಗ ಒಂದಷ್ಟು ಸ್ಪೆಷಲ್ ಕೆಮಿಕಲ್ ಪ್ರಾಪರ್ಟೀಸ್ನ ಆ ಕಂಪೌಂಡಿಗೆ ಕೊಡುತ್ತೆ ಆಯಿತಾ. ದೇ ಕನ್ಫರ್ ಸ್ಪೆಸಿಫಿಕ್ ಕೆಮಿಕಲ್ ಪ್ರಾಪರ್ಟೀಸ್ ಟು ದ ಕಾರ್ಬನ್ ಕಂಪೌಂಡ್ಸ್ ಆಯಿತಾ. ಸೊ ಕ್ರಿಯಾ ಗುಂಪುಗಳ ವಿಶೇಷತೆ
ವಿಶಿಷ್ಟತೆ ಏನು ಅಂದರೆ ಮಕ್ಕಳೇ, ಕಾರ್ಬನ್ ಸಂಯುಕ್ತದಲ್ಲಿ ಕಾರ್ಬನ್ ಸರಪಳಿಗಳು ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಚಿಕ್ಕದಾಗಿರಲಿ, ಅದು ಕವಲು ಸರಪಳಿ ಆಗಿರಲಿ ಅಥವಾ ಉಂಗುರಾಕಾರದ ರಚನೆ ಆಗಿರಲಿ, ಈ ಕ್ರಿಯಾಗುಂಪುಗಳು ಹೋಗಿ ಆ ಸಂಯುಕ್ತಕ್ಕೆ ಸೇರಿಕೊಂಡ್ರೆ ಒಂದಷ್ಟು ವಿಶಿಷ್ಟ ರಾಸಾಯನಿಕ ಗುಣಲಕ್ಷಣಗಳನ್ನ ಈ ಸಂಯುಕ್ತಕ್ಕೆ ಈ ಕ್ರಿಯಾಗುಂಪುಗಳು ನೀಡತ್ವೆ. ಆಯ್ತಾ ಮಕ್ಕಳೇ? ಸೊ ಇದು ವಿಶಿಷ್ಟತೆ ಇದೆ ಕ್ರಿಯಾಗುಂಪುಗಳದ್ದು. ಆಯ್ತಾ? ಸೊ ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ ಕ್ರಿಯಾಗುಂಪುಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡೋಣ. ಸೊ ಮೊದಲನೆಯದಾಗಿ ಹ್ಯಾಲೋಜನ್ ಕ್ರಿಯಾಗುಂಪುಗಳನ್ನ ಚರ್ಚೆ ಮಾಡಿದ್ದಾರೆ ಹಾಗೂ ಆಕ್ಸಿಜನ್ ಇರುವಂತಹ 4 ಕ್ರಿಯಾಗುಂಪುಗಳನ್ನ ಚರ್ಚೆ ಮಾಡಿದ್ದಾರೆ. ಆಯಿತಾ? ಆಲ್ಕೋಹಾಲಿನ ರಚನೆ ಹೀಗಿರುತ್ತೆ, ಆಲ್ಡಿಹೈಡಿನ ರಚನೆ ಹೀಗಿರುತ್ತೆ, ಅಥವಾ ನೀವು ಸರಳವಾಗಿ ಆಲ್ಡಿಹೈಡ್ಗಳನ್ನ CHO ಅಂತ ಕೂಡ ಬರೀಬಹುದು. ಆಯಿತಾ? ಓಕೆ. ನೆಕ್ಸ್ಟು ಕೀಟೋನಿನ ರಚನೆ ಹೀಗೆ ಇರುತ್ತೆ ಹಾಗೂ ಕಾರ್ಬಾಕ್ಸಿಲಿಕ್ ಆಮ್ಲದ ರಚನೆ ಹೀಗಿರುತ್ತೆ. ಆಯಿತಾ ಮಕ್ಕಳೇ? ಸೊ ನಾ ಹೇಳ್ದಂಗೆ ಫಂಕ್ಷನಲ್ ಗ್ರೂಪಿನ ಸ್ಪೆಷಾಲಿಟಿ ಏನು, ಫಂಕ್ಷನಲ್ ಗ್ರೂಪ್ ಏನು ಸ್ಟ್ರೇಟ್ ಚೈನ್ಸ್ಗೆ ಅಟ್ಯಾಚ್ ಆಗಲಿ, ಬ್ರಾಂಚ್ ಚೈನ್ಗೆ ಅಟ್ಯಾಚ್ ಆಗಲಿ, ರಿಂಗ್ ಸ್ಟ್ರಕ್ಚರ್ ಇರುವಂಥ ಕಾರ್ಬನ್ ಕಾಂಪೌಂಡ್ಗೆ ಅಟ್ಯಾಚ್ ಆಗಲಿ, ಫಂಕ್ಷನಲ್ ಗ್ರೂಪ್ಸ್ ಕೊಡುವಂತಹ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅದು ಯೂನಿಫಾರ್ಮ್ ಆಗಿರುತ್ತೆ ಆ್ಯಂಡ್ ಸ್ಪೆಸಿಫಿಕ್ ಆಗಿರುತ್ತೆ. ಆಯಿತಾ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಷ್ಟು ಫಂಕ್ಷನಲ್ ಗ್ರೂಪ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಒಂದು ಬಂದು ಹ್ಯಾಲೋ ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಆಕ್ಸಿಜನ್ ಇರುವಂಥ 4 ಫಂಕ್ಷನಲ್ ಗ್ರೂಪ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪಿನ ಸ್ಟ್ರಕ್ಚರ್ ಇದ್ದಿರುತ್ತೆ, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪಿನ ಸ್ಟ್ರಕ್ಚರ್ ಇದ್ದಿರುತ್ತೆ. ಇದನ್ನು ಸಿಂಪಲ್ ಆಗಿ ನೀವು CHO ಅಂತ ಕೂಡ ಬರಿಬಹುದು. ಕೀಟೋನಿನ ಫಂಕ್ಷನಲ್ ಗ್ರೂಪ್ ಹಾಗೂ ಕಾರ್ಬಾಕ್ಸಿಲಿಕ್ ಆಸಿಡಿನ ಫಂಕ್ಷನಲ್ ಗ್ರೂಪ್ ಹೀಗಿರುತ್ತೆ. ಆಯಿತಾ ಮಕ್ಕಳೇ? ಸೊ ಈ ಟೇಬಲ್ನ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ಆಯಿತಾ? ಓಕೆ ಮಕ್ಕಳೇ. ಸೊ ನೆಕ್ಸ್ಟ್ ನಾವು ಹೋಮೋಲೋಗಸ್ ಸೀರೀಸ್ನ ನೋಡ್ತೀವಿ. ಆಯಿತಾ? ಸೊ ವಾಟ್ ಇಸ್ ಅ ಹೋಮೋಲೋಗಸ್ ಸೀರೀಸ್ ಮಕ್ಕಳೇ? ಇಟ್ಸ್ ಅ ಗ್ರೂಪ್ ಆಫ್ ಕಂಪೌಂಡ್ಸ್. ಆಯಿತಾ? ಸೊ ಈ ಗ್ರೂಪ್ ಆಫ್ ಕಂಪೌಂಡ್ಸಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಆ್ಯಂಡ್ ಈ ಗ್ರೂಪ್ ಆಫ್ ಕಂಪೌಂಡ್ಸ್ಗೆ ಸೇಮ್ ಜನರಲ್ ಫಾರ್ಮುಲಾ ಇರುತ್ತೆ. ಆಯಿತಾ ಮಕ್ಕಳೇ? ಆ್ಯಂಡ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಪ್ರತಿ ಮೆಂಬರ್ ಏನಿದೆ ಇನ್ನು ಹೋಮೋಲೋಗಸ್ ಸೀರೀಸ್, ಆ ಪ್ರತಿ ಮೆಂಬರ್ ನಡುವೆ ಒಂದು CH2 ಯೂನಿಟಿನ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಬಿಕಾಸ್ CH2 ಯೂನಿಟ್ ಡಿಫ್ರೆನ್ಸ್ ಇದೆ, 14 ಯೂನಿಟ್ ಮಾಸ್ ಡಿಫ್ರೆನ್ಸ್ ಇರುತ್ತೆ. ಆಯ್ತಾ? ಆ್ಯಂಡ್ ಈ ಎಲ್ಲ ಕಂಪೌಂಡ್ಸ್ಗೆ ಸೇಮ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಆಯ್ತಾ? ಸೊ ಇಷ್ಟೊಂದು ಹೇಳಿದ್ರೆ ಕನ್ಫ್ಯೂಸ್ ಆಗಿರುತ್ತೆ ಅಲ್ವಾ? ಸೊ ಒಂದು ಎಕ್ಸಾಂಪಲ್ನ ನೋಡೋಣ. ಆಯ್ತಾ? ಆಲ್ಕೇನ್ ಹೋಮೋಲೋಗಸ್ ಸೀರೀಸ್, ಆಲ್ಕೇನ್ಸ್ಗಳ ಹೋಮೋಲೋಗಸ್ ಸೀರೀಸ್ನ ನೋಡೋಣ. ಆಯ್ತಾ? ಸೊ ಫಸ್ಟ್ ಮೆಂಬರ್ ವಿಲ್ ಬಿ CH4 ವಿಚ್ ಇಸ್ ಮೀಥೇನ್. ಆಯ್ತಾ? ಸೆಕೆಂಡ್ ಮೆಂಬರ್ ವಿಲ್ ಬಿ C2H6, ಥರ್ಡ್ ಮೆಂಬರ್ ವಿಲ್ ಬಿ C3H8, ಫೋರ್ತ್ ಮೆಂಬರ್ ವಿಲ್ ಬಿ C4H10. ಆಯಿತಾ? ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅನುರೂಪ ಶ್ರೇಣಿಗಳು ಅಂದರೆ ಅರ್ಥ ಏನು? ಇದು ಒಂದಷ್ಟು ಕಾರ್ಬನ್ ಸಂಯುಕ್ತಗಳ ಗುಂಪಾಗಿರುತ್ತೆ. ಆಯಿತಾ? ಸೊ ಈ ಕಾರ್ಬನ್ ಸಂಯುಕ್ತಗಳ ಗುಂಪಿನ ವಿಶಿಷ್ಟತೆ ಏನು ಅಂದರೆ ಈ ಎಲ್ಲ ಸಂಯುಕ್ತಗಳಿಗೆ ಒಂದೇ ಕ್ರಿಯಾಗುಂಪು ಇರುತ್ತೆ. ಆಯಿತಾ? ಹಾಗೂ ಒಂದು ಸಾಮಾನ್ಯ ಸೂತ್ರನ ಈ ಸಂಯುಕ್ತಗಳು ಹೊಂದಿರುತ್ತೆ. ಆಯಿತಾ ಮಕ್ಕಳೇ? ಸೊ ಇನ್ನೊಂದು ವಿಶಿಷ್ಟತೆ ಏನು? ಈ ಕಾರ್ಬನ್ ಸಂಯುಕ್ತಗಳ ಗುಂಪಿರುತ್ತೆ ಅಲ್ವಾ? ಸೊ ಪ್ರತಿಯೊಂದು ಸಂಯುಕ್ತದ ನಡುವೆ ಒಂದು CH2 ಘಟಕದ ವ್ಯತ್ಯಾಸ ಇರುತ್ತೆ. ಆಯ್ತಾ? CH2 ಘಟಕದ ವ್ಯತ್ಯಾಸ ಇರೋದ್ರಿಂದ ಇದರ ರಾಶಿ ಏನಿದೆ, ಎರಡು ಸಂಯುಕ್ತಗಳ ನಡುವೆ ಇರುವಂತಹ ರಾಶಿಯ ವ್ಯತ್ಯಾಸ ಎಷ್ಟಿರುತ್ತೆ ಅಂದರೆ 14 ಯೂನಿಟ್ ಅಷ್ಟು ರಾಶಿಯ ವ್ಯತ್ಯಾಸ ಇರುತ್ತೆ. ಆಯ್ತಾ? ಹಾಗೂ ಎಲ್ಲ ಸಂಯುಕ್ತಗಳಿಗೆ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳು ಇರುತ್ತೆ. ಸೊ ಇಷ್ಟೊಂದು ಮಾಹಿತಿ ಕೊಟ್ಟೆ ನಿಮಗೆ ಗೊಂದಲ ಆಗ್ತಿರ್ಬೋದು, ಅದಕ್ಕಾಗಿ ಒಂದು ಉದಾಹರಣೆನ ನೀಡಿದ್ದೀನಿ. ಆಯ್ತಾ? ಇದು ಆಲ್ಕೇನ್ಗಳ ಶ್ರೇಣಿ. ಆಯ್ತಾ ಮಕ್ಕಳೇ? ಆಲ್ಕೇನ್ಗಳ ಅನುರೂಪ ಶ್ರೇಣಿ. ಆಯ್ತಾ ಮಕ್ಕಳೇ? ಸೊ ಮೊದಲನೇ ಸಂಯುಕ್ತ ಯಾವುದು? ಮೀಥೇನ್ ಅನ್ನೋ ಒಂದು ಸಂಯುಕ್ತ. ಎರಡನೆಯದು C2H6 ಸಂಯುಕ್ತ, ಮೂರನೆಯದು C3H8 ಹಾಗೂ ನಾಲ್ಕನೆಯದು C4H10 ಸಂಯುಕ್ತ ಅಂತ ಭಾವಿಸ್ಕೊಳ್ಳಿ. ಸೊ ಈಗ ನೀವೇನು ನೋಡಬೇಕು ಅಂದರೆ CH4 ಕಂಪೌಂಡ್ ಏನಿದೆ ಇದಕ್ಕೆ ಒಂದು CH2 ಯೂನಿಟ್ನ ಆ್ಯಡ್ ಮಾಡೋಣ. ಇದರ ಅರ್ಥ ಏನು? ಒಂದು ಕಾರ್ಬನ್ ಆಟಮ್ ಹಾಗೂ 2 ಹೈಡ್ರೋಜನ್ ಆಟಮ್ಸ್ನ ಆ್ಯಡ್ ಮಾಡೋಣ. ಆಗ ನಮಗೆ C2H6 ಸಿಗುತ್ತೆ, ವಿಚ್ ಇಸ್ ದ ನೆಕ್ಸ್ಟ್ ಮೆಂಬರ್ ಆಫ್ ದ ಹೋಮೋಲೋಗಸ್ ಸೀರೀಸ್. ಈಗ C2H6ಗೆ ನಾವು CH2 ಯೂನಿಟ್ನ ಆ್ಯಡ್ ಮಾಡೋಣ. ಅಂದರೆ ಒಂದು ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ನ ಆ್ಯಡ್ ಮಾಡೋಣ. ಆಗ ನಮಗೆ ಥರ್ಡ್ ಮೆಂಬರ್ ಆಫ್ ದ ಹೋಮೋಲೋಗಸ್ ಸೀರೀಸ್ ಸಿಗುತ್ತೆ, ವಿಚ್ ಇಸ್ C3H8, ವಿಚ್ ಇಸ್ ಪ್ರೋಪೇನ್. ಆಯಿತಾ? ಸೊ ಪ್ರೋಪೇನಿಗೆ ನಾವು CH2 ಯೂನಿಟ್ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ಮೆಂಬರ್ ಬ್ಯೂಟೇನ್ ಸಿಗುತ್ತೆ, ವಿಚ್ ಇಸ್ C4H10. ಆಯಿತಾ ಮಕ್ಕಳೇ? ಸೊ ಇಲ್ಲೇನು ನೋಡ್ತಿದ್ದೀರಾ? CH2 ಯೂನಿಟ್ ಆ್ಯಡ್ ಆಗ್ತಿದೆ ಅಲ್ವಾ? ಸೊ ಕಾರ್ಬನ್ನಿನ ಅಟಾಮಿಕ್ ಮಾಸ್ ಏನು? ಇಟ್ ಇಸ್ 12 ಯೂನಿಟ್ಸ್. ಹಾಗೂ 2 ಹೈಡ್ರೋಜನ್ ಆಟಮ್ಸಿನ ಅಟಾಮಿಕ್ ಮಾಸ್ ಏನು? ಇಟ್ ಇಸ್ 2 × 1 ವಿಚ್ ಇಸ್ ಈಕ್ವಲ್ ಟು 12 +
ಏನು 2 ಯೂನಿಟ್ಸ್ ವಿಚ್ ಇಸ್ 14 ಯೂನಿಟ್ಸ್ ಆಯಿತಾ. ಸೊ ಪ್ರತಿಯೊಂದು ಮೆಂಬರಿನ ಮಾಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ 14 ಯೂನಿಟ್ಸ್ ಅಷ್ಟು ಮಾಸ್ ಡಿಫ್ರೆನ್ಸ್ ಇರುತ್ತೆ ವಿತಿನ್ ಈಚ್ ಮೆಂಬರ್ ಆಯಿತಾ. ಸೊ ವಾಟ್ ಎವರ್ ದ ಮಾಸ್ ಆಫ್ CH4 CH4 ಮಾಸ್ ಏನಿರುತ್ತೆ 12 + 4 16 ಇರುತ್ತೆ ಅಲ್ವಾ. ಸೊ 12 + 4 equals 16 ಯೂನಿಟ್ಸ್ ಇರುತ್ತೆ ಅಲ್ವಾ. ಸೊ 16 + 14 ವಿಲ್ ಬಿ ದ ಮಾಸ್ ಆಫ್ ಈಥೇನ್ ಆಯ್ತಾ ಮಕ್ಕಳೇ. ಸೊ ಈಥೇನಿನ ಮಾಸ್ + 14 ವಿಲ್ ಬಿ ಪ್ರೋಪೇನ್ಸ್ ಮಾಸ್ ಆ್ಯಂಡ್ ಪ್ರೋಪೇನಿನ ಮಾಸ್ + 14 ವಿಲ್ ಬಿ ಬ್ಯೂಟೇನ್ಸ್ ಮಾಸ್ ಆಯಿತಾ. ಸೊ ಇಷ್ಟು ಏನು ಮಾಹಿತಿ ಇರಬೇಕು. ಹಾಗೂ CH4 ಫಿಸಿಕಲ್ ಪ್ರಾಪರ್ಟಿ ಏನಿದೆ ಅದಕ್ಕಿಂತ ಜಾಸ್ತಿ ಫಿಸಿಕಲ್ ಪ್ರಾಪರ್ಟಿ C2H6 ಇರುತ್ತೆ. ಫಾರ್ ಎಕ್ಸಾಂಪಲ್ CH4 ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ C2H6 ಇರುತ್ತೆ. ಆ್ಯಂಡ್ C2H6 ಜಾಸ್ತಿ ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ C3H8 ಇರುತ್ತೆ. ಇದನ್ನೇ ನಾವು ಗ್ರೇಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ ಆಯಿತಾ. ಸೊ ಇಲ್ಲಿ ರಾಶಿ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಮಕ್ಕಳೇ. ಸೊ ಪ್ರತಿಯೊಂದು ಸಂಯುಕ್ತಕ್ಕೆ ಒಂದು CH2 ಘಟಕನ ಸೇರಿಸಿದಾಗ ನಮಗೆ ಮುಂದಿನ ಸಂಯುಕ್ತ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ CH2 ಘಟಕನ ಸೇರಿಸಿದಾಗ ನಾವು ಏನು ಮಾಡ್ತಿದ್ದೀವಿ ರಾಶಿನ ಸೇರಿಸ್ತಿದ್ದೀವಿ ಈ ಸಂಯುಕ್ತಕ್ಕೆ. ಎಷ್ಟು ರಾಶಿ? ಕಾರ್ಬನ್ನಿನ ರಾಶಿ ಎಷ್ಟು 12 ಯೂನಿಟ್. 2 ಹೈಡ್ರೋಜನ್ ಪರಮಾಣುವಿನ ರಾಶಿ ಎಷ್ಟು 2 ಅಲ್ವಾ. ಸೊ 12 + 2 14 ಯೂನಿಟ್ ಅಷ್ಟು ರಾಶಿನ ಸೇರಿಸ್ತಿದ್ದೀವಿ ಪ್ರತಿಯೊಂದು ಸಂಯುಕ್ತಕ್ಕೆ ಆಯಿತಾ ಮಕ್ಕಳೇ. ಸೊ ಈ ಸಂಯುಕ್ತಗಳ ರಾಶಿ ಸೇರಿಸ್ತಿದ್ದೀವಿ CH2 ಘಟಕ ಸೇರಿಸ್ತಿದ್ದೀವಿ ಅಂತ ಈಗ ನಮಗೆ ಅರ್ಥ ಆಯಿತು ಅಲ್ವಾ. ಇದನ್ನು ಹೇಗೆ ಅರ್ಥ ಮಾಡ್ಕೋತೀರಾ? CH4 ಮೀಥೇನಿನ ರಾಶಿ ಎಷ್ಟು 12 + 4 16 ಯೂನಿಟ್ ಅಷ್ಟು ರಾಶಿ ಇರುತ್ತೆ. ಆಗ ಈಥೇನಿನ ರಾಶಿ ಎಷ್ಟಾಗಿರುತ್ತೆ 16 + 14 ಆಯಿತಾ. ಸೊ 30 ಯೂನಿಟ್ ಅಷ್ಟು ರಾಶಿ ಇರುತ್ತೆ ಈಥೇನಿಗೆ ಆಯಿತಾ. ಸೊ ಈಥೇನಿನ ರಾಶಿಗೆ 14 ಯೂನಿಟ್ ಜೋಡಿಸಿದಾಗ ಪ್ರೋಪೇನಿನ ರಾಶಿ ಸಿಗುತ್ತೆ. ಹಾಗೂ ಪ್ರೋಪೇನಿನ ರಾಶಿಗೆ 14 ಜೋಡಿಸಿದಾಗ 14 ಯೂನಿಟ್ ಜೋಡಿಸಿದಾಗ ನಮಗೆ ಬ್ಯೂಟೇನಿನ ರಾಶಿ ಸಿಗುತ್ತೆ ಆಯಿತಾ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು ಏನು ಅನುರೂಪ ಶ್ರೇಣಿಗಳ ಬಗ್ಗೆ. ಇನ್ನೊಂದು ಮಾಹಿತಿ ಏನು ಗೊತ್ತಿರಬೇಕು, ಈ ಎಲ್ಲ ಸಂಯುಕ್ತಗಳಿಗೂ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಈಗ ಭೌತಿಕ ಗುಣಲಕ್ಷಣಗಳಲ್ಲಿ ಶ್ರೇಣೀಕರಣ ಇರುತ್ತೆ ಅಂತ ಹೇಳಿದ್ದೀವಿ. ಇದರ ಅರ್ಥ ಏನು? CH4 ಎಷ್ಟು ದ್ರವಣ ಬಿಂದು ಕುದಿ ಬಿಂದು ಇರುತ್ತೆ ಅಲ್ವಾ, ಅದಕ್ಕಿಂತ ಹೆಚ್ಚು ದ್ರವಣ ಬಿಂದು ಕುದಿ ಬಿಂದು ನಮ್ಮ C2H6 ಸಂಯುಕ್ತಕ್ಕೆ ಇರುತ್ತೆ. C2H6 ದ್ರವಣ ಬಿಂದು ಹಾಗೂ ಕುದಿ ಬಿಂದುಗಿನ ಹೆಚ್ಚು ದ್ರವಣ ಬಿಂದು ಹಾಗೂ ಕುದಿ ಬಿಂದು ಪ್ರೋಪೇನ್ ಅಥವಾ C3H8ಗೆ ಇರುತ್ತೆ ಆಯ್ತಾ. ಸೊ ಈ ರೀತಿ ಪ್ರತಿಯೊಂದು ಸಂಯುಕ್ತನ ನಾವು ದಾಟ್ಕೊಂಡು ಹೋಗ್ತಿದ್ದಂಗೆ ಆ ಮುಂದಿನ ಸಂಯುಕ್ತಗಳ ದ್ರವಣ ಬಿಂದು ಹಾಗೂ ಕುದಿ ಬಿಂದು ರೀತಿಯ ಭೌತಿಕ ಗುಣಲಕ್ಷಣಗಳೇನಿದೆ ಅದು ಹೆಚ್ಚಾಗ್ತಾನೆ ಹೋಗುತ್ತೆ ಆಯ್ತಾ. ಸೊ ಇಷ್ಟು ಮಾಹಿತಿ ಇರಬೇಕು ನಿಮಗೆ ಅನುರೂಪ ಶ್ರೇಣಿಗಳ ಬಗ್ಗೆ. ಎಸ್, ಸೊ ಹೋಮೋಲೋಗಸ್ ಸೀರೀಸ್ನ ಎಕ್ಸಾಂಪಲ್ಸ್ನ ಇಲ್ಲಿ ಕೊಟ್ಟಿದ್ದೀವಿ. ಅನುರೂಪ ಶ್ರೇಣಿಗಳ ಉದಾಹರಣೆಗಳನ್ನ ಇಲ್ಲಿ ನೀಡಿದ್ದೀವಿ. ಹಾಗೂ ಇದು ಬಂದು ಸಾಮಾನ್ಯ ಸೂತ್ರ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಇದು, ಆಲ್ಕೀನ್ಗಳ ಸಾಮಾನ್ಯ ಸೂತ್ರ ಇದು, ಹಾಗೂ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಇದು. ನಾ ಹೇಳಿದೆ ನಿಮಗೆ ಹೋಮೋಲೋಗಸ್ ಸೀರೀಸಲ್ಲಿ ಪ್ರತಿಯೊಂದು ಹೋಮೋಲೋಗಸ್ ಸೀರೀಸ್ಗೆ ಒಂದು ಜನರಲ್ ಫಾರ್ಮುಲಾ ಇರುತ್ತೆ ಅಂತ. ಸೊ ಆಲ್ಕೇನಿನ ಜನರಲ್ ಫಾರ್ಮುಲಾ ಇದು, ಆಲ್ಕೀನ ಜನರಲ್ ಫಾರ್ಮುಲಾ ಹಾಗೂ ಆಲ್ಕೈನಿನ ಜನರಲ್ ಫಾರ್ಮುಲಾ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ನಾವು ನಾಮನ್ಕ್ಲೇಚರ್ನ ತಿಳ್ಕೊಳ್ಳೋಣ ಆಯಿತಾ ಮಕ್ಕಳೇ. ಸೊ ನಾಮನ್ಕ್ಲೇಚರ್ ಕಾರ್ಬನ್ ಕಾಂಪೌಂಡ್ಸ್ಗೆ ಹೇಗೆ ನೇಮಿಂಗ್ ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು ಆಯಿತಾ. ಅದಕ್ಕೆ ಈ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ಈ ಟೇಬಲಿನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕನ್ನಡ ಮಾಧ್ಯಮದ ಮಕ್ಕಳಾಗಿದ್ದರೆ ಈ ಕೋಷ್ಟಕ ಏನಿದೆ ಇದರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಯಿತಾ. ಸೊ ನಾವು ಕಾರ್ಬನ್ ಸಂಯುಕ್ತಗಳಿಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಹೆಸರುಗಳನ್ನ ನೀಡಬೇಕು ಆಯಿತಾ ಮಕ್ಕಳೇ. ಸೊ ಹೆಸರುಗಳನ್ನ ನೀಡಲಿಕ್ಕೆ ನೀವು ಇಷ್ಟು ಮಾಹಿತಿನ ತಿಳ್ಕೊಬೇಕು, ಈ ಕೋಷ್ಟಕದಲ್ಲಿರುವಷ್ಟು ಮಾಹಿತಿನ ತಿಳ್ಕೊಬೇಕು. ದಯವಿಟ್ಟು ಅದಕ್ಕೆ ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಸೊ ಈಗ ಹೇಗೆ ಹೆಸರಿಸುವ ಪದ್ಧತಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಉದಾಹರಣೆಗಳನ್ನ ನೀಡಿದ್ದೇವೆ ಆಯಿತಾ. ಸೊ ನಾಮನ್ಕ್ಲೇಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾ ಇಲ್ಲಿ ಒಂದು ಕ್ವೆಶ್ಚನ್ನ ಕೊಟ್ಟಿದ್ದೀನಿ ಆಯಿತಾ. ಸೊ ನಾಮನ್ಕ್ಲೇಚರಲ್ಲಿ ನೀವು 3 ಮೇನ್ ಥಿಂಗ್ಸ್ನ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಕಾರ್ಬನ್ ಕಾಂಪೌಂಡಿಗೆ ಹೆಸರಿಡೋಕ್ಕೆ ಪ್ರತಿಯೊಂದು ಕಾರ್ಬನ್ ಕಾಂಪೌಂಡಿನ ಹೆಸರಿನಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ಏನದು? ಪ್ರಿಫಿಕ್ಸ್ ಇರುತ್ತೆ, ವರ್ಡ್ ರೂಟ್ ಇರುತ್ತೆ, ಹಾಗೂ ಸಫಿಕ್ಸ್ ಇರುತ್ತೆ. ಪ್ರಿಫಿಕ್ಸ್, ವರ್ಡ್ ರೂಟ್ ಹಾಗೂ ಸಫಿಕ್ಸ್ ಇರುತ್ತೆ ಆಯಿತಾ ಮಕ್ಕಳೇ. ಸೊ ಪ್ರಿಫಿಕ್ಸ್ ಅಂದ್ರೇನು? ಈ ಟೇಬಲಲ್ಲಿ ತೋರಿಸಿದ್ವಿ ಅಲ್ವಾ, ಸಾರಿ
ಎಸ್, ಈ ಟೇಬಲಲ್ಲಿ ತೋರಿಸಿದ್ವಿ ಅಲ್ವಾ. ಸೊ ದೀಸ್ ಆರ್ ಪ್ರಿಫಿಕ್ಸಸ್ ಆಯಿತಾ, ಆ್ಯಂಡ್ ಆಲ್ ಆಫ್ ದೀಸ್ ಆರ್ ಸಫಿಕ್ಸಸ್ ಆಯಿತಾ. ಸೊ ಇದನ್ನು ಮೆಮರೈಸ್ ಮಾಡ್ಕೊಳ್ಳಿ. ಅಂದರೆ ಕ್ಲೋರೋ, ಬ್ರೋಮೋ ಪ್ರಿಫಿಕ್ಸ್, ಆಲ್, ಆಲ್, ಓನ್ ಎಲ್ಲ ಯಾವ್ಯಾವ ಫಂಕ್ಷನಲ್ ಗ್ರೂಪಿಗೆ ಬರುತ್ತೆ ಅಂತ ಮೆಮರೈಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಯಾವುದೇ ಕಾರ್ಬನ್ ಸಂಯುಕ್ತದಲ್ಲಿ ಮಕ್ಕಳೇ, ಕಾರ್ಬನ್ ಸಂಯುಕ್ತದ ಹೆಸರಿನಲ್ಲಿ 3 ಭಾಗಗಳಿರುತ್ತೆ ಆಯಿತಾ. ಮೊದಲನೆಯದು ಪೂರ್ವ ಪ್ರತ್ಯಯ, ಎರಡನೆಯದು ಪದದ ಮೂಲ, ಹಾಗೂ ಕೊನೆಯದು ಅಂತ್ಯ ಪ್ರತ್ಯಯ ಆಯಿತಾ ಮಕ್ಕಳೇ. ಸೊ ಹೇಗೆ ಇದು ಪೂರ್ವ ಪ್ರತ್ಯಯ ಅಂದ್ರೇನು, ಅಂತ್ಯ ಪ್ರತ್ಯಯ ಅಂದ್ರೇನು, ಇಲ್ಲಿ ನಾನು ಕೋಷ್ಟಕದ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಂತಿದೆ ಅಲ್ವಾ. ಸೊ ಇವೆರಡು ಬಂದು ಪೂರ್ವ ಪ್ರತ್ಯಯದ ಉದಾಹರಣೆ ಆಯಿತಾ. ಹಾಗೂ ಈ ಎಲ್ಲ ಕ್ರಿಯಾಗುಂಪುಗಳಿಗೆ ಕ್ರಿಯಾಗುಂಪುಗಳು ಸಂಯುಕ್ತದಲ್ಲಿದ್ದರೆ ಹೆಸರಿನಲ್ಲಿ ಈ ಅಂತ್ಯ ಪ್ರತ್ಯಯಗಳನ್ನ ನೀಡಬೇಕು ಆಯಿತಾ. ಸೊ ಈ 2 ಕಾಲಮ್ಗಳೇನಿದೆ ಇಷ್ಟು ಮಾಹಿತಿನ ನೀವು ತಿಳ್ಕೊಂಡಿರಬೇಕು ಆಯಿತಾ. ಸೊ ನೆಕ್ಸ್ಟು ವರ್ಡ್ ರೂಟ್ ಅಂದ್ರೇನು. ವರ್ಡ್ ರೂಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಂಪೌಂಡ್ ಆಯಿತಾ. ಬರೀ 1 ಕಾರ್ಬನ್ ಆಟಮ್ ಇದ್ದರೆ ವರ್ಡ್ ರೂಟ್ ಮಿತ್ ಆಗಿರುತ್ತೆ. 2 ಕಾರ್ಬನ್ ಆಟಮ್ಸ್ ಇದ್ದರೆ ಇತ್, 3 ಆಗಿದ್ದರೆ ಪ್ರೋಪ್, 4 ಇದ್ದರೆ ಬ್ಯೂಟ್, 5 ಇದ್ದರೆ 5 ಆಟಮ್ಸ್ ಇದ್ದರೆ ಪೆಂಟ್, 6 ಇದ್ದರೆ ಹೆಕ್ಸ್, 7 ಇದ್ದರೆ ಹೆಪ್ಟ್, 8 ಇದ್ದರೆ ಆಕ್ಟ್ ಇರುತ್ತೆ ಆಯಿತಾ. 8 ಇದ್ದರೆ ಆಕ್ಟ್ ಇರುತ್ತೆ ಆಯಿತಾ. ದಯವಿಟ್ಟು ಈ ಪಾರ್ಟನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಆರ್ ನಮ್ಮ ನೋಟ್ಸಿನಲ್ಲಿ ಕೂಡ ಈ ಟೇಬಲ್ನ ನಾವು ಹಾಕಿರ್ತೀವಿ ಆಯಿತಾ. ಕನ್ನಡ ಮಾಧ್ಯಮದ ಮಕ್ಕಳಾಗಿದ್ದರೆ ನಮ್ಮ ನೋಟ್ಸಿನಲ್ಲಿ ಈ ಕೋಷ್ಟಕನ ಹಾಕಿರ್ತೀವಿ, ನೀವು ನೋಡ್ಕೋಬೋದು. ನಾ ಹೇಳ್ದೆ ಅಲ್ವಾ ಪದದ ಮೂಲ ಅಂತ ಹೇಳ್ದೆ ಅಲ್ವಾ ಮಕ್ಕಳೇ. ಪದದ ಮೂಲ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ ಸಂಯುಕ್ತದಲ್ಲಿ ಎಷ್ಟು ಕಾರ್ಬನ್ ಪರಮಾಣುಗಳು ಇದೆ ಅನ್ನೋ ಬೇಸಿಸ್ ಮೇಲೆ ಪದದ ಮೂಲದಲ್ಲಿ ವ್ಯತ್ಯಾಸ ಇರುತ್ತೆ ಆಯಿತಾ. ಸೊ 1 ಕಾರ್ಬನ್ ಪರಮಾಣು ಇದ್ದರೆ ಮೆತ್ ಅಂತ ಪದದ ಮೂಲ ಆಗುತ್ತೆ, 2 ಇದ್ದರೆ ಎತ್ ಅಂತ ಆಗುತ್ತೆ, 3 ಪ್ರೋಪ್ ಅಂತ ಆಗುತ್ತೆ, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 ಹೆಪ್ಟ್ ಹಾಗೂ 8 ಆಕ್ಟ್ ಆಗಿರುತ್ತೆ ಆಯಿತಾ. ಸೊ ಇಷ್ಟು ಪದದ ಮೂಲ, ಅಂತ್ಯ ಪ್ರತ್ಯಯ ಹಾಗೂ ಪೂರ್ವ ಪ್ರತ್ಯಯದ ಬಗ್ಗೆ ಮಾಹಿತಿ ಇರಬೇಕು. ಇಷ್ಟು ನಿಮ್ಮ ವರ್ಡ್ ರೂಟ್, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು ಆಯಿತಾ. ಸೊ ಈಗ ನಾವು ಈ ಕಂಪೌಂಡಿನ ಹೆಸರನ್ನ ಐಡೆಂಟಿಫೈ ಮಾಡೋಣ ಆಯಿತಾ. ಸೊ ಈ ಕಂಪೌಂಡಿನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಮಕ್ಕಳೇ, ಎಷ್ಟು ಕಾರ್ಬನ್ ಪರಮಾಣುಗಳಿದೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪೂರ್ವ ಪ್ರತ್ಯಯ ಇದೆಯಾ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಿಮಗೆ ಬ್ರೋಮೀನ್ ಕ್ರಿಯಾಗುಂಪು ಕಾಣ್ತಿದೆ, ಬ್ರೋಮೀನಿನ ಹೆಟ್ರೋ ಆಟಮ್ ಅಥವಾ ಫಂಕ್ಷನಲ್ ಗ್ರೂಪ್ ಕಾಣ್ತಿದೆ. ಸೊ ಪ್ರಿಫಿಕ್ಸ್ ಇದೆ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಪ್ರಿಫಿಕ್ಸ್ ಇದೆ, ಪ್ರಿಫಿಕ್ಸ್ನ ಬರ್ಕೋಬೇಕು. ಸೊ ಬ್ರೋಮೋ ಆಗಿರುತ್ತೆ ಪ್ರಿಫಿಕ್ಸ್ ಆಯಿತಾ. ಈಗ ವರ್ಡ್ ರೂಟ್ನ ಬರಿಬೇಕು. ಪೂರ್ವ ಪ್ರತ್ಯಯ ಬ್ರೋಮೋ ಆಗಿದೆ, ಯಾಕಂದರೆ ಬ್ರೋಮೀನ್ ಕ್ರಿಯಾಗುಂಪಿದೆ ಆಯಿತಾ. ಈಗ ಪದದ ಮೂಲನ ಬರಿಬೇಕು. 2 ಕಾರ್ಬನ್ ಪರಮಾಣುಗಳಿರೋದ್ರಿಂದ 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಇದರ ವರ್ಡ್ ರೂಟ್ ಎತ್ತಾಗಿರುತ್ತೆ. ಸೊ ವಾಟ್ ವಿಲ್ ಬಿ ದ ಸಫಿಕ್ಸ್ ಅಂತ ಫೈಂಡ್ ಔಟ್ ಮಾಡಬೇಕೀಗ. ಪದದ ಮೂಲ ಗೊತ್ತಾಯಿತು, ಅಂತ್ಯ ಪ್ರತ್ಯಯ ಏನು ಅಂತ ಬರಿಬೇಕು ಆಯಿತಾ. ಸೊ ಯಾವುದೇ ರೀತಿ ವಿಶಿಷ್ಟ ಕ್ರಿಯಾಗುಂಪು ಇಲ್ಲ ಅಂದರೆ, ಅಂತ್ಯ ಪ್ರತ್ಯಯ ಇರುವಂಥ ಕ್ರಿಯಾಗುಂಪು ಇಲ್ಲ ಅಂದರೆ ನೀವು, ಹಾಗೂ ಯಾವುದೇ ರೀತಿಯ ದ್ವಿಬಂಧ ಹಾಗೂ ತ್ರಿಬಂಧ ಇಲ್ಲ ಅಂದರೆ, ಯಾವುದೇ ರೀತಿಯ ಸಫಿಕ್ಸ್ ಕೊಡುವಂಥ ಫಂಕ್ಷನಲ್ ಗ್ರೂಪ್ ಇಲ್ಲ, ಯಾವುದೇ ರೀತಿಯ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇಲ್ಲ ಅಂದರೆ ಯುವರ್ ಡಿಫಾಲ್ಟ್ ಸಫಿಕ್ಸ್ ಇಸ್ ಗೋಯಿಂಗ್ ಟು ಬಿ ಏನ್ ಆಯಿತಾ. ಡಿಫಾಲ್ಟ್ ಸಫಿಕ್ಸ್ ಇಸ್ ಗೋಯಿಂಗ್ ಟು ಬಿ ಏನ್ ಆಯಿತಾ ಮಕ್ಕಳೇ. ಸೊ ಕಾಂಪೌಂಡಿನ ಹೆಸರೇನು, ಇಟ್ ಇಸ್ ಬ್ರೋಮೋ ಈಥೇನ್. ಯಾವುದೇ ರೀತಿಯ ಅಂತ್ಯ ಪ್ರತ್ಯಯ ಕೊಡುವಂತಹ ಕ್ರಿಯಾಗುಂಪಿಲ್ಲ, ಯಾವುದೇ ರೀತಿಯ ದ್ವಿಬಂಧ ತ್ರಿಬಂಧ ಇಲ್ಲ ಅಂದರೆ ಹೆಸರಿನ ಅಂತ್ಯ ಪ್ರತ್ಯಯನ ನೀವು ಏನಂತ ಬರ್ತ್ಕೋಬೇಕು ಆಯಿತಾ. ಸೊ ಈ ಸಂಯುಕ್ತದ ಹೆಸರು ಬಂದು ಬ್ರೋಮೋ ಈಥೇನ್ ಆಗಿರುತ್ತೆ ಆಯಿತಾ ಮಕ್ಕಳೇ. ಸೊ ಎರಡನೇ ಸಂಯುಕ್ತದ ಹೆಸರೇನು, ಒಂದೇ ಒಂದು ಕಾರ್ಬನ್ ಪರಮಾಣು ಇದೆ. ಸೊ ವರ್ಡ್ ರೂಟ್ ಇಸ್ ಗೋಯಿಂಗ್ ಟು ಬಿ ಮೆತ್ ಆಯಿತಾ. ಯಾವುದೇ ರೀತಿಯ ಅಂದರೆ ಒಂದೇ ಒಂದು ಕಾರ್ಬನ್ ಪರಮಾಣು ಇರೋದ್ರಿಂದ ಇದರ ಪದದ ಮೂಲ ಏನಿದೆ ಮೆತ್ತಾಗಿರುತ್ತೆ ಆಯಿತಾ ಮಕ್ಕಳೇ, ಮೆತ್ತಾಗಿರುತ್ತೆ. ಸೊ ಯಾವುದೇ ರೀತಿಯ ಪೂರ್ವ ಪ್ರತ್ಯಯ ಕೊಡುವಂತಹ ಕ್ರಿಯಾಗುಂಪು ಕಾಣಿಸ್ತಿಲ್ಲ, ಯಾವುದೇ ಪ್ರಿಫಿಕ್ಸ್ ಕೊಡುವಂಥ ಫಂಕ್ಷನಲ್ ಗ್ರೂಪ್ ಕಾಣಿಸ್ತಿಲ್ಲ, ಸಫಿಕ್ಸ್ ಕೊಡುವಂಥ ಫಂಕ್ಷನಲ್ ಗ್ರೂಪ್ ಕಾಣಿಸ್ತಿದೆ. ಏನಿದು, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಇದು ಕೀಟೋನ್ ಫಂಕ್ಷನಲ್ ಗ್ರೂಪ್ ಅಲ್ಲ, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆಯಿತಾ. ಸೊ ಈ ಕಂಪೌಂಡಿನ ಹೆಸರೇನಾಗ್ತಿತ್ತು, ಮೀಥೇನ್ ಆಗ್ತಿತ್ತು. ಫಂಕ್ಷನಲ್ ಗ್ರೂಪ್ ಇರಲಿಲ್ಲ ಅಂದರೆ ಮೀಥೇನ್ ಆಗ್ತಿತ್ತು ಆಯಿತಾ. ಬಟ್ ಈಗ ಫಂಕ್ಷನಲ್ ಗ್ರೂಪ್ ಇದೆ ಅಲ್ವಾ, ದಟ್ ಇಸ್ ವೈ ಮೀಥೇನಿನ ANE ಬರ್ತಿತ್ತು ಅಲ್ವಾ. ಸೊ ಈ ಇನ ರಿಮೂವ್ ಮಾಡಿಬಿಟ್ಟು ನೀವು AL ಅಂತ ಹಾಕಬೇಕು, ಬಿಕಾಸ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ ಆಯಿತಾ. ಸೊ ದಿಸ್ ಕಂಪೌಂಡ್ ವಿಲ್ ಬಿ ಮೆಥನಾಲ್.
ಮೆಥನಾಲ್ ಆಯ್ತಾ ಮಕ್ಕಳೇ. ಸೊ ಯಾವುದೇ ರೀತಿಯ ಅಂತ್ಯಪ್ರತ್ಯಯ ಕೊಡುವಂತಹ ಕ್ರಿಯಾ ಗುಂಪು ಇರಲಿಲ್ಲ ಅಂದರೆ ಈ ಸಂಯುಕ್ತದ ಹೆಸರು ಮೀಥೇನ್ ಆಗ್ತಿತ್ತು ಆಯ್ತಾ ಮಕ್ಕಳೇ. ಸೊ ಈಗ ಮೀಥೇನ್ ಆಗಲ್ಲ, ಯಾಕಂದರೆ ಕ್ರಿಯಾ ಗುಂಪಿದೆ ಅಲ್ವಾ. ಸೊ ಮೀಥೇನಿನ ಈನ ನೀವು ಅಳಿಸ್ಬಿಟ್ಟು AL ಅಂತ ಈ ಕ್ರಿಯಾ ಗುಂಪಿನ ಅಂತ್ಯಪ್ರತ್ಯಯ AL ಆಗಿರುತ್ತೆ ಅಲ್ವಾ. ಆಲ್ಡಿಹೈಡಿನ ಅಂತ್ಯಪ್ರತ್ಯಯ AL ಆಗಿರುತ್ತೆ ಅಲ್ವಾ. ಸೊ ಈನ ತೆಗೆದ್ಬಿಟ್ಟು AL ಹಾಕಬೇಕು ಆಯ್ತಾ. ಸೊ ಇದರ ಹೆಸರೇನಾಗುತ್ತೆ, ಮೆಥನಾಲ್ ಆಗುತ್ತೆ ಈ ಸಂಯುಕ್ತದ ಹೆಸರು ಆಯ್ತಾ ಮಕ್ಕಳೇ. ಎಸ್. ಸೊ ಈ ರೀತಿಯಲ್ಲಿ ನೀವು ಕಾರ್ಬನ್ ಸಂಯುಕ್ತಗಳಿಗೆ ಹೆಸರು ಇಡಲಿಕ್ಕೆ ಆಗಬೇಕು. ಕಾರ್ಬನ್ ಕಂಪೌಂಡ್ಸನ್ನು ನಾಮಿನ್ಕ್ಲೇಚರ್ನ ಈ ಟೈಪಲ್ಲಿ ನೀವು ನಡೆಸಬೇಕು ಆಯಿತಾ. ಆ್ಯಸ್ ಯು ಕ್ಯಾನ್ ಸಿ ಈ ಕಂಪೌಂಡಿನ ಹೆಸರು ಬಂದು ಹೆಕ್ಸೈನ್ ಆಗಿತ್ತು. ವರ್ಡ್ ರೂಟ್ 6 ಆಟಮ್ಸ್ ಇರೋದ್ರಿಂದ ಹೆಕ್ಸ್ ವಿಲ್ ಬಿ ದ ವರ್ಡ್ ರೂಟ್ ಆ್ಯಂಡ್ ಟ್ರಿಪಲ್ ಬಾಂಡ್ ಇರೋದ್ರಿಂದ ಐನ್ ವಿಲ್ ಬಿ ದ ಸಫಿಕ್ಸ್. ಈ ಸಂಯುಕ್ತದ ಹೆಸರು ಬಂದು ಹೆಕ್ಸೈನ್, ಯಾಕಂದರೆ ಪದದ ಮೂಲ ಹೆಕ್ಸ್ ಆಗಿದೆ. 6 ಕಾರ್ಬನ್ ಪರಮಾಣು ಇರೋದ್ರಿಂದ ಪದದ ಮೂಲ ಹೆಕ್ಸ್ ಆಗಿರುತ್ತೆ, ಹಾಗೂ 3 ತ್ರಿಬಂಧ ಇರೋದ್ರಿಂದ ಅಂತ್ಯಪ್ರತ್ಯಯ ಐನ್ ಆಗಿರುತ್ತೆ ಆಯಿತಾ ಮಕ್ಕಳೇ. ಸೊ ಇಷ್ಟು ಮಾಹಿತಿ ಇರಬೇಕು. ಓಕೆ ಮಕ್ಕಳೇ, ಸೊ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ, ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕಾರ್ಬನ್ ಕಂಪೌಂಡ್ಸಿನ ಒಂದಷ್ಟು ಕೆಮಿಕಲ್ ಪ್ರಾಪರ್ಟೀಸ್, ಮೇಜರ್ ಆಗಿ 4 ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಬೇಕು ಆಯಿತಾ. ಅಂದರೆ ಇದು ನಮ್ಮ ಕಾರ್ಬನ್ ಸಂಯುಕ್ತಗಳೇನಿರತ್ವೆ ಅದರ ರಾಸಾಯನಿಕ ಗುಣಲಕ್ಷಣಗಳನ್ನ ತಿಳ್ಕೊಬೇಕು. ಅದರಲ್ಲಿ ನೀವು ಈ 4 ಕ್ರಿಯೆಗಳ ಬಗ್ಗೆ ಮಾಹಿತಿನ ಪಡ್ಕೋಬೇಕಾಯ್ತಾ. ಮೊದಲನೇದಾಗಿ ನೀವು ಕಂಬಷನ್ ಏನು ಅಂದರೆ ಕಲಿಬೇಕು. ಕಂಬಷನ್ ಏನು, ಕಾರ್ಬನಿನ ಕಾಂಪೌಂಡ್ಸ್ ಆಗಿರಲಿ ಅಥವಾ ಕಾರ್ಬನಿನ ಆಲೋಟ್ರೋಪ್ಸ್ ಆಗಿರಲಿ, ಅದು ಆಕ್ಸಿಜನಿನ ಪ್ರೆಸೆನ್ಸಿನಲ್ಲಿ ಬರ್ನ್ ಆಗುವಂಥ ಪ್ರಾಸೆಸ್ನ ಕಂಬಷನ್ ಅಂತ ಕರಿತೀವಿ. ಆ್ಯಂಡ್ ಕಂಬಷನ್ ನಡೆದಾಗ ಜಾಸ್ತಿ ಪ್ರಮಾಣಕ್ಕೆ ಹೀಟ್ ಆ್ಯಂಡ್ ಲೈಟ್ ರಿಲೀಸ್ ಆಗುತ್ತೆ ಆಯಿತಾ ಮಕ್ಕಳೇ. ಕಾರ್ಬನಿನ ಬಹುರೂಪಗಳಾಗಿರಲಿ ಅಥವಾ ಕಾರ್ಬನಿನ ಸಂಯುಕ್ತಗಳಾಗಿರಲಿ, ಅದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಸುಡೋ ಅಂತಹ ಈ ಪ್ರಕ್ರಿಯೆನ ನಾವು ದಹನ ಕ್ರಿಯೆ ಅಂತ ಕರಿತೀವಿ ಆಯಿತಾ. ಆಕ್ಸಿಜನಿನ ಒಟ್ಟಿಗೆ ವರ್ತಿಸುವಂತಹ ಕ್ರಿಯೆನ ನಾವು ದಹನ ಕ್ರಿಯೆ ಅಂತ ಕರಿತೀವಿ. ದಹನ ಕ್ರಿಯೆ ನಡೆದಾಗ ತುಂಬಾ ಮಟ್ಟಕ್ಕೆ ಶಾಖ ಹಾಗೂ ಬೆಳಕು ಬಿಡುಗಡೆ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಇದರ ಒಂದಷ್ಟು ಸಮೀಕರಣಗಳನ್ನ ನೋಡೋಣ, ಉದಾಹರಣೆಗಳು ಆಯಿತಾ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಕಾರ್ಬನ್ ಏನಿದೆ ಆಕ್ಸಿಜನ್ ಒಟ್ಟಿಗೆ ಪ್ರಕ್ರಿಯೆನ ನಡೆಸಿದಾಗ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ಶಾಖ ಮತ್ತು ಬೆಳಕನ್ನು ನೀಡುತ್ತೆ. ಕಾರ್ಬನ್ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಾಟ್ ಆಫ್ ಹೀಟ್ ಆ್ಯಂಡ್ ಲೈಟ್ನ ರಿಲೀಸ್ ಮಾಡುತ್ತೆ ಆಯಿತಾ. ಹಾಗೂ ಇಲ್ಲಿ ಮೀಥೇನ್ ಏನಿದೆ ಇದು ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ವಾಟರ್ ಆ್ಯಂಡ್ ಹೀಟ್ ಆ್ಯಂಡ್ ಲೈಟ್ನ ರಿಲೀಸ್ ಮಾಡುತ್ತೆ. ಮೀಥೇನ್ ಅನ್ನೋ ಒಂದು ಸಂಯುಕ್ತ ಆಮ್ಲಜನಕದ ಒಟ್ಟಿಗೆ ಪ್ರಕ್ರಿಯೆನ ನಡೆಸಿ ಕಾರ್ಬನ್ ಡೈಆಕ್ಸೈಡ್ ಅನಿಲದ ಒಟ್ಟಿಗೆ ನೀರಿನ ಅಣು ಹಾಗೂ ಜಾಸ್ತಿ ಮಟ್ಟಕ್ಕೆ ಶಾಖ ಮತ್ತು ಬೆಳಕನ್ನು ನೀಡುತ್ತೆ ಆಯಿತಾ ಮಕ್ಕಳೇ. ಹಾಗೂ ಕೊನೆಯ ಸಮೀಕರಣದಲ್ಲಿ ಎಥನಾಲ್ ಏನಿದೆ ಆಕ್ಸಿಜನ್ ಒಟ್ಟಿಗೆ ಹೇಗೆ ಪ್ರಕ್ರಿಯೆನ ನಡೆಸುತ್ತೆ ಅಂತ ಕೊಟ್ಟಿದ್ದೀವಿ. ಲಾಸ್ಟ್ ಇಕ್ವೇಷನಲ್ಲಿ ಎಥನಾಲ್ ಏನಿದೆ ಅದು ಆಕ್ಸಿಜನ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಒಟ್ಟಿಗೆ ಹೀಟ್ ಆ್ಯಂಡ್ ಲೈಟ್ನ ರಿಲೀಸ್ ಮಾಡುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದೀವಿ ಆಯಿತಾ. ಬಿಕಾಸ್ ಕಾರ್ಬನ್ ಕಂಬಸ್ಟ್ ಆದಾಗ ಇಷ್ಟೊಂದು ಹೀಟ್ ಆ್ಯಂಡ್ ಲೈಟ್ ಕೊಡ್ತಿರೋದ್ರಿಂದ ಕಾರ್ಬನ್ ಕಂಪೌಂಡ್ಸ್ನ ಎನರ್ಜಿ ಅಂದರೆ ಫ್ಯೂಯಲ್ ಆಗಿ ತುಂಬ ಯೂಸ್ ಮಾಡ್ಕೋತೀವಿ ಆಯಿತಾ. ಕಾರ್ಬನ್ ಸಂಯುಕ್ತಗಳು ಕಾರ್ಬನಿನ ಬಹುರೂಪಗಳು ದಹನ ಕ್ರಿಯೆನ ಒಳಗೊಂಡಾಗ ಜಾಸ್ತಿ ಮಟ್ಟಕ್ಕೆ ಶಾಖ ಹಾಗೂ ಬೆಳಕನ್ನು ನೀಡುತ್ತೆ ಅಲ್ವಾ. ಅದಕ್ಕೆ ಕಾರ್ಬನ್ ಸಂಯುಕ್ತಗಳನ್ನ ಜಾಸ್ತಿ ಪ್ರಮಾಣಕ್ಕೆ ಇಂಧನವಾಗಿ ಬಳಸ್ಕೋತೀವಿ ಆಯಿತಾ ಮಕ್ಕಳೇ. ಸೊ ಇದರಲ್ಲಿ ನಿಮ್ಗೆ ಇನ್ನೇನು ಗೊತ್ತಿರಬೇಕು, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನ ದಹನ ಕ್ರಿಯೆ ಒಳಗೊಂಡಾಗ ಬರುವಂತಹ ಜ್ವಾಲೆ ಏನಿದೆ ಇದು ಸ್ವಚ್ಛವಾಗಿರುತ್ತೆ ಹಾಗೂ ನೀಲಿ ಬಣ್ಣದ್ದಾಗಿರುತ್ತೆ. ಆದರೆ ಅಪರ್ಯಾಪ್ತ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಗೊಂಡಾಗ ಬರ್ತಿರುವಂತಹ ಜ್ವಾಲೆ ಏನಿದೆ ಇದು ಹಳದಿ ಬಣ್ಣದ್ದಾಗಿರುತ್ತೆ ಹಾಗೂ ತುಂಬ ಹೊಗೆಭರಿತ ಜ್ವಾಲೆ ಆಗಿರುತ್ತೆ ಆಯಿತಾ. ಹಾಗೂ ಪರ್ಯಾಪ್ತ ಸಂಯುಕ್ತಗಳು ಸೀಮಿತ ಆಮ್ಲಜನಕದ ಉಪಸ್ಥಿತಿಯಲ್ಲಿ ದಹನ ಕ್ರಿಯೆಗೆ ಒಳಗಾದಾಗ ಅವು ಸಹ ಹಳದಿ ಬಣ್ಣದ ಜ್ವಾಲೆ ಒಟ್ಟಿಗೆ ತುಂಬ ಮಟ್ಟಕ್ಕೆ ಹೊಗೆನ ನೀಡುತ್ತೆ ಆಯಿತಾ ಮಕ್ಕಳೇ. ಅಂದರೆ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕಂಬಸ್ಟ್ ಆದಾಗ ಯೂಶಲಿ ಕ್ಲೀನ್ ಬ್ಲೂ ಫ್ಲೇಮ್ನ ಕೊಡುತ್ತೆ. ಬಟ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕಂಬಸ್ಟ್ ಆದಾಗ ಯೆಲ್ಲೋ ಸೂಟಿ ಫ್ಲೇಮ್ನ ಕೊಡುತ್ತೆ. ಆ್ಯಂಡ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಲಿಮಿಟೆಡ್ ಆಕ್ಸಿಜನ್ ಅಲ್ಲಿ ಬರ್ನ್ ಆದಾಗ ಅಥವಾ ಕಂಬಸ್ಟ್ ಆದಾಗ ಅದು ಸಹ ಯೆಲ್ಲೋ ಸೂಟಿ ಫ್ಲೇಮ್ನ ಕೊಡುತ್ತೆ ಆಯಿತಾ. ನಿಮ್ಗೆ ಇದರಲ್ಲಿ ಕ್ವೆಶನ್ ಏನು ಕೇಳ್ತಾರೆ ಅಂದರೆ, ಗ್ಯಾಸ್ ಏನಿದೆ ನಾವು ಯೂಸ್ ಮಾಡುವಂಥ ಗ್ಯಾಸ್ ಸ್ಟವಲ್ಲಿ ಏರ್ ಇನ್ಲೆಟ್ಸ್ ಬ್ಲಾಕ್ ಆದಾಗ ವೆಸಲ್ಸಿನ ಬಾಟಮ್ ಏನಿದೆ ಅದು ಬ್ಲ್ಯಾಕ್ ಆಗುತ್ತೆ, ಇದಕ್ಕೆ ರೀಸನ್ ಕೊಡಿ ಅಂತ ಹೇಳ್ತಾರೆ ಆಯಿತಾ. ನೀವೇನಂತ ಬರೀಬೇಕು, ಏರ್ ಇನ್ಲೆಟ್ಸ್ ಬ್ಲಾಕ್ ಆದಾಗ ಕಾರ್ಬನ್ ಕಂಪೌಂಡ್ಸಿಗೆ ಬರ್ನ್ ಆಗೋಕ್ಕೆ ಸಫಿಷಿಯೆಂಟ್ ಆಕ್ಸಿಜನ್ ಸಿಗ್ತಿರಲ್ಲ, ಇದಕ್ಕಾಗಿ ಕಾರ್ಬನ್ ಕಂಪೌಂಡ್ಸ್ ಸ್ಯಾಚುರೇಟೆಡ್ ಆಗಿದ್ರೂ ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ ಅದರಲ್ಲಿ. ಆ್ಯಂಡ್ ದಟ್ ಇಸ್ ವೈ ಯೆಲ್ಲೋ ಸೂಟಿ ಫ್ಲೇಮ್ನ ಕೊಡುತ್ತೆ. ಆ್ಯಂಡ್ ಆ ಸೂಟ್ ಅಂದ್ರೇನು, ಅದು ಸ್ಮೋಕ್ ಅಲ್ವಾ. ಸೊ ಆ ಸ್ಮೋಕ್ ಎಲ್ಲ ಪಾತ್ರೆಯ ಅಡಿಯಲ್ಲಿ ಡೆಪಾಸಿಟ್ ಆಗುತ್ತೆ, ಅದಕ್ಕೆ ಪಾತ್ರೆಯ ಅಡಿ ಏನಿದೆ ಬ್ಲ್ಯಾಕ್
ಕಲರ್ ಆಗತ್ತೆ ಅಂತ ರೀಸನ್ ಕೊಡಬೇಕು ಆಯಿತಾ. ಅಂದರೆ ನಾವು ಬಳಸುವಂತಹ ಗ್ಯಾಸ್ ಸ್ಟೋವ್ ಏನಿದೆ ಮಕ್ಕಳೇ, ಅದ್ರ ಮೇಲೆ ಅದರಲ್ಲಿ ಏನು ಗಾಳಿ ಆಡಲಿಕ್ಕೆ ರಂಧ್ರಗಳಿರುತ್ತೆ ಅಲ್ವಾ. ಈ ರೀತಿ ಗ್ಯಾಸ್ ಸ್ಟೋವಿನ ಮೇಲೆ ಗಾಳಿ ಆಡಲಿಕ್ಕೆ ರಂಧ್ರಗಳಿರುತ್ತೆ ಅಲ್ವಾ. ಸೊ ಈ ರಂಧ್ರಗಳೇನಾದರೂ ಮುಚ್ಕೊಂಡಾಗ ಏನು ಪಾತ್ರೆಯ ಅಡಿ ಏನಿದೆ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಇದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾರೆ ಆಯಿತಾ. ಆಗ ನೀವೇನು ಬರೀತೀರಾ, ರಂಧ್ರಗಳು ಮುಚ್ಕೊಂಡಾಗ ಈ ಕಾರ್ಬನ್ ಸಂಯುಕ್ತಕ್ಕೆ ಅಂದರೆ ಅನಿಲದಲ್ಲಿರುವಂತಹ ಕಾರ್ಬನ್ ಸಂಯುಕ್ತಗಳಿಗೆ ಅಡುಗೆ ಅನಿಲದಲ್ಲಿರುವಂಥ ಕಾರ್ಬನ್ ಸಂಯುಕ್ತಗಳಿಗೆ ಆಮ್ಲಜನಕ ಪೂರೈಕೆ ಆಗ್ತಿರಲ್ಲ ಆಯಿತಾ. ಇದಕ್ಕಾಗಿ ಏನು ಅಪೂರ್ಣ ದಹನ ಕ್ರಿಯೆ ನಡೀತಿರತ್ತೆ ಆಯಿತಾ ಮಕ್ಕಳೇ. ಅದಕ್ಕಾಗಿ ಏನು ಈ ಹಳದಿ ಬಣ್ಣದ ಹೊಗೆ ಭರಿತ ಜ್ವಾಲೆ ಬರ್ತಿರತ್ತೆ. ಹಾಗೂ ಆ ಹೊಗೆ ಎಲ್ಲ ಹೋಗ್ಬಿಟ್ಟು ಪಾತ್ರೆಯ ಅಡಿಯಲ್ಲಿ ಏನು ಒಂದು ಪದರನ ಸೃಷ್ಟಿ ಮಾಡುತ್ತೆ. ಅದೇ ಕಪ್ಪು ಪದರ ಅಂತ ನೀವು ಬರಿಬಹುದು ಆಯಿತಾ ಮಕ್ಕಳೇ. ಓಕೆ, ಇಷ್ಟು ಗೊತ್ತಿರಬೇಕು ದಹನ ಕ್ರಿಯೆಯ ಬಗ್ಗೆ. ನೆಕ್ಸ್ಟ್ ಏನು ಗೊತ್ತಿರಬೇಕು, ಎಸ್ ಅಡಿಷನ್ ರಿಯಾಕ್ಷನ್ ಬಗ್ಗೆ ಗೊತ್ತಿರಬೇಕು ಆಯಿತಾ. ಅಡಿಷನ್ ರಿಯಾಕ್ಷನ್ ಯಾವ ರೀತಿಯ ಕಂಪೌಂಡ್ಸಲ್ಲಿ ಆಗುತ್ತೆ, ಅಡಿಷನ್ ರಿಯಾಕ್ಷನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸಲ್ಲಿ ಆಗುತ್ತೆ ಆಯಿತಾ. ಸೊ ಇದಕ್ಕೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ಸ್ ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ ಆಗಿ ಏನು ಕನ್ವರ್ಟ್ ಆಗುವಂಥ ಪ್ರಾಸೆಸ್ನ ನಾವು ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನಾಗುತ್ತೆ ಬೇಸಿಕಲಿ ಈ ಡಬಲ್ ಆರ್ ಟ್ರಿಪಲ್ ಬಾಂಡ್ ಏನಿದೆ ಅದು ಬ್ರೇಕ್ ಆಗುತ್ತೆ ಆ್ಯಂಡ್ ಆ ಬಾಂಡಿಗೆ ಹೈಡ್ರೋಜನ್ ಆ್ಯಡ್ ಆಗುತ್ತೆ ಆಯಿತಾ. ಸೊ ಈ ಹೈಡ್ರೋಜನ್ನ ಆ್ಯಡ್ ಮಾಡೋಕ್ಕೆ ಕ್ಯಾಟಲಿಸ್ಟ್ಸ್ನ ಯೂಸ್ ಮಾಡ್ಕೋತೀವಿ ಆಯಿತಾ. ಸೊ ವಾಟ್ ಆರ್ ಕ್ಯಾಟಲಿಸ್ಟ್ ಅಂತ ನಿಮ್ಗೆ ಐಡಿಯಾ ಇರಬೇಕು. ಕ್ಯಾಟಲಿಸ್ಟ್ ಏನಂದರೆ ದೀಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆಯಿತಾ. ಸೊ ಈ ಸಬ್ಸ್ಟೆನ್ಸಸ್ ತಾನೇ ಯಾವುದೇ ರೀತಿಯ ಚೇಂಜಸ್ನ ನೋಡಲ್ಲ, ರಿಯಾಕ್ಟೆಂಟ್ಸ್ನ ಚೇಂಜ್ ಮಾಡಲ್ಲ, ಪ್ರಾಡಕ್ಟ್ಸ್ನೂ ಚೇಂಜ್ ಮಾಡಲ್ಲ, ಬಟ್ ರೇಟ್ ಆಫ್ ದ ರಿಯಾಕ್ಷನ್ನ ಆಲ್ಟರ್ ಮಾಡತ್ವೆ, ರೇಟ್ ಆಫ್ ದ ರಿಯಾಕ್ಷನ್ನ ಚೇಂಜ್ ಮಾಡತ್ವೆ. ಓಕೆನಾ. ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬೋದು ವಾಟ್ ಆರ್ ಕ್ಯಾಟಲಿಸ್ಟ್ಸ್ ಅಂತ, ಆಗ ನೀವು ಈ ಡೆಫಿನೇಷನ್ನ ಬರಿಬೋದು ಆಯಿತಾ. ಇದನ್ನ ನೀವು ನಮ್ಮ ನೋಟ್ಸ್ನಲ್ಲಿ ಕೂಡ ಪಡ್ಕೋಬೋದು ಆಯಿತಾ ಮಕ್ಕಳೇ. ಓಕೆ, ಸೊ ಸಂಕಲನ ಕ್ರಿಯೆ ಅಂದ್ರೇನು ಮಕ್ಕಳೇ, ಅಪರ್ಯಾಪ್ತ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತವಾಗಿ ಪರಿವರ್ತನೆ ಮಾಡುವಂಥ ಕ್ರಿಯೆನ ನಾವು ಸಂಕಲನ ಕ್ರಿಯೆ ಅಂತ ಕರಿತೀವಿ ಆಯಿತಾ. ಸೊ ಅಪರ್ಯಾಪ್ತ ಸಂಯುಕ್ತಗಳ ದ್ವಿಬಂಧ ಅಥವಾ ತ್ರಿಬಂಧನ ಮುರಿದು ಅದರ ಸುತ್ತ ನಾವು ಹೈಡ್ರೋಜನ್ ಅಣುಗಳನ್ನ ಅಥವಾ ಹೈಡ್ರೋಜನ್ ಪರಮಾಣುಗಳನ್ನ ಏನು ಈ ಕ್ರಿಯೆಯಲ್ಲಿ ಜೋಡಿಸಲಾಗತ್ತೆ ಆಯಿತಾ. ಸೊ ಇದಕ್ಕಾಗಿ ಕ್ರಿಯಾವರ್ಧಕಗಳನ್ನ ಬಳಸ್ಕೋತೀವಿ ಆಯಿತಾ ಮಕ್ಕಳೇ. ಕ್ರಿಯಾವರ್ಧಕಗಳಂದ್ರೇನು, ಇವು ಸಂಯುಕ್ತಗಳು ಆಯಿತಾ ಮಕ್ಕಳೇ. ಈ ಸಂಯುಕ್ತಗಳ ವಿಶೇಷತೆ ಏನಂದರೆ ಈ ಕ್ರಿಯೆ ನಡಿಬೇಕಾದ್ರೆ ಈ ಕ್ರಿಯಾವರ್ಧಕಗಳಲ್ಲೂ ಯಾವುದೇ ಬದಲಾವಣೆ ಆಗಲ್ಲ, ಮತ್ತು ಉತ್ಪನ್ನಗಳಲ್ಲೂ ಯಾವುದೇ ಬದಲಾವಣೆ ಆಗಲ್ಲ, ಹಾಗೂ ಪ್ರತಿವರ್ತಕಗಳಲ್ಲೂ ಯಾವುದೇ ಬದಲಾವಣೆ ಆಗಲ್ಲ. ಆದರೆ ಕ್ರಿಯಾವರ್ಧಕಗಳು ಕ್ರಿಯೆಯ ದರವನ್ನು ಬದಲಾಯಿಸ್ತವೆ ಆಯಿತಾ, ಕ್ರಿಯೆಯ ದರದಲ್ಲಿ ಪರಿವರ್ತನೆ ತರ್ತವೆ ಆಯಿತಾ. ಸೊ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ಬೋದು ಕ್ರಿಯಾವರ್ಧಕಗಳಂದ್ರೇನು ಅಂತ, ಆಗ ನೀವು ಈ ರೀತಿ ಉತ್ತರನ ವಿವರಣೆನ ಕೊಡಬೇಕು ಆಯಿತಾ ಮಕ್ಕಳೇ. ಸೊ ಇಷ್ಟು ಮಾಹಿತಿ ಇರಬೇಕು ನಿಮಗೆ ಸಂಕಲನ ಕ್ರಿಯೆ ಬಗ್ಗೆ, ಹಾಗೂ ಸಂಕಲನ ಕ್ರಿಯೆ ಎಲ್ಲಿ ಬಳಕೆ ಆಗುತ್ತೆ ಅಂತ ನಿಮಗೆ ಮಾಹಿತಿ ಇರಬೇಕು. ವೆಜಿಟೇಬಲ್ ಅಂದರೆ ಅಡಿಷನ್ ರಿಯಾಕ್ಷನ್ ಎಲ್ಲಿ ಯೂಸ್ ಆಗುತ್ತೆ, ಅಪ್ಲಿಕೇಶನ್ ಆಫ್ ಅಡಿಷನ್ ರಿಯಾಕ್ಷನ್ ಏನು ಅಂತ ಗೊತ್ತಿರಬೇಕು. ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸಲ್ಲಿ ಅಡಿಷನ್ ರಿಯಾಕ್ಷನ್ ಯೂಟಿಲೈಸ್ ಆಗುತ್ತೆ ಆಯಿತಾ. ಸೊ ವೆಜಿಟೇಬಲ್ ಆಯಿಲ್ಸ್ ಏನಿದ್ದಾವೆ ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರ್ತವೆ ಆ್ಯಂಡ್ ದೇ ಆರ್ ಕನ್ಸಿಡರ್ಡ್ ಹೆಲ್ದಿ ಆಯಿತಾ ಮಕ್ಕಳೇ. ಆ್ಯಂಡ್ ಆ್ಯನಿಮಲ್ ಫ್ಯಾಟ್ಸ್ ಏನಿದ್ದಾವೆ ಇದರಲ್ಲಿ ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸ್ ಅಂದರೆ ಸ್ಯಾಚುರೇಟೆಡ್ ಕಾರ್ಬನ್ ಚೇನ್ಸ್ ಜಾಸ್ತಿ ಇರ್ತವೆ ಆ್ಯಂಡ್ ಆ್ಯನಿಮಲ್ ಫ್ಯಾಟ್ಸ್ ಆರ್ ಯೂಶಲಿ ಕನ್ಸಿಡರ್ಡ್ ಅನ್ಹೆಲ್ದಿ ಆಯಿತಾ. ಸೊ ಈ ವೆಜಿಟೇಬಲ್ ಆಯಿಲ್ಸ್ನ ಏನು ಹೈಡ್ರೋಜನೇಷನ್ ನಡೆಸಿ ವನಸ್ಪತಿ ಗೀಯಾಗಿ ಕನ್ವರ್ಟ್ ಮಾಡ್ತಾರೆ, ವನಸ್ಪತಿ ಗೀಯಾಗಿ ಕನ್ವರ್ಟ್ ಮಾಡ್ತಾರೆ ಆಯಿತಾ. ಸೊ ಈ ಪ್ರಾಸೆಸ್ಸಲ್ಲಿ ಅಡಿಷನ್ ರಿಯಾಕ್ಷನ್ ಯೂಸ್ ಆಗುತ್ತೆ. ಸಂಕಲನ ಕ್ರಿಯೆಯ ಬಳಕೆ ಎಲ್ಲಾಗುತ್ತೆ, ಸಸ್ಯಜನ್ಯ ಎಣ್ಣೆಯ ಹೈಡ್ರೋಜನೀಕರಣದಲ್ಲಿ ಈ ಏನು ಸಂಕಲನ ಕ್ರಿಯೆ ಬಳಕೆ ಆಗುತ್ತೆ ಆಯಿತಾ. ಸೊ ಸಸ್ಯಜನ್ಯ ಎಣ್ಣೆನ ಏನಾಗಿ ಪರಿವರ್ತನೆ ಮಾಡ್ತಾರೆ, ವನಸ್ಪತಿ ತುಪ್ಪವಾಗಿ ಪರಿವರ್ತನೆ ಮಾಡ್ತಾರೆ ಆಯಿತಾ. ಸೊ ಸಸ್ಯಜನ್ಯ ಎಣ್ಣೆಗಳಲ್ಲಿ ಅಪರ್ಯಾಪ್ತ ಏನು ಕಾರ್ಬನ್ ಸರಪಳಿಯ ಏನು ಮಟ್ಟ ಜಾಸ್ತಿ ಇರುತ್ತೆ, ಹಾಗೂ ಇದನ್ನು ಆರೋಗ್ಯಕರ ಅಂತ ನಾವು ಭಾವಿಸ್ತೀವಿ ಆಯಿತಾ. ಹಾಗೂ ಪ್ರಾಣಿಜನ್ಯ ಕೊಬ್ಬುಗಳಲ್ಲಿ ಪರ್ಯಾಪ್ತ ಕಾರ್ಬನ್ ಸರಪಳಿ ಜಾಸ್ತಿ ಇರೋದ್ರಿಂದ ಪ್ರಾಣಿಜನ್ಯ ಕೊಬ್ಬುಗಳನ್ನ ನಾವು ಅಷ್ಟು ಆರೋಗ್ಯಕರ ಅಂತ ಭಾವಿಸೋದಿಲ್ಲ ಆಯಿತಾ ಮಕ್ಕಳೇ, ಪರಿಗಣಿಸೋದಿಲ್ಲ ಆಯಿತಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ ಬರೀ
ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸಲ್ಲಿ ನಡೆಯುತ್ತೆ. ಅದೇ ರೀತಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರೀ ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸಲ್ಲಿ ನಡೆಯುತ್ತೆ ಆಯಿತಾ. ಅಂದರೆ ಸಂಕಲನ ಕ್ರಿಯೆ ಹೇಗೆ ಬರೀ ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ನಡೆಯುತ್ತೆ ಅಲ್ವಾ, ಅದೇ ರೀತಿ ಈ ಆದೇಶನ ಕ್ರಿಯೆ ಏನಿದೆ ಇದು ಬರೀ ಪರ್ಯಾಪ್ತ ಸಂಯುಕ್ತಗಳಲ್ಲಿ ನಡೆಯುತ್ತೆ. ಸೊ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಜಾಸ್ತಿ ಕ್ರಿಯಾತ್ಮಕವಾಗಿರಲ್ಲ ಆಯಿತಾ. ಸೊ ಈ ಕ್ರಿಯೆ ನಡಿಬೇಕು ಅಂದರೆ ಪರ್ಯಾಪ್ತ ಸಂಯುಕ್ತಗಳ ಒಟ್ಟಿಗೆ ಏನು ಈ ಸೂರ್ಯನ ಬೆಳಕು ಬೇಕಾಗಿರುತ್ತೆ ಆಯಿತಾ ಮಕ್ಕಳೇ. ಸೊ ಈ ಕ್ರಿಯೆ ನಡೆಯೋದು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಮಾತ್ರ ಆಯಿತಾ. ಆ್ಯಂಡ್ ತುಂಬ ಏನು ಕ್ಷಿಪ್ರವಾಗಿ ನಡೆಯುವಂಥ ಒಂದು ಕ್ರಿಯೆ ಆಯಿತಾ ಮಕ್ಕಳೇ ಇದು. ಎಸ್, ಸೊ ತುಂಬ ಅತಿ ವೇಗದಲ್ಲಿ ನಡೆಯುವಂಥ ಕ್ರಿಯೆ ಆಯಿತಾ ಇದು. ಸೊ ನಾ ಏನು ಹೇಳ್ತಿದ್ದೆ ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ನಮ್ಮ ಏನು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದ್ದಾವೆ ಇವು ತುಂಬ ಅನ್ರಿಯಾಕ್ಟಿವ್ ಆಗಿರ್ತವೆ, ತುಂಬ ಜಾಸ್ತಿ ಮಟ್ಟಕ್ಕೆ ರಿಯಾಕ್ಟಿವ್ ಆಗಿರಲ್ಲ ಆಯಿತಾ. ಸೊ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡಿಬೇಕು ಅಂದರೆ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಮಕ್ಕಳೇ. ಸೊ ಪ್ರೆಸೆನ್ಸ್ ಆಫ್ ಸನ್ಲೈಟಿನಲ್ಲಿ ಇದು ತುಂಬ ಫಾಸ್ಟ್ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ ರಿಯಾಕ್ಷನಲ್ಲಿ, ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಇದು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್. ಇದು ನಮ್ಮ ಮೀಥೇನ್ ಏನಿದೆ ಇದು ಒಂದು ಪರ್ಯಾಪ್ತ ಸಂಯುಕ್ತದ ಉದಾಹರಣೆ ಆಯಿತಾ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂದರೆ ಕ್ಲೋರಿನ್ನ ನಾವು ಸೇರಿಸ್ತೀವಿ ಆಯಿತಾ ಮಕ್ಕಳೇ. ಸೊ ಕ್ಲೋರಿನ್ ಏನು ಮಾಡುತ್ತೆ, ಈ ಹೈಡ್ರೋಜನ್ ಪರಮಾಣು ಏನಿದೆ, ಹೈಡ್ರೋಜನ್ ಆಟಮ್ ಏನಿದೆ ಅದರ ಜಾಗನ ತೆಗೆದುಕೊಂಡು ಬಿಡುತ್ತೆ ಆಯಿತಾ. ಹಾಗೂ ಈ ಹೈಡ್ರೋಜನ್ ಹೊರಗೆ ಬಂದು ಈ ಕ್ಲೋರಿನ್ ಒಟ್ಟಿಗೆ ಒಂದು ಸಂಯುಕ್ತನ ಉಂಟು ಮಾಡುತ್ತೆ. ಹಾಗೂ ಈ ಸಂಯುಕ್ತಕ್ಕೆ ಏನಾಗುತ್ತೆ, ಮೀಥೇನಿಗೆ ಏನಾಗುತ್ತೆ, ಮೀಥೇನ್ ಏನಿದೆ ಅದು ಕ್ಲೋರೋ ಮೀಥೇನ್ ಆಗಿ ಪರಿವರ್ತನೆ ಆಗತ್ತೆ ಆಯಿತಾ. ಇದನ್ನೇ ನಾವಿಲ್ಲಿ CH3Cl ಅಂತ ತೋರಿಸಿರೋದು, ಇದನ್ನೇ CH3Cl ಅಂತ ತೋರಿಸಿರೋದು ಆಯಿತಾ. ಹಾಗೂ ಈ ಹೈಡ್ರೋಜನ್ ಹಾಗೂ ಈ ಕ್ಲೋರಿನ್ ಒಟ್ಟಿಗೆ ಬಂದು ಹೈಡ್ರೋಕ್ಲೋರಿಕ್ ಆಮ್ಲನ ಸೃಷ್ಟಿ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಸೊ ಇದೇ ರಿಯಾಕ್ಷನ್ನ ನಾನಿಲ್ಲಿ ತೋರಿಸಿದ್ದೀನಿ, ಇದೇ ಕ್ರಿಯೆನ ನಾನಿಲ್ಲಿ ಸಮೀಕರಣದ ಏನು ರೀತಿಯಲ್ಲಿ ತೋರಿಸಿದ್ದೀನಿ ಆಯಿತಾ. ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ಆದೇಶನ ಕ್ರಿಯೆ ಬರೀ ಪರ್ಯಾಪ್ತ ಸಂಯುಕ್ತಗಳಲ್ಲಿ ನಡೆಯೋದು ಹಾಗೂ ಬೆಳಕಿನ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ಏನು ನಮ್ಮ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓನ್ಲಿ ಅಕರ್ಸ್ ಇನ್ ಏನು ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸ್ ಆ್ಯಂಡ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆಯಿತಾ ಮಕ್ಕಳೇ. ಓಕೆ, ಎಸ್. ಸೊ ಇಷ್ಟು 4 ಏನು ರಿಯಾಕ್ಷನ್ಸ್ ಏನು ನಿಮ್ಗೆ ಗೊತ್ತಿರಬೇಕಿತ್ತು ಅದು ಗೊತ್ತಾಗಿದೆ ಆಯಿತಾ. ಈಗ 2 ಸ್ಪೆಷಲ್ ಟೈಪ್ಸ್ ಆಫ್ ಕಾರ್ಬನ್ ಕಂಪೌಂಡ್ಸ್, 2 ಇಂಪಾರ್ಟೆಂಟ್ ಕಾರ್ಬನ್ ಕಂಪೌಂಡ್ಸ್ ಬಗ್ಗೆ ತಿಳ್ಕೊಬೇಕು. ಆ್ಯಂಡ್ ಅದು ಯಾವ್ಯಾವ ರಿಯಾಕ್ಷನ್ ಅಂಡರ್ಗೋ ಆಗುತ್ತೆ ಅಂತ ತಿಳ್ಕೊಬೇಕು. 2 ಏನು ಕಾರ್ಬನ್ ಸಂಯುಕ್ತ ವಿಶಿಷ್ಟವಾದದ್ದು, ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಇದನ್ನು ನಾವು ಈ ಭಾಗದಲ್ಲಿ ಕಲಿಯೋಣ ಆಯಿತಾ. ಓಕೆ ಮಕ್ಕಳೇ, ಸೊ ಫಸ್ಟ್ ನಾವು ಎಥನಾಲ್ ಅನ್ನೋ ಒಂದು ಕಂಪೌಂಡ್ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ. ಸೊ ಏನು ಗೊತ್ತಿರಬೇಕು ನಿಮ್ಗೆ ಎಥನಾಲ್ ಬಗ್ಗೆ, ನಾವು ಕನ್ಸ್ಯೂಮ್ ಮಾಡುವಂಥ ಆಲ್ಕೋಹಾಲಲ್ಲಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ನ ಎಥನಾಲ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯಿತಾ. ಅಂದರೆ ವೈನ್ ಇರ್ಬೋದು, ಬಿಯರ್ ಇರ್ಬೋದು, ಇದರಲ್ಲೆಲ್ಲ ಎಥನಾಲ್ನೇ ಯೂಟಿಲೈಸ್ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ಕನ್ಸಂಪ್ಷನ್ ಎಥನಾಲ್ನ ಕುಡಿದಾಗ ಇಷ್ಟು ಚೇಂಜಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಆಯಿತಾ. ಸೊ ಈ ಚೇಂಜಸ್ನೆಲ್ಲ ನೀವು ಓದ್ಕೋಬೋದು ಆಯಿತಾ ಮಕ್ಕಳೇ. ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಬಾಡಿಯಲ್ಲಿ ಕೋಆರ್ಡಿನೇಷನ್ ಕಡಿಮೆ ಆಗುತ್ತೆ, ಈ ರೀತಿಯ ಚೇಂಜಸ್ ಆಗುತ್ತೆ ಆಯಿತಾ. ಆ್ಯಂಡ್ ಎಥನಾಲ್ನ ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಥನಾಲಲ್ಲಿ ಆಲ್ಮೋಸ್ಟ್ ಎನಿ ಕಂಪೌಂಡ್ ಡಿಸಾಲ್ವ್ ಆಗುತ್ತೆ ಆಯಿತಾ. ಸೊ ಇಂಡಸ್ಟ್ರಿ ಲೆವೆಲ್ಸಲ್ಲಿ ಎಥನಾಲ್ ತುಂಬ ಯೂಟಿಲೈಸ್ ಮಾಡ್ತಾರೆ. ಆ್ಯಂಡ್ ಎಥನಾಲ್ ಏನಿದೆ, ಎಥನಾಲ್ನ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬಟ್ ಮೆಥನಾಲ್ ಏನಿದೆ ಇದನ್ನು ಕನ್ಸ್ಯೂಮ್ ಮಾಡಿದಾಗ ಅದು ಲಿವರಲ್ಲಿ ಮೆಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದರಿಂದ ಮೆಥನಾಲ್ ಏನು ಮಾಡುತ್ತೆ, ಪ್ರೋಟೋಪ್ಲಾಸಮ್ನ ಕೋಆಗುಲೇಟ್ ಮಾಡುತ್ತೆ ಆಯಿತಾ. ಆ್ಯಂಡ್ ಇದರಿಂದ ಡೆತ್ ಕೂಡ ಕಾಸ್ ಆಗ್ಬೋದು. ಏನಕ್ಕೆ ಮೆಥನಾಲ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಎಥನಾಲ್ನ ಬಿಕಾಸ್ ಇಂಡಸ್ಟ್ರಿಯಲ್ ಯೂಸ್ ಇರೋದ್ರಿಂದ ಎಥನಾಲ್ನ ತುಂಬ ಪ್ಲೇಸಸ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಯಿತಾ. ಸೊ ಎಥನಾಲ್ನ ಕನ್ಸ್ಯೂಮ್ ಮಾಡಿಬಿಟ್ಟು ಯಾರೂ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಥನಾಲ್ನ ಮೆಥನಾಲ್ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ಈ ಎಥನಾಲ್, ಮೆಥನಾಲ್ ಹಾಗೂ ಒಂದು ಬ್ಲೂ ಕಲರ್ ಡೈನ ಆ ಮಿಕ್ಸ್ಚರಿಗೆ ಹಾಕ್ತಾರೆ ಆಯಿತಾ. ಈ ಮಿಕ್ಸ್ಚರ್ನ ನಾವು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯಿತಾ ಮಕ್ಕಳೇ. ಸೊ ಈ ಕ್ವೆಶನ್ ಕೇಳ್ಬೋದು, ಡಿನೇಚರ್ಡ್ ಆಲ್ಕೋಹಾಲ್ ಅಂದ್ರೆ ಏನು ಅಂತ. ಇದರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಸೊ ಎಥನಾಲ್ನ ಫ್ಯೂಯಲ್ ಆಗಿ ಕೂಡ ಏನು ಯೂಟಿಲೈಸ್ ಮಾಡ್ತಾರೆ. ಇದನ್ನು ಒಂದು ಕಂಪ್ಯಾರಿಟಿವ್ಲಿ ಕ್ಲೀನರ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡ್ಬೋದು ಆಯಿತಾ. ಬಿಕಾಸ್ ಎಥನಾಲ್ ಕಂಬಸ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ನ ಕೊಡುತ್ತೆ ಆಯಿತಾ. ಸೊ ಎಥನಾಲ್ ಹೇಗೆ ಪಡಿತಾರೆ, ಫ್ಯೂಯಲ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾರೆ ಅಂದರೆ, ಫಸ್ಟು ಶುಗರ್ ಕೇನ್ ಏನಿದೆ ಅದನ್ನು ತೊಗೊಂಡು ಅದನ್ನು ಮೊಲಾಸಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ಮೊಲಾಸಸ್ಸಿಂದ ಎಥನಾಲ್ ಸಿಗುತ್ತೆ. ಎಥನಾಲ್ನ ನಾವು ಪೆಟ್ರೋಲ್ ಜೊತೆ ಆ್ಯಡ್ ಮಾಡಿ ಫ್ಯೂಯಲ್ ಆಗಿ ಯೂಟಿಲೈಸ್ ಮಾಡ್ತೀವಿ. ಸೊ ಎಥನಾಲ್ ಏನಿದೆ ಮಕ್ಕಳೇ, ಈ ಸಂಯುಕ್ತ ನಾವು ಸೇವಿಸುವಂತಹ ಏನು ಆಲ್ಕೋಹಾಲ್ ಇರುತ್ತೆ ಅಲ್ವಾ. ಸೊ ಇದನ್ನು ನಾವು ಇದರಲ್ಲಿ ಎಥನಾಲ್ ತುಂಬ
ಮಟ್ಟಕ್ಕೆ ಬಳಕೆ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಎಥನಾಲ್ ಸೇವಿಸಿದಾಗ ದೇಹದಲ್ಲಿ ಒಂದಷ್ಟು ಬದಲಾವಣೆಗಳು ನಡೆಯುತ್ತೆ. ಅದು ಮಂಪರ್ ಇರ್ಬೋದು ಅಥವಾ ನಮ್ಮ ದೇಹದ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬದಲಾವಣೆಗಳಾಗತ್ತೆ ಅಲ್ವಾ. ಸೊ ಇದೆಲ್ಲ ಎಥನಾಲ್ನ ಸೇವಿಸಿದಾಗ ಆಗುವಂಥ ಪ್ರಕ್ರಿಯೆ ಆಯಿತಾ. ಎಥನಾಲ್ನ ಪ್ರಮುಖ ಕೈಗಾರಿಕಾ ದ್ರಾವಕವಾಗಿ ಬಳಸ್ತಾರೆ. ಎಥನಾಲಲ್ಲಿ ಎಷ್ಟೊಂದು ರೀತಿಯ ಸಂಯುಕ್ತಗಳು ವಿಲೀನಗೊಳ್ಳುತ್ತೆ ಆಯಿತಾ. ಸೊ ಇದಕ್ಕಾಗಿ ಎಥನಾಲ್ನ ತುಂಬ ಜಾಸ್ತಿ ಮಟ್ಟಕ್ಕೆ ಸಾಗಾಣಿಕೆ ಮಾಡ್ತಾರೆ ಆಯಿತಾ. ಸಾಗಾಣಿಕೆ ಮಾಡುವಂಥ ಸಮಯದಲ್ಲಿ ಎಥನಾಲ್ನ ಬೇರೆ ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಥನಾಲ್ನ ಮೆಥನಾಲ್ ಒಟ್ಟಿಗೆ ಮಿಶ್ರಣ ಮಾಡ್ತಾರೆ ಆಯಿತಾ. ಮೆಥನಾಲಿನ ವಿಶೇಷತೆ ಏನು ಅಂದರೆ ಮೆಥನಾಲ್ ನಮ್ಮ ದೇಹದ ಯಕೃತ್ತಿನಲ್ಲಿ ಮೆಥನಾಲ್ ಆಗಿ ಪರಿವರ್ತನೆ ಆಗತ್ತೆ. ಹಾಗೂ ಮೆಥನಾಲ್ ಏನಿದೆ ಇದು ನಮ್ಮ ಜೀವಕೋಶಗಳ ಕೋಶ ದ್ರವ್ಯ ಏನಿರುತ್ತೆ ಅಥವಾ ಜೀವದ್ರವ್ಯ ಏನಿರುತ್ತೆ ಅದರಲ್ಲಿ ತುಂಬ ಬದಲಾವಣೆನ ತರುತ್ತೆ ಹಾಗೂ ಸಾವನ್ನ ಸಹ ಉಂಟು ಮಾಡುತ್ತೆ ಆಯಿತಾ. ಸೊ ಇದಕ್ಕಾಗಿ ಎಥನಾಲ್ನ ಮೆಥನಾಲ್ ಒಟ್ಟಿಗೆ ಮಿಶ್ರಣ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ಎಥನಾಲ್ನ ಮೆಥನಾಲ್ ಒಟ್ಟಿಗೆ ಮಿಶ್ರಣ ಮಾಡಿದ್ದೀವಿ ಅಂತ ತೋರಿಸ್ಲಿಕ್ಕೆ ಇದಕ್ಕೆ ನೀಲಿ ಬಣ್ಣದ ಒಂದು ರಂಗನ್ನು ಕೂಡ ಮಿಶ್ರಣ ಮಾಡ್ತಾರೆ ಆಯಿತಾ. ಸೊ ಈ ಮಿಶ್ರಣ ಏನಿದೆ ಮೆಥನಾಲ್ ಹಾಗೂ ರಂಗಿನ ಮಿಶ್ರಣ ಏನಿದೆ ಇದನ್ನು ಗುಣ ಮಾರ್ಪಡಿಸಿದ ಆಲ್ಕೋಹಾಲ್ ಅಂತ ಕರೀತಾರೆ ಆಯಿತಾ ಮಕ್ಕಳೇ. ಸೊ ಇಷ್ಟು ಮಾಹಿತಿ ಇರಬೇಕು. ಹಾಗೂ ಎಥನಾಲ್ನ ಇಂಧನವಾಗಿ ಕೂಡ ಬಳಸ್ತೀವಿ ಆಯಿತಾ ಮಕ್ಕಳೇ. ನಮ್ಮ ಪೆಟ್ರೋಲಿಗೆ ಎಥನಾಲ್ನ ಮಿಶ್ರಣ ಮಾಡಿ ಬಳಸ್ತೀವಿ ಆಯಿತಾ. ಹೇಗೆ ಪಡ್ಕೋತೀವಿ ಇದನ್ನು? ಕಬ್ಬಿನ ರಸನ ಕಾಕಂಬೀಯವಾಗಿ ಪರಿವರ್ತನೆ ಮಾಡ್ತಾರೆ ಹಾಗೂ ಕಾಕಂಬೀಯದ ಹುದುಗುವಿಕೆಯಿಂದ ಎಥನಾಲ್ನ ಪಡೆದುಕೋತೀವಿ ಆಯಿತಾ. ಹಾಗೂ ಇದನ್ನು ಪೆಟ್ರೋಲಿಗೆ ಮಿಶ್ರಣ ಮಾಡ್ತೀವಿ ಆಯಿತಾ. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು? ಇಷ್ಟು ಮಾಹಿತಿ ನಿಮಗಿದೆ ಆಲ್ರೆಡಿ, ಇದನ್ನೆಲ್ಲ ಹೇಳಿದ್ದೀನಿ ನಾನು. ಸೊ ಎಥನಾಲ್ ಏನಿದೆ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ ಹಾಗೂ ಪ್ಯೂರ್ ಎಥನಾಲ್ 100% ಎಥನಾಲ್ನ ಕನ್ಸ್ಯೂಮ್ ಮಾಡಿದ್ರೆ ಬಾಡಿಗೆ ಲೀತಲ್ಲ ಆಯಿತಾ ಮಕ್ಕಳೇ. ಅಂದರೆ ಕೊಠಡಿಯ ತಾಪಮಾನದಲ್ಲಿ ಎಥನಾಲ್ ದ್ರವ ರೂಪದಲ್ಲಿ ಇರುತ್ತೆ ಹಾಗೂ ಶುದ್ಧ ಎಥನಾಲ್ ಸಂಪೂರ್ಣ ಎಥನಾಲ್ 100% ಎಥನಾಲ್ನ ನಾವೇನಾದರೂ ಸೇವಿಸಿದ್ರೆ ಅದು ದೇಹಕ್ಕೆ ಮಾರಕವಾಗಿ ಇರುತ್ತೆ ಆಯಿತಾ. ಸೊ ಎಥನಾಲ್ನ 2 ರಿಯಾಕ್ಷನ್ಸ್ ನಿಮಗೆ ಗೊತ್ತಿರಬೇಕು. ಏನದು? ಸೋಡಿಯಂ ಒಟ್ಟಿಗೆ ಎಥನಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಹಾಗೂ ನೆಕ್ಸ್ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ಕೊಡೋಕ್ಕೆ ಎಥನಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು ಆಯಿತಾ. ಸೊ ಸೋಡಿಯಂ ಒಟ್ಟಿಗೆ ಎಥನಾಲ್ ರಿಯಾಕ್ಟ್ ಮಾಡಿದಾಗ ಇದು ಸೋಡಿಯಂ ಈಥಾಕ್ಸೈಡ್ ಅನ್ನೋ ಒಂದು ಸಾಲ್ಟ್ನ ಕೊಡುತ್ತೆ ಹಾಗೂ ಹೈಡ್ರೋಜನ್ ಗ್ಯಾಸ್ನ ಕೊಡುತ್ತೆ ಆಯಿತಾ. ಸೊ ಇದನ್ನು ಹೇಗೆ ನೆನ್ಪಿಟ್ಕೋತೀರಾ? ಸೋಡಿಯಂ ಒಟ್ಟಿಗೆ ಎಥನಾಲ್ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ನಿಮಗೆ ಹೇಳಿದೆ ಅಲ್ವಾ. ಸೋಡಿಯಂ ಒಟ್ಟಿಗೆ ಎಥನಾಲ್ ಕ್ರಿಯೆನ ನಡೆಸಿ ಸೋಡಿಯಂ ಈಥಾಕ್ಸೈಡ್ ಅನ್ನೋ ಒಂದು ಲವಣ ಹಾಗೂ ಹೈಡ್ರೋಜನ್ ಅನಿಲನ ನೀಡುತ್ತೆ. ಹೇಗೆ ನೆನ್ಪಿಟ್ಕೋತೀರಾ ಇದನ್ನು? ಎಥನಾಲ್ ಏನಿದೆ ಇದಕ್ಕೆ ಆಮ್ಲೀಯ ಗುಣಗಳು ಜಾಸ್ತಿ ಇರುತ್ತೆ ಆಯಿತಾ. ಸೊ ಆಮ್ಲಗಳು ಲೋಹಗಳೊಟ್ಟಿಗೆ ಕ್ರಿಯೆನ ನಡೆಸಿದಾಗ ಏನು ಸಿಗುತ್ತೆ ನಮಗೆ? ಲವಣ ಹಾಗೂ ಹೈಡ್ರೋಜನ್ ಅನಿಲ ಸಿಗುತ್ತೆ ಅಲ್ವಾ. ಅದನ್ನೇ ಇಲ್ಲಿ ಕೂಡ ನೀವು ಅರ್ಥ ಮಾಡ್ಕೋಬೇಕು ಆಯಿತಾ. ಸೊ ಆಲ್ಕೋಹಾಲ್ ಏನಿದೆ ಅಥವಾ ಎಥನಾಲ್ ಏನಿದೆ ಇದಕ್ಕೆ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಸೊ ಆಸಿಡ್ಸ್ ಏನಿದೆ ಇದು ಮೆಟಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ ಅಲ್ವಾ. ಸೊ ಇದನ್ನು ನೆನ್ಪಿಟ್ಕೋಬೇಕು ಆಯಿತಾ ಮಕ್ಕಳೇ ನೀವು. ಸೊ ಸೋಡಿಯಂ ಈಥಾಕ್ಸೈಡ್ನ ಬರೆಯೋದು ಹೇಗೆ ನೆನ್ಪಿಟ್ಕೋತೀರಾ? ಇಲ್ಲಿ ಎಥನಾಲ್ನ ಬರ್ಕೋಬಹುದು CH3 CH2 OH ಅಂತ ಎಥನಾಲ್ನ ಬರ್ಕೋತೀರಾ ಹಾಗೂ ಇಲ್ಲಿ ಸೋಡಿಯಂನ ಬರ್ಕೋತೀರಾ ಆಯಿತಾ. ಸೊ O ಆದಮೇಲೆ ಯು ಕ್ಯಾನ್ ಡ್ರಾ ಲೈನ್, ಒಂದು ಗೀಟ್ನ ಎಳಿಬಹುದು ಆಯಿತಾ. O ಕಡೆ ಋಣ ಆವೇಶ ಅಂತ ತೋರಿಸಿ, H ಕಡೆ ಧನ ಆವೇಶ ಅಂತ ತೋರಿಸಿ ಹಾಗೂ ಸೋಡಿಯಮಿಗೆ ಧನ ಆವೇಶನ ತೋರಿಸಿ ಆಯಿತಾ ಮಕ್ಕಳೇ. ಅಂದರೆ ಆಕ್ಸಿಜನ್ ಹತ್ರ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ ಹತ್ರ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸೋಡಿಯಂ ಹತ್ರ ಪಾಸಿಟಿವ್ ಚಾರ್ಜ್. ಸೋಡಿಯಂ ಕ್ಯಾಟಯಾನ್ ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಈಗೇನು ಮಾಡ್ತೀರಾ? CH3 CH2O- Na+ ಅಂತ ಬರ್ಕೋಬಹುದು ಆಯಿತಾ. ಸೊ ನೆಗೆಟಿವ್ ಹತ್ರ ಪಾಸಿಟಿವ್ ತೊಗೊಂಡು ಬನ್ನಿ ಹಾಗೂ ಈ ಹೈಡ್ರೋಜನ್ ಏನಿದೆ ಅದು ಆಚೆ ಬರುತ್ತೆ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಅಂತ ಬರ್ಕೋಬಹುದು. ಸೊ ಈ ಕಂಪೌಂಡ್ ಏನಿದೆ CH3 CH2O- Na+, ಇದನ್ನು ಸೋಡಿಯಂ ಈಥಾಕ್ಸೈಡ್ ಅಂತ ಕರಿತೀವಿ. ಈ ಸಂಯುಕ್ತನ ಸೋಡಿಯಂ ಈಥಾಕ್ಸೈಡ್ ಅಂತ ಕರಿತೀವಿ ಹಾಗೂ ಹೈಡ್ರೋಜನ್ ಅನಿಲನ ನೀವು ತೋರಿಸ್ಬೇಕಾಗತ್ತೆ ಆಯಿತಾ. ಓಕೆ, ಮೊದಲನೆಯ ಕ್ರಿಯೆ ನಿಮಗೆ ಗೊತ್ತಾಗಿದೆ. ಎರಡನೆಯ ಕ್ರಿಯೆನ ನೋಡೋಣ. ಸೊ ನಮ್ಮ ಅಗೇನ್ ಈ ಎಥನಾಲ್ ಏನಿದೆ ಮಕ್ಕಳೇ, ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನುವಂಥ ಒಂದು ಡಿಹೈಡ್ರೇಟಿಂಗ್ ಏಜೆಂಟ್ ಆಯಿತಾ. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಎಥನಾಲ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಒಟ್ಟಿಗೆ 443 ಕೆಲ್ವಿನಿಗೆ ಹೀಟ್ ಮಾಡಿದಾಗ ನಮಗೆ ಈಥೀನ್ ಅನ್ನೋ ಒಂದು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ ಹಾಗೂ ವಾಟರ್ ಪ್ರಾಡಕ್ಟ್ಸ್ ಆಗಿ ಸಿಗುತ್ತೆ ಆಯಿತಾ. ಸೊ ಏನಕ್ಕೆ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಿದ್ದೀವಿ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಎಥನಾಲಿಂದ ವಾಟರ್ನ ರಿಮೂವ್ ಮಾಡುತ್ತೆ. ಹೇಗೆ? ಇಲ್ಲಿ ಹೈಡ್ರೋಜನ್ ಇರುತ್ತೆ ಅಲ್ವಾ. ಎಸ್, ಸೊ ಈ OH ಹಾಗೂ ಈ ಒಂದು Hನ ರಿಮೂವ್ ಮಾಡುತ್ತೆ. ಆಗ ಏನು ಉಳ್ಕೋತು ನಮಗೆ?
ಸಿ ಒಟ್ಟಿಗೆ 2 ಹೈಡ್ರೋಜನ್, ಈ ಸಿ ಒಟ್ಟಿಗೆ 2 ಹೈಡ್ರೋಜನ್ ರಿಮೈನಿಂಗ್ ಇರುತ್ತೆ. 2 ಕಾರ್ಬನ್ಸ್ ಆ್ಯಂಡ್ 4 ಹೈಡ್ರೋಜನ್ ರಿಮೈನ್ ಇರುತ್ತೆ ಅಲ್ವಾ. ಸೊ ಈ ಕಾರ್ಬನ್ ನಡುವೆ ಡಬಲ್ ಬಾಂಡ್ನ ತೋರಿಸ್ಬೇಕು ಟು ಸ್ಯಾಟಿಸ್ಫೈ ವೇಲೆನ್ಸಿ ಆಯಿತಾ. ಸೊ ಈ ಕಂಪೌಂಡ್ ಏನಾಯಿತು, ಈಥೀನ್ ಕಂಪೌಂಡ್ ಆಯಿತು. ಹಾಗೂ ಈ ಎಚ್ ಹಾಗೂ ಓ ಎಚ್ ಏನಿದೆ ಇದು ವಾಟರ್ ಆಗಿ ಹೊರಗೆ ಬರುತ್ತೆ ಆಯಿತಾ ಮಕ್ಕಳೇ. ಸೊ ಈ ರೀತಿ ನೀವು ಈ ರಿಯಾಕ್ಷನ್ನ ನೆನ್ಪಿಟ್ಕೋಬಹುದು. ಸೊ ಎಥನಾಲ್ ಏನಿದೆ ಮಕ್ಕಳೇ, ಇದನ್ನು ನಾವು ಒಂದು ನಿರ್ಜಲಕಾರಕ ಅಂದರೆ ಏನು ನಮ್ಮ ಸಾರಯುಕ್ತ ಏನು ಸಲ್ಫ್ಯೂರಿಕ್ ಆಮ್ಲ ಏನಿದೆ ಇದರೊಟ್ಟಿಗೆ ಎಥನಾಲ್ನ 443 ಕೆಲ್ವಿನ್ಗೆ ನಾವು ಕಾಸಿದಾಗ ಏನಾಗುತ್ತೆ ಅಂದರೆ ಈಥೀನ್ ಅನ್ನೋ ಒಂದು ಅಪರ್ಯಾಪ್ತ ಸಂಯುಕ್ತ ಹಾಗೂ ನೀರಿನ ಅಣು ನಮಗೆ ಉತ್ಪನ್ನಗಳಾಗಿ ಸಿಗುತ್ತೆ ಆಯಿತಾ. ಇದನ್ನು ಹೇಗೆ ನೆನ್ಪಿಟ್ಕೋತೀರಾ ಅಂದರೆ ಏನು ನಾನು ಹೇಳಿದೆ ಏನು ನಮ್ಮ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ ಇದು ನಿರ್ಜಲಕಾರಕ ಅಂತ ಅಲ್ವಾ. ನಿರ್ಜಲಕಾರಕ ಅಂದ್ರೇನು, ಇದು ಎಥನಾಲಿನ ಅಣುವಿನಿಂದ ಇನ್ನು ನೀರಿನ ಅಣುನ ಹೊರಗೆ ತೆಗೆಯುತ್ತೆ ಆಯಿತಾ. ಹೇಗೆ, ಈ ಎಥನಾಲಿನ OH ಹಾಗೂ ಈ H ಏನಿದೆ ಇದನ್ನು ಹೊರಗೆ ತೆಗೆಯುತ್ತೆ. ಉಳಿದಿರುವಂತಹ ಪರಮಾಣುಗಳು ಯಾವುವು, 2 ಇನ್ನು ಕಾರ್ಬನ್ ಪರಮಾಣು ಹಾಗೂ 4 ಹೈಡ್ರೋಜನ್ ಪರಮಾಣು ಉಳಿದಿದೆ. ಅದನ್ನು ನೀವು ಒಂದು ಸಂಯುಕ್ತವಾಗಿ ಬರಿಬೇಕು. ಹಾಗೂ ವೇಲೆನ್ಸಿನ ತೃಪ್ತಗೊಳಿಸಲಿಕ್ಕೆ ಕಾರ್ಬನ್ ನಡುವೆ ದ್ವಿಬಂಧನ ಹಾಕಬೇಕು. ಸೊ ಈ ಸಂಯುಕ್ತ ಯಾವುದಾಯಿತು, ಈಥೀನ್ ಸಂಯುಕ್ತ ಆಯಿತು ಆಯಿತಾ. ಹಾಗೂ ಈ H ಹಾಗೂ OH ಏನಿದೆ ನೀರಿನ ಅಣುವಾಗಿ ಪರಿವರ್ತನೆ ಆಗುತ್ತೆ ಆಯಿತಾ. ಸೊ ಇದನ್ನೇ ನಾವು ಇಲ್ಲಿ ಸಮೀಕರಣವಾಗಿ ತೋರಿಸಿದ್ದೀವಿ ಆಯಿತಾ ಮಕ್ಕಳೇ. ಸೊ ಈ ರೀತಿಯಲ್ಲಿ ನೀವು ಈ ಸಮೀಕರಣನ ನೆನ್ಪಿಟ್ಕೋಬಹುದು. ಓಕೆ, ನೆಕ್ಸ್ಟ್ ನಾವು ಎಥನೋಯಿಕ್ ಆಮ್ಲನ ನೋಡೋಣ. ಎಥನೋಯಿಕ್ ಆಮ್ಲನ ನಾವು ಅಸಿಟಿಕ್ ಆಮ್ಲ ಅಂತ ಸಹ ಕರಿತೀವಿ. ಅಸಿಟಿಕ್ ಆಮ್ಲದ 5-8% ದ್ರಾವಣನ ನಾವು ವಿನೆಗರ್ ಅಂತ ಕರಿತೀವಿ. ವಿನೆಗರ್ನ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಬಳಸ್ಕೋತಾರೆ ಆಯಿತಾ. ಹಾಗೂ ಎಥನೋಯಿಕ್ ಆಮ್ಲ ಏನಿದೆ ಇದು ಕಾರ್ಬಾಕ್ಸಿಲಿಕ್ ಆಮ್ಲದ ಉದಾಹರಣೆ. ಇದು ಒಂದು ದುರ್ಬಲ ಆಮ್ಲ ಅಂತ ನಾವು ಪರಿಗಣಿಸ್ತೀವಿ. ಎಥನಾಲಿನ ದ್ರವಣ ಬಿಂದು 290 ಕೆಲ್ವಿನ್ ಆಗಿರೋದ್ರಿಂದ ಚಳಿಗಾಲದಲ್ಲಿ ಎಥನಾಲಿನ ಮೇಲ್ಪದರ ಏನಿದೆ ಅದು ಮಂಜುಗಟ್ಟತ್ತೆ ಆಯಿತಾ. ಇದಕ್ಕೆ ನಾವು ಎಥನಾಲ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕೂಡ ಎಥನೋಯಿಕ್ ಆಸಿಡ್ನ ಅಥವಾ ಎಥನೋಯಿಕ್ ಆಮ್ಲನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಸಹ ಪರಿಗಣಿಸ್ತೀವಿ. ಸೊ ಎಥನೋಯಿಕ್ ಆಸಿಡ್ ನಾವು ಅಸಿಟಿಕ್ ಆಸಿಡ್ ಅಂತೀವಿ. ಅಸಿಟಿಕ್ ಆಸಿಡ್ನ 5-8% ಸೊಲ್ಯೂಷನ್ನ ನಾವು ವಿನೆಗರ್ ಅಂತ ಕರಿತೀವಿ. ವಿನೆಗರ್ನ ಪಿಕಲ್ ಪ್ರಿಸರ್ವೇಷನಲ್ಲಿ ಯೂಟಿಲೈಸ್ ಮಾಡ್ಕೋತಾರೆ. ಎಥನೋಯಿಕ್ ಆಸಿಡ್ ಇಸ್ ಅ ಕಾರ್ಬಾಕ್ಸಿಲಿಕ್ ಆಸಿಡ್. ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಅ ವೀಕ್ ಆಸಿಡ್ ಆಯಿತಾ ಮಕ್ಕಳೇ. ವೀಕ್ ಆಸಿಡ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ದುರ್ಬಲ ಆಮ್ಲ ಅಂದರೆ ಏನು ಅಂತ ವಿವರಣೆ ಗೊತ್ತಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಓಕೆ, ಎಥನೋಯಿಕ್ ಆಸಿಡಿನ ಮೆಲ್ಟಿಂಗ್ ಪಾಯಿಂಟ್ ಬಂದು 290 ಕೆಲ್ವಿನ್ ಆಗಿರೋದ್ರಿಂದ ಕೋಲ್ಡ್ ಕ್ಲೈಮೇಟ್ಸಲ್ಲಿ ಎಥನೋಯಿಕ್ ಆಸಿಡ್ನ ಟಾಪ್ ಪಾರ್ಟ್ ಏನಿದೆ ಅದು ಫ್ರೀಸ್ ಆಗುತ್ತೆ ಆಯಿತಾ. ಇದಕ್ಕೆ ನಾವು ಎಥನೋಯಿಕ್ ಆಸಿಡ್ನ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ ಆಯಿತಾ. ಸೊ ಎಥನೋಯಿಕ್ ಆಸಿಡ್ನ ರಿಯಾಕ್ಷನ್ಸ್ ಏನು ನೆನ್ಪಿಟ್ಕೋಬೇಕು ಅಂದರೆ ಎಥನೋಯಿಕ್ ಆಸಿಡ್ ಆಲ್ಕೋಹಾಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಮಗೆ ಎಸ್ಟರ್ ಅನ್ನೋ ಒಂದು ಕಂಪೌಂಡ್ನ ಕೊಡುತ್ತೆ ಆಯಿತಾ. ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಕ್ಯಾಟಲಿಸ್ ಎಥನೋಯಿಕ್ ಆಸಿಡ್ ಆಲ್ಕೋಹಾಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಎಸ್ಟರ್ ಅನ್ನೋ ಒಂದು ಕಂಪೌಂಡ್ನ ಕೊಡುತ್ತೆ. ಎಸ್ಟರ್ ಏನಿದೆ ಇದಕ್ಕೆ ತುಂಬ ಸ್ವೀಟ್ ಸ್ಮೆಲ್ ಇರುತ್ತೆ. ಸೊ ಇದನ್ನ ನಾವು ಪರ್ಫ್ಯೂಮ್ಸ್ನೆಲ್ಲ ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ ಆಯಿತಾ. ಸೊ ಎಥನೋಯಿಕ್ ಆಮ್ಲದ ಮೊದಲನೇ ಕ್ರಿಯೆ ಯಾವುದು ಅಂದರೆ ಎಸ್ಟರೀಕರಣ ಕ್ರಿಯೆ ಆಯಿತಾ ಮಕ್ಕಳೇ. ಸೊ ಎಥನೋಯಿಕ್ ಆಮ್ಲ ಆಲ್ಕೋಹಾಲ್ ಒಟ್ಟಿಗೆ ಕ್ರಿಯೆನ ನಡೆಸಿ ಯಾವುದರ ಉಪಸ್ಥಿತಿಯಲ್ಲಿ, ಆಸಿಡ್ ಕ್ರಿಯಾವರ್ಧಕಗಳ ಉಪಸ್ಥಿತಿಯಲ್ಲಿ ಎಥನೋಯಿಕ್ ಆಮ್ಲ ಏನಿದೆ ಆಲ್ಕೋಹಾಲ್ ಒಟ್ಟಿಗೆ ಕ್ರಿಯೆನ ನಡೆಸಿ ಎಸ್ಟರ್ನ ನೀಡುತ್ತೆ. ಎಸ್ಟರ್ ಅನ್ನೋ ಸಂಯುಕ್ತಗಳನ್ನ ನೀಡುತ್ತೆ ಆಯಿತಾ. ಎಸ್ಟರ್ ಅಂದ್ರೇನು, ಇದು ಬಂದು ತುಂಬ ಮಧುರ ಪರಿಮಳ ಇರುವಂತಹ ಸಂಯುಕ್ತಗಳು. ಸೊ ಇದಕ್ಕಾಗಿ ಇದನ್ನು ನಾವು ಸುವಾಸಿಕಗಳು ಮತ್ತು ಸ್ವಾದ ಕಾರಕಗಳನ್ನ ಮಾಡಲಿಕ್ಕೆ ಬಳಸ್ಕೋತೀವಿ ಆಯಿತಾ ಮಕ್ಕಳೇ. ಓಕೆ ಮಕ್ಕಳೇ, ಸೊ ಈ ಸಮೀಕರಣನ ನೀವು ಹೇಗೆ ಸುಲಭವಾಗಿ ನೆನ್ಪಿಟ್ಕೋಬಹುದು ಅಂದರೆ ಫಸ್ಟು ನಮ್ಮ ಎಥನೋಯಿಕ್ ಆಮ್ಲನ ಬರ್ಕೊಳ್ಳೋಣ ಆಯಿತಾ. ಸೊ ಇದಾಗಿರುತ್ತೆ ಎಥನೋಯಿಕ್ ಆಮ್ಲ ಆಯಿತಾ. ಇದರೊಟ್ಟಿಗೆ ಎಥನಾಲ್ ಕ್ರಿಯೆನ ನಡೆಸಬೇಕು. ಸೊ CH3 CH2 OH ಎಥನಾಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಆಸಿಡ್ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಸಿಡ್ಸ್ ಆರ್ ಡಿಹೈಡ್ರೇಟಿಂಗ್, ಅಂದರೆ ಆಸಿಡ್ ಕ್ಯಾಟಲಿಸ್ಟ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಅಂದರೆ ಮಕ್ಕಳೇ ಇದು ಬಂದು ನಮ್ಮ ಎಥನೋಯಿಕ್ ಆಮ್ಲ ಹಾಗೂ ಇದು ಎಥನಾಲ್ ಆಯಿತಾ ಮಕ್ಕಳೇ. ಸೊ ಇಲ್ಲಿ ನಾವು ಆಮ್ಲ ಕ್ರಿಯಾವರ್ಧಕನ ಬಳಸ್ಕೊತಿದ್ದೀವಿ. ಹಾಗೂ ಆಮ್ಲ ಕ್ರಿಯಾವರ್ಧಕ ನಿರ್ಜಲಕಾರಕ ಅಂತ ನಿಮಗೆ ಗೊತ್ತು ಆಯಿತಾ. ಸೊ ಈ 2 ಕಂಪೌಂಡ್ಸಿಂದ ವಾಟರ್ನ ನಾವು ರಿಮೂವ್ ಮಾಡಬೇಕು ಆಯಿತಾ ಮಕ್ಕಳೇ. ಇಲ್ಲಿ ನೋಡಿ ವಾಟರ್ ಏನಿದೆ ಇದು ಕಂಪೌಂಡ್ ಆಗಿ
ಪ್ರಾಡಕ್ಟ್ ಆಗಿ ಬರ್ತಿದೆ ಅಲ್ವಾ. ಸೊ ವಾಟರ್ನ ರಿಮೂವ್ ಮಾಡಬೇಕು. ಹೇಗೆ ರಿಮೂವ್ ಮಾಡ್ತೀರಾ ವಾಟರು? ಸೊ ಇಲ್ಲಿ ನೀವು ಈ ಏನು ಎಥನೋಯಿಕ್ ಆ್ಯಸಿಡಿಂದ ಎಚ್ನ ರಿಮೂವ್ ಮಾಡ್ತೀರಾ. ಯಾಕೆ? ಬಿಕಾಸ್ ಆ್ಯಸಿಡ್ಸ್ ಏನಿದೆ ಹೈಡ್ರೋಜನ್ನ ಡೊನೇಟ್ ಮಾಡುತ್ತೆ ಆಯಿತಾ. ಹೈಡ್ರೋಜನ್ನ ಏನು ಸೊಲ್ಯೂಷನಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೂ ಈ ಆಲ್ಕೋಹಾಲಿಂದ OHನ ರಿಮೂವ್ ಮಾಡ್ತೀರಾ. ಸೊ ಈ H ಹಾಗೂ ಈ OH ಏನಿದೆ ಇದು ಸೇರ್ಕೊಂಡು ವಾಟರ್ನ ಕ್ರಿಯೇಟ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಎಥನೋಯಿಕ್ ಆಮ್ಲದಿಂದ ನೀವು ಹೈಡ್ರೋಜನ್ನ ಹೊರಗೆ ತೆಗಿತೀರಾ. ಯಾಕೆ? ಆಮ್ಲಗಳು ಏನು ದ್ರಾವಣದ ಹೈಡ್ರೋಜನ್ ಸಾರತೆನ ಜಾಸ್ತಿ ಮಾಡುತ್ತೆ ಅಲ್ವಾ, ಸಾಂದ್ರತೆನ ಜಾಸ್ತಿ ಮಾಡುತ್ತೆ ಅಲ್ವಾ. ಸೊ ಇದಕ್ಕಾಗಿ ಎಥನೋಯಿಕ್ ಆಮ್ಲದಿಂದ ಹೈಡ್ರೋಜನ್ನ ನೀವು ತೆಗಿತೀರಾ. ಹಾಗೂ ಆಲ್ಕೋಹಾಲಿಂದ ಅಂದರೆ ಎಥನಾಲಿಂದ OHನ ತೆಗಿತೀರಾ. ಈ OH ಹಾಗೂ ಈ H ಸೇರ್ಕೊಂಡು ನೀರಿನ ಅಣುನ ಸೃಷ್ಟಿ ಮಾಡುತ್ತೆ. ಉಳಿದಿರೋದೇನು ಇಲ್ಲಿ ನಿಮಗೆ ಕಾಣಿಸ್ತಿದೆ, CH3 CH2, ಇಲ್ಲಿ CH3 CH2 ಇದೆ ಆಯಿತಾ. ಸಾರಿ, CH3 COO, ಸಾರಿ ಮಕ್ಕಳೇ ತಪ್ಪು ಮಾಡಿದೆ. ಎಸ್, ಉಳಿದಿರೋದೇನು ಅಂತ ಬರ್ಕೋತೀರಾ. ಎಸ್, ಇಲ್ಲಿ CH3 ಇದೆ, ಇಲ್ಲಿ COO ಇದೆ, ಹಾಗೂ ಇಲ್ಲೇನು ಉಳಿದಿದೆ CH2 CH3 ಉಳಿದಿದೆ ಆಯಿತಾ. CH2 CH3. ಸೊ ಇದನ್ನೇ ಎಸ್ಟರ್ ಅಂತ ನಾವು ಪರಿಗಣಿಸೋದು ಆಯಿತಾ ಮಕ್ಕಳೇ. ಇಲ್ಲಿನ CH3 ಬರ್ಕೋತೀರಾ, COO ಬರ್ಕೋತೀರಾ, ಹಾಗೂ ಇಲ್ಲಿನ CH2 CH3ನ ಬರ್ಕೋತೀರಾ. ಈ ಸಂಯುಕ್ತನೇ ನಾವು ಎಸ್ಟರ್ ಅಂತ ಪರಿಗಣಿಸ್ತಿರೋದು ಆಯಿತಾ. ಸೊ ಈ ರೀತಿಯಲ್ಲಿ ಈ ಸಮೀಕರಣನ ಸುಲಭವಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಏನು? ಸೆಪಾನಿಫಿಕೇಶನ್ ರಿಯಾಕ್ಷನ್. ಸೆಪಾನಿಫಿಕೇಶನ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಎಸ್ಟರ್ ಏನಿದೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಆಲ್ಕೋಹಾಲ್ ಒಟ್ಟಿಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಪ್ರಾಡಕ್ಟ್ಸ್ ಆಗಿ ನೀಡುತ್ತೆ ಆಯಿತಾ ಮಕ್ಕಳೇ. ಸೊ ಅಂದರೆ ಸಾಬೂನೀಕರಣ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಹಿಂದಿನ ಕ್ರಿಯೆಯಲ್ಲಿ ನಮಗೆ ಎಸ್ಟರ್ ಸಂಯುಕ್ತ ಸಿಕ್ಕಿತ್ತು ಅಲ್ವಾ. ಈ ಎಸ್ಟರ್ ಸಂಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿ ನಮಗೆ ಆಲ್ಕೋಹಾಲಿನ ಒಟ್ಟಿಗೆ ಈ ರೀತಿಯ ಒಂದು ಲವಣನ ನೀಡುತ್ತೆ ಆಯಿತಾ ಮಕ್ಕಳೇ. ಅಂದರೆ ಏನು ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣನ ನೀಡುತ್ತೆ ಆಯಿತಾ ಮಕ್ಕಳೇ. ಸೊ ಇದನ್ನು ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು, ಸುಲಭವಾಗಿ ಹೇಗೆ ನೆನ್ಪಿಟ್ಕೋಬಹುದು ಅಂದರೆ ಇಲ್ಲಿ ಗೀಟ್ ಎಳಿತೀರಾ, ಎಸ್ಟರಲ್ಲಿ ಗೀಟ್ ಎಳಿತೀರಾ. ಈ ರೀತಿ COO ಹತ್ರ ನೆಗೆಟಿವ್ ಚಾರ್ಜ್, C2H5 ಹತ್ರ ಪಾಸಿಟಿವ್ ಚಾರ್ಜ್ನ ಕೊಡ್ತೀರಾ. ಸೋಡಿಯಂ ಹತ್ರ ಕೂಡ ಸೋಡಿಯಂಗೆ ಪಾಸಿಟಿವ್, OHಗೆ ನೆಗೆಟಿವ್ ಚಾರ್ಜ್ನ ಕೊಡ್ತೀರಾ. ಈ ರೀತಿ ಆವೇಶಗಳನ್ನ ಬರ್ಕೊಳ್ಳಿ ಆಯಿತಾ ಮಕ್ಕಳೇ. ಹಾಗೂ ವಿರುದ್ಧ ಆವೇಶನ ಜೋಡಿಸ್ಬೇಕು ಆಯಿತಾ. ಅಂದರೆ CH3 COO ಜೊತೆ OHನ CH3 COO ಜೊತೆ NAನ ಜೋಡಿಸ್ಬೇಕು. ಆಗ ನಿಮ್ಗೇನು ಸಿಗುತ್ತೆ, ಸೋಡಿಯಂ ಸಾಲ್ಟ್ ಸಿಗುತ್ತೆ. CH3 COO NA ಸಿಗುತ್ತೆ. ಹಾಗೂ C2H5 ಜೊತೆ OHನ ಸೇರಿಸಬೇಕು, ಆಗ ನಿಮಗೆ ಆಲ್ಕೋಹಾಲ್ ಸಿಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ವಿರುದ್ಧ ಆವೇಶಗಳನ್ನ ಸಂಯೋಜನೆ ಮಾಡಿದಾಗ CH3 COO ಜೊತೆ NAನ ಬರಿಬೇಕು, ಆಗ ನಿಮಗೆ ಈ ಲವಣ ಸಿಗುತ್ತೆ. ಈ ಲವಣನ ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ ಆಯಿತಾ, ಅಥವಾ ಸೋಡಿಯಂ ಎಥನೋಯೇಟ್ ಅಂತ ಕೂಡ ಕರಿಬಹುದು. ಹಾಗೂ ಈ C2H5 ಜೊತೆ OHನ ಸೇರಿಸಿದಾಗ ನಮಗೆ ಆಲ್ಕೋಹಾಲ್ ಸಂಯುಕ್ತ ಸಿಗತ್ತೆ ಆಯಿತಾ ಮಕ್ಕಳೇ. ಏನಕ್ಕೆ ಇದನ್ನು ಸಾಬೂನೀಕರಣ ಕ್ರಿಯೆ ಅಂತ ಕರಿತೀವಿ ಅಂದರೆ, ನಾವು ಈ ಏನು ಎಸ್ಟರ್ ಏನಿದೆ ಇದು ತುಂಬ ಚಿಕ್ಕ ಕಾರ್ಬನ್ ಸರಪಳಿಯ ಎಸ್ಟರ್ ಆಯಿತಾ. ಆದರೆ ನಾವು ಉದ್ದನೆಯ ಕಾರ್ಬನ್ ಸರಪಳಿಯ ಎಸ್ಟರ್ನ ತೆಗೆದುಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಇಲ್ಲಿ ಸಿಗುವಂತಹ ಲವಣ ಏನಿದೆ ಇದನ್ನು ನಾವು ಸಾಬೂನು ಅಂತ ಪರಿಗಣಿಸ್ತೀವಿ ಆಯಿತಾ. ಸಾಬೂನಿನ ಉದಾಹರಣೆ ಅಂದರೆ C17H35 COO ಆಯಿತಾ ಮಕ್ಕಳೇ. ಸೊ ಈ ರೀತಿ ಉದ್ದ ಸರಪಳಿ ಇರುವಂತಹ ಏನು ಈ ಲವಣಗಳನ್ನ ಸಾಬೂನು ಅಂತ ಪರಿಗಣಿಸ್ತೀವಿ. ಇದಕ್ಕಾಗಿ ಈ ಕ್ರಿಯೆನ ಸಾಬೂನೀಕರಣ ಕ್ರಿಯೆ ಅಂತ ಕರಿತೀವಿ ಆಯಿತಾ. ಏನಕ್ಕೆ ಸೆಪಾನಿಫಿಕೇಶನ್ ಅಂತಿದ್ದೀವಿ ಅಂದರೆ, ಇನ್ಸ್ಟೆಡ್ ಆಫ್ ದಿಸ್ ಸ್ಮಾಲ್ ಚೈನ್ ಎಸ್ಟರ್ ಬರೀ 2 ಕಾರ್ಬನ್ ಆರ್ 3 ಕಾರ್ಬನ್ ಇರುವಂಥ ಎಸ್ಟರ್ ತೆಗೆದುಕೊಳ್ಳೋ ಬದಲು ಜಾಸ್ತಿ ಕಾರ್ಬನ್ಸ್ ಇರುವಂಥ ಎಸ್ಟರ್ಸ್ನ ತೆಗೆದುಕೊಂಡು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ ಸಿಗುವಂಥ ಸಾಲ್ಟ್ ಏನಿದೆ ಇದನ್ನು ನಾವು ಸೋಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಸೋಪ್ ಆಯ್ತಾ ಮಕ್ಕಳೇ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸೋಪ್ ಅಂತ ಕೇಳ್ತಾರೆ ನಿಮಗೆ. ಸೋಪ್ಸ್ ಆರ್ ಏನು ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಯ್ತಾ ಮಕ್ಕಳೇ. ಸಾಬೂನಿನ ವಿವರಣೆ ಏನು ಅಂತ ಕೇಳಿದಾಗ ನೀವೇನು ಬರೀತೀರಾ, ಏನು ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಅಂತ ನೀವು ಬರಿಬೇಕು ಆಯಿತಾ. ಸೋಪಿನ ವಿವರಣೆ ಅದು ಆಯಿತಾ ಮಕ್ಕಳೇ.
ಓಕೆ, ನೆಕ್ಸ್ಟು ಎಥನೋಯಿಕ್ ಆ್ಯಸಿಡ್ ಬೇಸ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ವೆರಿ ಈಸಿ. ಆ್ಯಸಿಡ್ಸ್ ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಸಾಲ್ಟ್ ಆ್ಯಂಡ್ ವಾಟರ್ನ ಕೊಡುತ್ತೆ, ಆಯಿತಾ ಮಕ್ಕಳೇ. ಸೊ ಆಮ್ಲಗಳು ಪ್ರತ್ಯಾಮ್ಲಗಳ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ನಮಗೆ ಲವಣ ಹಾಗೂ ನೀರು ನೀಡುತ್ತೆ ಅಂತ ನಿಮಗೆ ಗೊತ್ತು. ಇಲ್ಲಿ ಮತ್ತೆ ನೀವು ಗೆರೆನ ಹಾಕ್ಕೊಂಡು ಆವೇಶಗಳನ್ನ ಬರಿಬಹುದು. ಇನ್ನು ಲೈನ್ನ ಹಾಕ್ಕೊಂಡು ಚಾರ್ಜಸ್ ಬರಿಬಹುದು. CH3COO ಜೊತೆ ಎಣ್ಣೆ ಆ್ಯಡ್ ಆಗುತ್ತೆ, ವಿಚ್ ಇಸ್ ದ ಸಾಲ್ಟ್, ಸೋಡಿಯಂ ಅಸಿಟೇಟ್ ಅನ್ನೋ ಒಂದು ಲವಣ ಬರುತ್ತೆ. ಹಾಗೂ OH ಜೊತೆ H ಸೇರ್ಕೊಂಡು ವಾಟರ್ನ ಮಾಲಿಕ್ಯೂಲ್ ಆಗಿ ನೀಡುತ್ತೆ, ಆಯಿತಾ. ಸೊ ನೀರಿನ ಅಣು ಸಿಗುತ್ತೆ OH ಹಾಗೂ Hನ ಸಂಯೋಜನೆಯಿಂದ, ಆಯಿತಾ ಮಕ್ಕಳೇ. ಸೊ ಈ ರೀತಿ ಈ ಕ್ರಿಯೆನ ನೆನ್ಪಿಟ್ಕೋಬಹುದು. ಕೊನೆಯ ಕ್ರಿಯೆ ಯಾವುದು? ಆ್ಯಸಿಡ್ಗಳು ಕಾರ್ಬೋನೇಟ್ಸ್ ಆರ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ನ ಕೊಡುತ್ತೆ ಅಂತ ನಿಮಗೆ ಗೊತ್ತು, ಆಯಿತಾ. ಅಂದರೆ ಆಮ್ಲಗಳು ಕಾರ್ಬೋನೇಟ್ ಸಂಯುಕ್ತಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಸಂಯುಕ್ತಗಳು ಅಥವಾ ಬೈಕಾರ್ಬೋನೇಟ್ ಸಂಯುಕ್ತಗಳ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ನಮಗೆ ಲವಣದ ಒಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಗೂ ನೀರಿನ ಅಣುನ ನೀಡುತ್ತೆ ಅಂತ ನಿಮಗೆ ಗೊತ್ತು. ಇದನ್ನು ಹೇಗೆ ನೆನ್ಪಿಟ್ಕೋತೀರಾ? ಮತ್ತೆ ಲೈನ್ ಹಾಕೋತೀರಾ, ಚಾರ್ಜಸ್ ಬರಿತೀರಾ, ಆಯಿತಾ. ಸೊ CH3COO ಜೊತೆ ಎಣ್ಣೆ ಆ್ಯಡ್ ಆಗುತ್ತೆ, ಸೋಡಿಯಂ ಅಸಿಟೇಟ್ನ ನೀಡುತ್ತೆ, ಆಯಿತಾ. ಹಾಗೂ H ಹಾಗೂ CO3 ಏನಿದೆ, H2CO3 ಆ್ಯಸಿಡ್ನ ಫಾರ್ಮ್ ಮಾಡುತ್ತೆ. ಇಲ್ಲಿ ಹೈಡ್ರೋಜನ್ನಿಗೆ ಧನ ಆವೇಶ ಇದೆ, ಕಾರ್ಬೋನೇಟಿಗೆ ಋಣ ಆವೇಶ ಇದೆ ಅಲ್ವಾ. ಸೊ ಇದು ಸಂಯೋಜನೆಗೊಂಡು H2CO3 ಅನ್ನೋ ಒಂದು ಆಮ್ಲನ ನೀಡುತ್ತೆ. ಇದರಲ್ಲಿ ವಿಯೋಜನೆ ಉಂಟಾದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಗೂ ನೀರಿನ ಅಣು ಸಿಗತ್ತೆ. ಸೊ ಈ ಆ್ಯಸಿಡ್ ಏನಿದೆ ಡಿಸೋಸಿಯೇಟ್ ಆದಾಗ ನಮಗೆ ಈ ಎರಡು ಕಂಪೌಂಡ್ಸ್ ಸಿಗತ್ತೆ, ಆಯಿತಾ ಮಕ್ಕಳೇ. ಸೊ ಈ ಇಕ್ವೇಷನ್ ಬರೆಯುವಂಥ ನೆಸೆಸಿಟಿ ಇಲ್ಲ, ಬರೀ ಈ ಎರಡು ಇಕ್ವೇಷನ್ಸ್ ಬರೆದ್ರೆ ಸಾಕು. ಜಸ್ಟ್ ನಿಮಗೆ ಈಸಿ ಆಗಲಿ ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಈ ಇಕ್ವೇಷನ್ ಹೇಳ್ಕೊಡ್ತಿದ್ದೀನಿ. ಈ ಸಮೀಕರಣನ ಬರೆಯುವಂಥ ಯಾವುದೇ ಅಗತ್ಯತೆ ಇಲ್ಲ, ಬರೀ ಈ ಎರಡು ಸಮೀಕರಣಗಳನ್ನ ಉದಾಹರಣೆಯಾಗಿ ಬರೆದ್ರೆ ಸಾಕು, ಆಯಿತಾ. ಹಾಗೂ ಗೆರೆನ ಹಾಕಿ ಆವೇಶಗಳನ್ನೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸುಲಭ ಆಗಲಿ ಅಂತ ನಾನು ತೋರಿಸ್ತಿದ್ದೀನಿ, ಆಯಿತಾ ಮಕ್ಕಳೇ. ಸೊ ಲೈನ್ನ ಹಾಕ್ಬಿಟ್ಟು ಚಾರ್ಜಸ್ನೆಲ್ಲ ಬರಿಬೇಡಿ, ಇಕ್ವೇಷನ್ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೋದು ಅಂತ ತೋರಿಸ್ದೆ ಅಷ್ಟೇ ಆಯಿತಾ ಮಕ್ಕಳೇ. ಓಕೆ, ಲಾಸ್ಟಲ್ಲಿ ನಾವು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅನ್ನೋ ಒಂದು ಟಾಪಿಕ್ನ ಕವರ್ ಮಾಡೋಣ. ಎಸ್, ಸೊ ಸೋಪ್ ಏನು ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಯಿತಾ. ಆ್ಯಂಡ್ ಈ ಸೋಪಿನ ಯೂಸ್ ಏನು ಅಂದರೆ ಬಟ್ಟೆಯಿಂದ ಡರ್ಟ್ ಅಥವಾ ಆಯಿಲ್ ಸಬ್ಸ್ಟೆನ್ಸಸ್ನ ರಿಮೂವ್ ಮಾಡೋಕ್ಕೆ ಸೋಪ್ ಯೂಟಿಲೈಸ್ ಆಗುತ್ತೆ, ಆಯಿತಾ ಮಕ್ಕಳೇ. ಸೊ ಸಾಬೂನು ಏನಂದರೆ ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನ ನಾವು ಸೋಪು ಅಥವಾ ಸಾಬೂನು ಅಂತ ಕರಿತೀವಿ, ಆಯಿತಾ ಮಕ್ಕಳೇ. ಸೊ ಬಟ್ಟೆಗಳಿಂದ ಅಥವಾ ಮೈಯಿಂದ ಜಿಡ್ಡು ಅಥವಾ ಕೊಳೆನ ತೆಗಿಲಿಕ್ಕೆ ಸೋಪಿನ ಬಳಕೆ ಆಗತ್ತೆ, ಆಯಿತಾ. ಎಸ್, ಸೋಪಿನ ಆ್ಯಕ್ಷನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೋಪಿನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಏನದು? C17H35 COO ಬಂದು ಸೋಪಿನ ಎಕ್ಸಾಂಪಲ್. ಆ್ಯಂಡ್ ಸೋಪಿನ ಮಾಲಿಕ್ಯೂಲ್ ಹೇಗಿರುತ್ತೆ ಅಂದರೆ ಈ ಲಾಂಗ್ ಕಾರ್ಬನ್ ಚೈನ್ ಏನಿದೆ ಇದು ಟೇಲ್ ರೀತಿಯಲ್ಲಿ ಇರುತ್ತೆ, ಆಯಿತಾ. ಹಾಗೂ ಈ ಸೋಡಿಯಮಿನ ಹೆಡ್ ಏನಿದೆ ಅದು ಹೆಡ್ ರೀತಿಯಲ್ಲಿ ಇರುತ್ತೆ, ಆಯಿತಾ. ಸೊ ಈ ಟೇಲ್ ಬಂದು ಹೈಡ್ರೋಫೋಬಿಕ್ ಆಗಿರುತ್ತೆ. ಈ ಟೇಲಿಗೆ ವಾಟರ್ ಅಂದರೆ ಇಷ್ಟ ಇರಲ್ಲ. ಹಾಗೂ ಈ ಹೆಡ್ ಏನಿದೆ ಇದನ್ನು ಅಯಾನಿಕ್ ಹೆಡ್ ಅಂತೀವಿ, ಇದು ಹೈಡ್ರೋಫಿಲಿಕ್ ಆಗಿರುತ್ತೆ. ಈ ಹೆಡ್ಡಿಗೆ ವಾಟರ್ ಅಂದರೆ ತುಂಬ ಇಷ್ಟ ಇರುತ್ತೆ, ಆಯಿತಾ ಮಕ್ಕಳೇ. ಸೊ ಸೋಪ್ ಬಗ್ಗೆ ಇಷ್ಟು ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಸೊ ಸೋಪಿನ ಉದಾಹರಣೆ ಕೊಟ್ಟಿದ್ದೆ ಅಲ್ವಾ ಮಕ್ಕಳೇ ನಿಮಗೆ. ಸೊ ಈ ಸೋಪಿನ ಉದಾಹರಣೆಯಲ್ಲಿ ಈ ಭಾಗ ಏನಿದೆ, ಕಾರ್ಬನ್ನಿನ ಈ ಉದ್ದನೆಯ ಸರಪಳಿ ಏನಿದೆ ಅದು ಬಾಲದ ರೀತಿಯಲ್ಲಿ ಇರುತ್ತೆ, ಆಯಿತಾ. ಹಾಗೂ ಈ ಸೋಡಿಯಮಿನ ಭಾಗ ಏನಿದೆ ಅದು ಅಯಾನಿಕ್ ಭಾಗ ಆಗಿರುತ್ತೆ, ಅಯಾನಿಕ್ ತುದಿ ಆಗಿರುತ್ತೆ. ಹಾಗೂ ಹೀಗೆ ಒಂದು ತಲೆಯ ರೀತಿಯಲ್ಲಿ ಸೋಡಿಯಂ ಭಾಗ ಇರುತ್ತೆ, ಆಯಿತಾ ಮಕ್ಕಳೇ. ಸೊ ಈ ಬಾಲದ ಭಾಗಕ್ಕೆ ನೀರಂದರೆ ಆಗ್ತಿರಲ್ಲ, ಆಯಿತಾ. ಇದನ್ನು ನಾವು ಜಲ ವಿಕರ್ಷಕ ಭಾಗ ಅಂತ ಕರಿತೀವಿ, ಆಯಿತಾ ಮಕ್ಕಳೇ. ಹಾಗೂ ಈ ಸೋಡಿಯಮಿನ ತುದಿ ಏನಿದೆ, ಅಯಾನಿಕ್ ತುದಿ ಏನಿದೆ, ಇದಕ್ಕೆ ನೀರಂದರೆ ತುಂಬ ಇಷ್ಟ ಇರುತ್ತೆ. ಇದನ್ನು ನಾವು ಜಲಾಕರ್ಷಕ ಭಾಗ ಅಂತ ಕರಿತೀವಿ, ಆಯಿತಾ. ಸೊ ಸೋಪು ಅಥವಾ ಸಾಬೂನ್ನ ನಾವು ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಈ ರೀತಿಯ ಎಷ್ಟೊಂದು ಅಣುಗಳಿರುತ್ತೆ ಅಲ್ವಾ, ಈ ರೀತಿಯ ಎಷ್ಟೊಂದು ರಚನೆಗಳಿರುತ್ತೆ ಅಲ್ವಾ, ಅದು ಈ ಜಿಡ್ಡು ಅಥವಾ ಕೊಳೆ ಇರುತ್ತೆ ಅಲ್ವಾ ಮಕ್ಕಳೇ, ಅದರ ಸುತ್ತ ಹೋಗಿ ಸೇರ್ಕೊಂಡು ಬಿಡುತ್ತೆ, ಆಯಿತಾ. ಜಿಡ್ಡು ಅಥವಾ ಕೊಳೆ, ಆಯಿಲ್ ಆರ್ ಡರ್ಟ್ ಮಾಲಿಕ್ಯೂಲ್ ಸುತ್ತ ಈ ರೀತಿಯ ಎಷ್ಟೊಂದು ಮಾಲಿಕ್ಯೂಲ್ಸ್ ಹೋಗಿ ಸೇರ್ಕೊಂಡು ಬಿಡುತ್ತೆ, ಆಯಿತಾ. ಈ ರೀತಿಯಲ್ಲಿ ಎಷ್ಟೊಂದು ಸೋಪ್ ಮಾಲಿಕ್ಯೂಲ್ಸ್ ಹೋಗಿ ಸೇರ್ಕೊಂಡು ಬಿಡುತ್ತೆ. ಇದು ಹೇಗೆ ಉಲ್ಟಾ ಸೇರ್ಕೊಳ್ಳೋದು ಮಕ್ಕಳೇ, ಐ ಆಮ್ ವೆರಿ ಸಾರಿ. ಎಸ್, ಆಯಿಲ್ ಈ ರೀತಿ ಇದ್ದಾಗ ಎಸ್
ಇಲ್ಲಿ ನಾನು ಏನು ಡ್ರಾ ಮಾಡ್ತಿದ್ದೀನಿ ಅದು ಆಲ್ರೆಡಿ ಇಲ್ಲಿ ರೆಪ್ರೆಸೆಂಟ್ ಆಗಿದೆ ಆಯಿತಾ. ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಹೆಡ್ಸ್ ಎಲ್ಲ ಏನಿದೆ ಟುವರ್ಡ್ಸ್ ಔಟ್ಸೈಡ್ ಇರುತ್ತೆ, ಟೇಲ್ ಎಲ್ಲ ಟುವರ್ಡ್ಸ್ ದ ಆಯಿಲ್ ಡ್ರಾಪ್ಲೆಟ್ ಇರುತ್ತೆ ಆಯಿತಾ. ಸೊ ಈ ಸೋಪಿನ ಅಣು ಏನಿದೆ ಇದರ ಅಯಾನಿಕ್ ತುದಿ ಅಥವಾ ಈ ತಲೆಯ ಭಾಗ ಏನಿದೆ ಅದು ನೀರಿನ ಕಡೆ ಏನು ಮುಖಿಯಾಗಿರುತ್ತೆ. ಹಾಗೂ ಈ ಬಾಲದ ಭಾಗ ಏನಿದೆ ಅದು ಎಣ್ಣೆ ಅಥವಾ ಜಿಡ್ಡು ಏನಿದೆ ಅದರ ಕಡೆ ಮುಖಿಯಾಗಿರುತ್ತೆ. ನೀರಿನಿಂದ ಆ ಕಡೆ ಮುಖಿಯಾಗಿರುತ್ತೆ. ಅಂದರೆ ನೀರು ಎಲ್ಲ ಕಡೆ ಇರುತ್ತೆ, ಆದರೆ ಬಾಲದ ಭಾಗ ಏನಿದೆ ಅದು ಜಿಡ್ಡಿನ ಕಡೆ ಮುಖಿಯಾಗಿರುತ್ತೆ ಆಯಿತಾ. ಸೊ ಈ ರಚನೆ ಏನಿದೆ, ಈ ಸೋಪಿನ ಅಣುವಿನ ರಚನೆ ಏನಿದೆ ಇದನ್ನು ನಾವು ಮಿಸೆಲ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಮಿಸೆಲ್ ಅಂತ ಈ ರಚನೆನ ಕರಿತೀವಿ. ಸೊ ಮಿಸೆಲಿನ ಏನು ಲಾಭ ಏನು ಅಂದರೆ ಈ ಮಿಸೆಲ್ ಏನಿದೆ ಎಣ್ಣೆ ಅಥವಾ ಜಿಡ್ಡಿನ ಪದಾರ್ಥನ ಹಿಡಿದುಕೊಂಡು ಇರುತ್ತೆ ಆಯಿತಾ. ಹಾಗೂ ನೀರನ್ನು ನಾವು ಬಟ್ಟೆ ಮೇಲೆ ಹಾಕಿದಾಗ ಏನು ಸೋಪ್ನ ಹಾಕಿ ಬಟ್ಟೆನ ಜಾಡಿಸಿ ಅದ್ರ ಮೇಲೆ ನೀರು ಹಾಕಿದಾಗ ಈ ಮಿಸೆಲ್ ರಚನೆ ಏನಿದೆ ಅದು ಜಿಡ್ಡನ್ನು ಎತ್ಕೊಂಡು ಬಟ್ಟೆಯಿಂದ ಹೊರಗೆ ಹೋಗ್ಬಿಡತ್ತೆ ಅಥವಾ ಮೈಯಿಂದ ಹೊರಗೆ ಹೋಗುತ್ತೆ ಆಯಿತಾ. ಸೊ ಈ ರೀತಿಯಲ್ಲಿ ಸಾಬೂನು ತನ್ನ ಕ್ರಿಯೆನ ನಡೆಸುತ್ತೆ ಆಯಿತಾ ಮಕ್ಕಳೇ. ಸೊ ಸೋಪ್ ಮಿಸೆಲ್ನ ಅಡ್ವಾಂಟೇಜ್ ಏನು ಅಂದರೆ ಸೋಪ್ ಮಿಸೆಲ್ ಯೂಶಲಿ ಈ ಆಯಿಲ್ ಪಾರ್ಟಿಕಲ್ನ ಹೋಲ್ಡ್ ಮಾಡಿ ಈ ರೀತಿ ಫಾರ್ಮೇಷನ್ನ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಸೊ ನಾವು ಬಟ್ಟೆಗೆ ಸೋಪ್ ಹಾಕಿ ಅವ್ರ ಮೈಗೆ ಸೋಪ್ ಹಾಕಿ ನಾವು ಕ್ಲೀನಾಗಿ ಏನು ಎಜಿಟೇಷನ್ ಮಾಡಿದಾಗ ಅಥವಾ ಜಾಸ್ತಿ ಏನು ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೂವ್ಮೆಂಟ್ ಮಾಡಿ ವಾಟರ್ ಪೋರ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಿಸೆಲ್ ಒಟ್ಟಿಗೆ ಆಯಿಲ್ ಪಾರ್ಟಿಕಲ್ ಕೂಡ ಬಟ್ಟೆ ಅಥವಾ ಸ್ಕಿನ್ನಿಂದ ಹೊರಗೆ ಬಂದು ಆಚೆ ಹೋಗ್ಬಿಡತ್ತೆ ಆಯಿತಾ ಮಕ್ಕಳೇ. ಸೊ ಇಷ್ಟು ಗೊತ್ತಿರಬೇಕು ನಿಮಗೆ ಸೋಪಿನ ಆ್ಯಕ್ಷನ್ ಬಗ್ಗೆ. ಸೋಪ್ ಆ್ಯಕ್ಷನ್ನ ಡಿಫೈನ್ ಮಾಡಿ ಅಂತ ಹೇಳಿದಾಗ ನೀವು ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫೋಬಿಕ್ ಟೇಲ್, ಮಿಸೆಲ್ ಫಾರ್ಮೇಷನ್ ಆ್ಯಂಡ್ ಎಜಿಟೇಷನ್ ಬಗ್ಗೆ ಚೆನ್ನಾಗಿ ಬರಿಬೇಕು ಆಯಿತಾ. ಸಾಬೂನಿನ ಕ್ರಿಯೆನ ವಿವರಿಸಿ ಅಂತ ಹೇಳಿದಾಗ ನೀವು ಜಲವಿಕರ್ಷಕ ಬಾಲದ ಬಗ್ಗೆ, ಜಲಾಕರ್ಷಕ ಏನು ಅಯಾನಿಕ್ ತುದಿಯ ಬಗ್ಗೆ, ಹಾಗೂ ಮಿಸೆಲ್ ರಚನೆಯ ಬಗ್ಗೆ, ಹಾಗೂ ಏನು ಮಿಸೆಲ್ ರಚನೆ ಆದಮೇಲೆ ಜಿಡ್ಡೇನಿದೆ ಅದನ್ನು ನಾವು ಬಟ್ಟೆಯಿಂದ ಜಾಡಿಸ್ಬೇಕು, ಅದ್ರ ಮೇಲೆ ನೀರನ್ನು ಹೇರಳವಾಗಿ ಸುರಿಬೇಕು. ಇಷ್ಟು ಮಾಹಿತಿನ ನೀವು ಕೊಡಬೇಕಾಗತ್ತೆ ಆಯಿತಾ, ಏನು ಸಾಬೂನಿನ ಕ್ರಿಯೆಯ ಬಗ್ಗೆ ಆಯಿತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮಗೆ, ಹಾರ್ಡ್ ವಾಟರ್ ಡಿಟರ್ಜೆಂಟ್ ಅಂದರೆ ಮಾರ್ಜಕಗಳು ಹಾಗೂ ಗಡಸು ನೀರು ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು. ಗಡಸು ನೀರು ಯಾವಾಗ ಉಂಟಾಗುತ್ತೆ, ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಲವಣಗಳಿದ್ದಾಗ ಗಡಸು ನೀರು ಉಂಟಾಗತ್ತೆ ಆಯಿತಾ ಮಕ್ಕಳೇ. ಸೊ ಗಡಸು ನೀರಿನ ಉಪಸ್ಥಿತಿಯಲ್ಲಿ ಸಾಬೂನು ಏನಿದೆ ಚೆನ್ನಾಗಿ ಕ್ರಿಯೆನ ನಡೆಸಲ್ಲ ಆಯಿತಾ. ಇದು ಒಂದು ರೀತಿಯ ಒತ್ತಡನ ಉಂಟು ಮಾಡುತ್ತೆ. ಜಾಸ್ತಿ ಏನು ಚೆನ್ನಾಗಿ ಸಾಬೂನು ಗಡಸು ನೀರಿನಲ್ಲಿ ಕೆಲಸ ಮಾಡೋದಿಲ್ಲ ಆಯಿತಾ. ಇದಕ್ಕಾಗಿ ನಾವು ಮಾರ್ಜಕಗಳನ್ನ ಬಳಸಬೇಕಾಗತ್ತೆ. ಸೊ ನೀವು ಮಾರ್ಜಕಗಳ ವಿವರಣೆನ ಇಲ್ಲಿ ನೋಡ್ತಿದ್ದೀರಾ. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯೋನುಗಳ ಅಮೋನಿಯಂ ಲವಣಗಳು ಆಯಿತಾ. ಸೊ ಸಾಬೂನುಗಳು ಗಡಸು ನೀರಿನಲ್ಲಿ ಚೆನ್ನಾಗಿ ಕೆಲಸ ಮಾಡಲ್ಲ, ಇದಕ್ಕಾಗಿ ನಾವು ಮಾರ್ಜಕಗಳನ್ನ ಬಳಸಬೇಕಾಗತ್ತೆ ಆಯಿತಾ. ಏನಕ್ಕೆ, ಯಾಕಂದರೆ ಮಾರ್ಜಕಗಳು ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಅಯಾನ್ಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನ ಉಂಟು ಮಾಡೋದಿಲ್ಲ ಆಯಿತಾ. ಸೊ ಇದಕ್ಕಾಗಿ ಮಾರ್ಜಕಗಳನ್ನ ಬಳಸ್ಕೊಂಡು ನಾವು ಶ್ಯಾಂಪುಗಳು ಅಥವಾ ಬಟ್ಟೆ ಸ್ವಚ್ಛಗೊಳಿಸುವಂಥ ಉತ್ಪನ್ನಗಳನ್ನ ಏನು ಉತ್ಪತ್ತಿ ಅಂದರೆ ಏನು ರಚನೆ ಮಾಡ್ತೀವಿ ಆಯಿತಾ ಮಕ್ಕಳೇ. ಎಸ್, ಈ ಭಾಗದಲ್ಲಿ ನಿಮಗೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂದರೆ ಮಾರ್ಜಕಗಳನ್ನ ಬಳಸ್ಕೊಂಡು ನಾವು ಗಡಸು ಹಾಗೂ ಮೃದು ನೀರಿನ ನಡುವೆ ವ್ಯತ್ಯಾಸನ ಕಂಡುಹಿಡಿಬೋದಾ ಅಂತ ಕೇಳ್ತಾರೆ. ಆಗ ನೀವು ಇಲ್ಲ ಅಂತ ಬರಿಬೇಕು. ಯಾಕಂದರೆ ಮಾರ್ಜಕಗಳು ಮೃದು ಹಾಗೂ ಗಡಸು ನೀರಿನ ಉಪಸ್ಥಿತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತವೆ, ಜಾಸ್ತಿ ಮಟ್ಟಕ್ಕೆ ನೊರೆನ ಉಂಟು ಮಾಡ್ತವೆ ಹಾಗೂ ಒತ್ತಡನ ಉಂಟು ಮಾಡಲ್ಲ. ಆದರೆ ಸಾಬೂನ್ನ ಬಳಸ್ಕೊಂಡು ನಾವು ಮೃದು ಹಾಗೂ ಗಡಸು ನೀರಿನ ನಡುವೆ ವ್ಯತ್ಯಾಸನ ಕಂಡುಹಿಡಬಹುದು. ಯಾಕಂದರೆ ಸಾಬೂನುಗಳು ಬರೀ ಮೃದು ನೀರಿನ ಉಪಸ್ಥಿತಿಯಲ್ಲಿ ಚೆನ್ನಾಗಿ ಕ್ರಿಯೆನ ನಡೆಸ್ತವೆ, ಆದರೆ ಗಡಸು ನೀರಿನ ಉಪಸ್ಥಿತಿಯಲ್ಲಿ ಕ್ರಿಯೆನ ನಡೆಸಲ್ಲ, ಒತ್ತಡನ ಉಂಟು ಮಾಡ್ತವೆ ಅಂತ ಬರಿಬೇಕಾಗತ್ತೆ ಆಯ್ತಾ ಮಕ್ಕಳೇ. ಸೊ ನಾ ಹೇಳ್ತಿದ್ದಂಗೆ ಹಾರ್ಡ್ ವಾಟರ್ ಏನಿದೆ ಇದು ಕಾಸ್ ಆಗೋದು ಬಿಕಾಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ಆಯ್ತಾ ಮಕ್ಕಳೇ. ಸೊ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ವಾಟರಲ್ಲಿ ಇದ್ದಾಗ ಸೋಪ್ ಏನಿದೆ ಅದು ಎಫೆಕ್ಟಿವ್ ಆಗಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಸೋಪ್ ಏನಿದೆ ಅದು ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಸಾಲ್ಟ್ ಸೋಪು ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ ಹಾಗೂ ಫೋಮ್ನ ಜಾಸ್ತಿ ಮಟ್ಟಕ್ಕೆ ಕ್ರಿಯೇಟ್ ಮಾಡಲ್ಲ. ಸೊ ನಾವು ಹಾರ್ಡ್ ವಾಟರಲ್ಲಿ ಸೋಪ್ ಯೂಸ್ ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಡಿಟರ್ಜೆಂಟ್ ಆಯಿತಾ. ಸೊ ಡಿಟರ್ಜೆಂಟಿನ ಡೆಫಿನಿಷನ್ ನಿಮಗೆ ಗೊತ್ತಿರಬೇಕು. ದೇ ಆರ್ sodium salts of sulfonic acids or ammonium salts with chlorides or bromide ions ಆಯ್ತಾ ಮಕ್ಕಳೇ. ಸೊ ಡಿಟರ್ಜೆಂಟ್ನ ನಾವು ಇನ್ ದ ಪ್ರೆಸೆನ್ಸ್ ಆಫ್ ಹಾರ್ಡ್ ವಾಟರ್ ಯೂಸ್ ಮಾಡಬೇಕು ಬಿಕಾಸ್ ದೇ ಡು ನಾಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್ ವಿತ್ ಕ್ಯಾಲ್ಶಿಯಂ ಆರ್ ಮೆಗ್ನೀಷಿಯಂ ಅಯಾನ್ಸ್. ಸೊ ಡಿಟರ್ಜೆಂಟ್ಸ್ನ ನಾವು ಯೂಸ್ ಮಾಡ್ಕೊಂಡು ಶಾಂಪೂ ಆರ್ ಬಟ್ಟೆ ಏನು ಕ್ಲೀನ್ ಮಾಡುವಂಥ ಸಬ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡ್ತೀವಿ ಆಯಿತಾ. ಈ ಸೆಕ್ಷನಿಂದ ಕ್ವೆಶನ್ ಹೇಗೆ ಕೇಳ್ಬೋದು ಅಂದರೆ ನಾವು ಡಿಟರ್ಜೆಂಟ್ನ ಯೂಟಿಲೈಸ್ ಮಾಡ್ಕೊಂಡು ಸಾಫ್ಟ್ ಆ್ಯಂಡ್ ಹಾರ್ಡ್ ವಾಟರ್ ನಡುವೆ ಡಿಸ್ಟಿಂಗ್ವಿಷ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ನೀವೇನು ಬರೀತೀರಾ, ಇಲ್ಲ
ಡಿಟರ್ಜೆಂಟ್ನ ಯೂಸ್ ಮಾಡ್ಕೊಂಡು ಸಾಫ್ಟ್ ಆ್ಯಂಡ್ ಹಾರ್ಡ್ ವಾಟರ್ ಮಧ್ಯೆ ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಬಿಕಾಸ್ ಡಿಟರ್ಜೆಂಟ್ ಏನಿದೆ ಸಾಫ್ಟ್ ಆ್ಯಂಡ್ ಹಾರ್ಡ್ ವಾಟರ್ ಒಟ್ಟಿಗೆ ಕ್ಲೀನಾಗಿ ಆ್ಯಕ್ಷನ್ನ ತೋರಿಸುತ್ತೆ, ಜಾಸ್ತಿ ಫೋಮ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಸ್ಕಮ್ ಅಥವಾ ಪ್ರೆಸಿಪಿಟೇಟ್ನ ಕ್ರಿಯೇಟ್ ಮಾಡಲ್ಲ. ಬಟ್ ನಾವು ಸೋಪ್ನ ಯೂಸ್ ಮಾಡ್ಕೊಂಡು ಹಾರ್ಡ್ ಆ್ಯಂಡ್ ಸಾಫ್ಟ್ ವಾಟರ್ ನಡುವೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಯಾಕೆ? ಬಿಕಾಸ್ ಸೋಪ್ ಏನಿದೆ ಅದು ಸಾಫ್ಟ್ ವಾಟರ್ ಒಟ್ಟಿಗೆ ಜಾಸ್ತಿ ಫೋಮ್ನ ಕೊಡುತ್ತೆ, ಪ್ರೆಸಿಪಿಟೇಟ್ನ ಕ್ರಿಯೇಟ್ ಮಾಡಲ್ಲ. ಬಟ್ ಹಾರ್ಡ್ ವಾಟರ್ ಒಟ್ಟಿಗೆ ಸೋಪ್ ಏನಿದೆ ಅದು ಫೋಮ್ನ ಕಡಿಮೆ ಕೊಡುತ್ತೆ ಆ್ಯಂಡ್ ಪ್ರೆಸಿಪಿಟೇಟ್ ಆರ್ ಸ್ಕಮ್ನ ಕ್ರಿಯೇಟ್ ಮಾಡುತ್ತೆ. ಆಯಿತಾ? ದಿಸ್ ಇಸ್ ವೈ ಸೋಪ್ನ ಯೂಸ್ ಮಾಡ್ಕೊಂಡು ನಾವು ಹಾರ್ಡ್ ಆ್ಯಂಡ್ ಸಾಫ್ಟ್ ವಾಟರ್ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆಯಿತಾ ಮಕ್ಕಳೇ? ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್. ಆಯಿತಾ? ಸೊ ಇಷ್ಟು ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಇದು ವ್ಯಾಲ್ಯೂಯಬಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಯಿತಾ? ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೇಟ್ ಇಮೋಜಿನ ಕೂಡ ಡ್ರಾಪ್ ಮಾಡೋದನ್ನ ಮರಿಬೇಡಿ. ಆಯಿತಾ ಮಕ್ಕಳೇ? ಸೊ ಅಧ್ಯಾಯದ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಟ್ಟಿಗೆ ಇದನ್ನು ಹಂಚ್ಕೊಳ್ಳೋದನ್ನ ಮರಿಬೇಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಒಂದು ಎಮೋಜಿನ ಹಾಕಿ. ಆಯಿತಾ ಮಕ್ಕಳೇ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.